ನಾನು ಯಾವಾಗ್ಲೂ ಹುಷಾರಾಗಿರ್ತೀನಿ, ನನಗೆ ರೋಗನೇ ಬರಲ್ಲ, ನಾನು ಆಸ್ಪತ್ರೆಗೆ ಹೋಗಲ್ಲ, ನಮ್ಮ ವಂಶದಲ್ಲಿ ಯಾರಿಗೂ ಕಾಯಿಲೆ ಇಲ್ಲ. ಸೊ ಇದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್. ಇನ್ಶೂರೆನ್ಸ್ ನ ಯಾವ ತರ ನೋಡ್ಬೇಕು ಅಂತ ಅಂದ್ರೆ ಅದು ಲಕ್ಸುರಿನ ಚಾಯ್ಸ್ ಒಬ್ಬರದ್ದು ಯಾವ ಪರ್ಸ್ಪೆಕ್ಟಿವ್ ಇಂದ ಅದನ್ನ ನೋಡ್ಬೇಕು ಅಂತ. ವಿ ವುಡ್ ಹ್ಯಾವ್ ಸೇವ್ಡ್, ವಿ ವುಡ್ ಹ್ಯಾವ್ ಅರ್ನ್ಡ್, ವಿ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಅಂಡ್ ವಿ ವುಡ್ ಹ್ಯಾವ್ ಬಾಟ್. 25 ವರ್ಷದಿಂದ ಬೆಂಗಳೂರಲ್ಲಿ ಫ್ಲಡ್ಸ್ ಅಂತ ನಮ್ಗೆ ಏನಂತ ಗೊತ್ತಿರ್ಲಿಲ್ಲ. ಆಕ್ಸಿಡೆಂಟ್ ಏನ್ ಶ್ರೀಮಂತರಿಗಾಗತ್ತಾ ಬಡವರಿಗಾಗತ್ತಾ? ಆಕ್ಸಿಡೆಂಟ್ ಎಲ್ರಿಗೂ ಆಗತ್ತೆ. ಸ್ಪೆಸಿಫಿಕ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾತಾಡೋದಾದ್ರೆ ಯಾರಿಗ್ ಬೇಕು? ಸ್ಯಾಲರಿಡ್ ಪೀಪಲ್ಗೆ ಬೇಕಾ? ಸೆಲ್ಫ್ ಎಂಪ್ಲಾಯ್ಡ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಬೇಕಾ? ಅಥವಾ ಇಬ್ಬರಿಗೂ ಬೇಕಾಗತ್ತೆ? ಲೆಸ್ ದೆನ್ ಅ ಕಾಫಿ ಇವತ್ತು ಅವೈಲೇಬಲ್ ಇದೆ. ಕೋವಿಡ್ ಒಂದು ಒಳ್ಳೆ ಉದಾಹರಣೆ, ಒಂದು ಒಳ್ಳೆ ಪಾಠ ಕಲಿಸಿದೆ. ಸೊ ನನಗೆ ಯಾಕೆ ಬೇಕು ಇನ್ಶೂರೆನ್ಸ್? ಈ ತರಾನು ಒಂದು ಮೈಂಡ್ ಸೆಟ್ ಇರುತ್ತೆ. ಚೀಪರ್ ಕಾಸ್ಟ್ಲಿ ಅನ್ನೋದಕ್ಕಿಂತ ವೈ ಸಂಬಡಿ ಈಸ್ ಚೀಪ್ ಅನ್ನೋದು ಬಹಳ ಮುಖ್ಯ. ಶಿ ಟೋಲ್ಡ್ ಅಸ್ ದಟ್ ನಾನು ಇವತ್ತು ನೋಡ್ತಾ ಇದ್ದೀನಿ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಮೈ ಡಾಟರ್ ಹೂ ಇಸ್ ನಾಟ್ ದೇರ್ ಅಂತ. ಯು ಶುಡ್ ಆಸ್ಕ್ ಮೋರ್ ಕ್ವೆಶ್ಚನ್ಸ್ ಅಟ್ ದಿ ಟೈಮ್ ಆಫ್ ಕ್ಲೇಮ್. ವಾಟ್ ಯು ಸೇ ಹ್ಯಾಸ್ ಟು ಬಿ ವೆರಿ 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 ಇಂಪಾರ್ಟೆಂಟ್. ಇಂಡಿಕಾ ಕಾರಲ್ಲಿ ರಿಟರ್ನ್ ಬರ್ತಾ ಇದ್ರು, ಏನಾಗಿದೆ, ಕತ್ಲೆ ಒಂದು ಲೈಟ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಇವ್ರ ತಲೆ ಏನಾಗಿದೆ, ಗಾಜಿಗೆ ಹೊಡೆದಿದೆ. ಆ ಒಂದು ಇಂಪ್ಯಾಕ್ಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಯುವರ್ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ ನ ಕವರ್ ಮಾಡಿದೀಯಾ, ನೆಟ್ವರ್ಕ್ ಆಫ್ ಹಾಸ್ಪಿಟಲ್ಸ್ ಚೆನ್ನಾಗಿದೆಯಾ, ಕಂಟಿನ್ಯೂಟಿ ಬೆನಿಫಿಟ್ ಇದೆಯಾ, 4ನೇದು ವೇಟಿಂಗ್ ಪೀರಿಯಡ್, ಎಷ್ಟು ತಿಂಗಳು ನಾನು ವೇಟ್ ಮಾಡಬೇಕಾಗುತ್ತೆ. ದೀಸ್ ಆರ್ ದಿ ಇಂಪಾರ್ಟೆಂಟ್ 4 ಪಿಲ್ಲರ್ಸ್ ಅಂತ ಹೇಳ್ತೀನಿ ನಾನು. BP ಮತ್ತೆ ಪಲ್ಸ್ ಹೇಗೆ ಚೆಕ್ ಮಾಡ್ತೀವೋ ಇದು 3 ಗಾಡಿಗೆ ಬಹಳ ಅವಶ್ಯಕತೆ. ಅಂಡ್ ವೆರಿ ಅನ್ಫಾರ್ಚುನೇಟ್, ಬಿಕಾಸ್ ಹಿ ವಾಸ್ 60, ಬಿಕಾಸ್ ಹಿ ವಾಸ್ ಡಯಾಗ್ನೋಸ್ಡ್ ವಿತ್ ಕ್ಯಾನ್ಸರ್, ನೋಬಡಿ ಗೇವ್ ಹಿಮ್ ಅ ಪಾಲಿಸಿ. ದೇವ್ರನ್ನ ಲೈಫ್ ಟೈಮ್ ಅಲ್ಲಿ ಬೇಡ್ಕೊಳ್ಳಿ, ನನಗೆ ಇನ್ಶೂರೆನ್ಸ್ ಇಂದ ಕ್ಲೇಮ್ ಬರಬಾರದು, ನಾನು ಇನ್ಶೂರೆನ್ಸ್ ಕಂಪನಿಗೆ ಹೋಗಬಾರದು ಅಂತ. ಲೈಫ್ ಅನ್ನೋದು ಎಷ್ಟು ಅನ್ಸರ್ಟನ್ ಅಲ್ವಾ? ಆದ್ರೆ ಅದ್ರ ಪ್ರಿಪರೇಷನ್ಸ್ ಕೂಡ ಅನ್ಸರ್ಟನ್ ಆಗಿರ್ಬೇಕು ಅಂತ ಏನಿಲ್ಲ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕೀರ್ತಿ ನಾರಾಯಣ್. ಲೈಫಲ್ಲಿ ನಾವು ಬೇರೆ ಬೇರೆ ಸ್ಟೇಜ್ಗಳಿಗೆ, ಅಂದ್ರೆ ಮದುವೆ ಆಗಿರ್ಬೋದು, ಮನೆ ಕಟ್ಸೋದು ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್, ಈ ತರ ಎಲ್ಲಾ ಪಾಸಿಟಿವ್ ಔಟ್ಕಮ್ಸ್ಗೂ ಎಷ್ಟು ಪ್ಲಾನ್ ಮಾಡ್ತೀವಲ್ವಾ? ಆದ್ರೆ ನೆಗೆಟಿವ್ ಔಟ್ಕಮ್ಸ್ ಅಥವಾ ಅದ್ರ ಕಾನ್ಸಿಕ್ವೆನ್ಸಸ್ಗೆ ಅಷ್ಟು ಪ್ಲಾನ್ ಮಾಡಕ್ ಹೋಗೋದಿಲ್ಲ. ಇವತ್ತಿನ ಟಾಪಿಕ್ ಇನ್ಶೂರೆನ್ಸ್, ಸ್ಪೆಸಿಫಿಕ್ ಆಗಿ ಜನರಲ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮದನ್ ಅಯ್ಯಂಗಾರ್ ಅವರು. ಅವರು ಇನಿಷಿಯಲಿ 5+ ಇಯರ್ಸ್ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡಿ, ಆನಂತರ 20+ ಇಯರ್ಸ್ ಇಂದ ಒಂದು ರಿನೌಂಡ್ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಬನ್ನಿ ಶುರು ಮಾಡೋಣ. ವೆಲ್ಕಮ್ ಟು ಬ್ಯಾಫಿಲ್ ಬ್ರೈನ್ಸ್ ಅನ್ಪ್ಲಗ್ಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮದನ್ ಅಯ್ಯಂಗಾರ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಎಕ್ಸಲೆಂಟ್. ಸರ್, ಬೇಸಿಕಲಿ ಇನ್ಶೂರೆನ್ಸ್ ಅನ್ನೋದನ್ನ ಸಿಂಪಲ್ ಆಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು? ಇವತ್ತು ಇನ್ಶೂರೆನ್ಸ್ ಅಂತ ಅಂದ್ರೆ ಇಟ್ ಈಸ್ ಬೇಸಿಕಲಿ ಪ್ರೊಟೆಕ್ಷನ್. ಓಕೆ, ಹಿಂದಿನ ಕಾಲದಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ತರ ಒಂದು ಆಸ್ತಿನ ನಾವು ತಗೊಳ್ತಾ ಇದ್ವಿ. ಒಂದು ಮನೆ ಆಗಿರ್ಬೋದು, ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ದುಡಿದ್ರಲ್ಲಿ ಒಂದು ಸ್ವಲ್ಪನ ನಾವು ಫ್ಯೂಚರ್ಗೆ ನಾವು ಇಡ್ತಾ ಇದ್ವಿ, ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಫ್ಯೂಚರ್ಗೆ ನಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನ ಕನ್ಸಿಡರ್ ಮಾಡ್ತಾ ಇದ್ವಿ. ಇವತ್ತು ಆ ಜಾಗದಲ್ಲಿ ಇನ್ಶೂರೆನ್ಸ್ನ ನಾನು ಇಡ್ತೀನಿ. ಇನ್ಶೂರೆನ್ಸ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಲೈಕ್ ಅ ಫಿಕ್ಸ್ಡ್ ಡೆಪಾಸಿಟ್ ಆರ್ ಅ ಪ್ರಾಪರ್ಟಿ. ಇನ್ಶೂರೆನ್ಸ್ ಅಂತ ಬಂದ್ರೆ ಅದರಲ್ಲಿ ಯಾವ ತರ ಇದೆ ಕೇಳಿರ್ತೀವಿ. ಲೈಫ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು. ಸೊ ಇದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ತಿಳ್ಕೊಳ್ಳೋದಕ್ಕೆ ಅಂತ ಅನ್ನೋರ್ಗೆ ಸಿಂಪ್ಲೆಸ್ಟ್ ಕ್ಲಾಸಿಫಿಕೇಶನ್ ಯಾವ ತರ ಅಂತ? ಕಾನೂನು ರೀತಿಯಲ್ಲಿ ಫ್ರಮ್ ದಿ ಗವರ್ಮೆಂಟ್ ಆಸ್ಪೆಕ್ಟ್, ಪ್ರತಿ ಒಂದು ವಾಹನ ನಾವೇನು ತಗೊಳ್ತೀವಿ ಅದಕ್ಕೆ ಇಟ್ ಈಸ್ ಅ ಮ್ಯಾಂಡೇಟರಿ ಇನ್ಶೂರೆನ್ಸ್ ಇಸ್ ರಿಕ್ವೈರ್ಡ್. ಸೊ ಅದನ್ನ ನಾವು ಗವರ್ಮೆಂಟ್ನ ಒಂದು ಡೈರೆಕ್ಷನ್ ಅಲ್ಲಿ ವಿ ಆರ್ ಟೇಕಿಂಗ್ ಇನ್ಶೂರೆನ್ಸ್ ಫಾರ್ ಆಲ್ ದ ವೆಹಿಕಲ್ಸ್ ವಿಚ್ ಇಸ್ ಮೋಟರೈಸ್ಡ್ ವೆಹಿಕಲ್ಸ್. ಸೊ ದಟ್ ಈಸ್ ಒನ್ ಆಫ್ ದಿ insurances which is commonly used by most of the public. Anybody in this country will take a motor insurance. After that, what is it, how is it improvised, how is it diversified anta tagondre, we have health insurance, we have home insurance, and we have travel insurance, and we have asset insurance. Okay. So business insurance, ಈ ತರ ಡೈವರ್ಸಿಫೈ ಆಗಿದೆ. ಇವತ್ತು ಒಂದು ನಾವು ಏನೇ ಒಂದು ವಿಷಯ ತಗೊಳ್ತೀವಿ ಅಂತಂದ್ರು, ವಾಟ್ ಇಸ್ ಅ ಥಿಂಕಿಂಗ್ ಬಿಹೈಂಡ್ ಇಟ್ ಅಂತಂದ್ರೆ, ವಿ ವುಡ್ ಹ್ಯಾವ್ ಸೇವ್ಡ್, ವಿ ವುಡ್ ಹ್ಯಾವ್ ಅರ್ನ್ಡ್, ವಿ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಅಂಡ್ ವಿ ವುಡ್ ಹ್ಯಾವ್ ಬಾಟ್. ಸೊ ಟುಡೇ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸೆಕ್ಯೂರ್ ಇಟ್. ಓಕೆ, ಸೊ ಆದ್ರಿಂದ ಎವ್ರಿಥಿಂಗ್ ವಾಟ್ ಎವರ್ ವಿ ಡೂ ಇನ್ ಅವರ್ ಲೈಫ್
Okay, today every company has got an insurance for it. For example, ಒಬ್ರು ಒಂದು ಮನೆ ಅಂತ ತಗೊಂಡ್ರೆ ಎನಿ ಹೌಸ್ ಹೋಲ್ಡ್ ಇನ್ ಇಂಡಿಯಾ ಟುಡೇ, ಓಕೆ, middle class, upper middle class, lower class, or the super rich class, what is a common thing if you find in their houses? A television, a refrigerator, a laptop, and home appliances. ಸೊ ಇವತ್ತು ಒಂದು 25 ವರ್ಷದ ಹಿಂದೆ nobody would have dreamt of all these things getting broken away or washed away or ಹಾಳಾಗೋದ್ರ ಬಗ್ಗೆ. Today it has become more evident, and these are all very expensive. For example, a mobile phone. May I ask you which mobile phone you use? OnePlus. How much it cost? 50 to 60. 60,000. 60,000. Earlier, 25 years back or 20 years back, a mobile phone would cost what? 5,000 rupees or 6,000 rupees. Youngsters today, what is iPhone's advertisement? Their minimum range is 2.5 lakh rupees. So today that phone is insured. What phones we had in a conventional phone maneli with the dial need not have an insurance. But the phone which we are using today, there is an insurance available. The television what we use, it is insured. People are using all these things. This is what the education, economy, everything has brought. So insurance companies have also thought that these are all the diversification. Outside motor, these are all available. Health insurance and personal belonging insurance, travel insurance, even you go for holiday, something happens there. Okay, the medical bill is a bomb. So there is a travel insurance, even for 10 days, 12 days, it is available. Those are all the things which is moved from motor. ಬ್ರಾಡ್ಲಿ ಇನ್ಶೂರೆನ್ಸಸ್ ನ ಯಾವ ತರ ಕ್ಯಾಟಗರೈಸ್ ಮಾಡ್ಬೋದು ಅಂತ? ಸೊ ಇವಾಗ ಇನ್ಶೂರೆನ್ಸ್ ನ ನಾವು 2 ತರ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಲೈಫ್, ಅನದರ್ ಇನ್ನೊಂದು ಅಂದ್ರೆ ನಾನ್ ಲೈಫ್. ಲೈಫ್ ಇನ್ಶೂರೆನ್ಸ್ ನಾನು ಕವರ್ ಮಾಡೋದಿಲ್ಲ, ಯಾಕಂದ್ರೆ ಅದು ಕಾಮನ್ ಥಿಂಗ್. ಓಕೆ, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಎಲ್ಲ ನಾನ್ ಮೋಟರ್ ಅಂದ್ರೆ ಇವತ್ತು 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅದರದೆಲ್ಲ ಒಂದು ಇನ್ಶೂರೆನ್ಸ್ ಇದೆ. ಅದಲ್ಲದೆ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಇದೆ. ಅದಲ್ಲದೆ ನಿಮಗೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳಿ, ಅಂದರೆ ಸಣ್ಣ ಉದ್ಯಮ, ಸಣ್ಣ ಕೈಗಾರಿಕೆ, ಅದರದೆಲ್ಲ ಇನ್ಶೂರೆನ್ಸ್ ಇದೆ. ಒಂದು ಸಣ್ಣ ಅಂಗಡಿ ಇದ್ದರೆ ಆ ಅಂಗಡಿಲಿರುವಂಥ ಪದಾರ್ಥಗಳು, ವಸ್ತುಗಳು, ಇವತ್ತೇನಾಗಿದೆ, ಯಾಕಿದೆಲ್ಲ ಅವಶ್ಯಕತೆ ಆಗಿದೆ ಅಂತಂದರೆ, ಒಂದು 20 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಬೆಂಗಳೂರಲ್ಲಿ ಫ್ಲಡ್ಸ್ ಅಂತ ನಮ್ಗೆ ಏನಂತ ಗೊತ್ತಿರ್ಲಿಲ್ಲ. ಫ್ಲಡ್ಸ್ ಅಂತಂದ್ರೆ ಜನರಲಿ ಎಲ್ಲಿ ನಮ್ಗೆ ಸಮುದ್ರ ಇದೆ, ಎಲ್ಲಿ ನದಿ ಇದೆ, ಅಲ್ಲೇ ಫ್ಲಡ್ ಆಗೋದು ಅಂತ. ಆದ್ರೆ ಈಗ 4-5 ವರ್ಷದಿಂದ ನೀವು ನೋಡಿದ್ರೆ ಎಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸಿಟಿನಲ್ಲಿ ನೀರು ತುಂಬುತ್ತೆ, ವಾಟರ್ ಲಾಗಿಂಗ್ ನೀರು ತುಂಬುತ್ತೆ, ಅದರಿಂದ ಗಾಡಿಗಳು ಹಾಳಾಗತ್ತೆ, ಮನೆ ವಸ್ತುಗಳು ಹಾಳಾಗತ್ತೆ, ಮನೇಲಿ ಇಟ್ಟಿರುವಂಥ ವಸ್ತುಗಳೆಲ್ಲಾನು ಹಾಳಾಗತ್ತೆ. ಸೊ ಆದ್ರಿಂದ ಇನ್ಶೂರೆನ್ಸ್ ಅಲ್ಲಿ ನಾವು ಮೋಟಾರ್ ಒಂದು, ಟ್ರಾವೆಲ್ ಒಂದು, ಆಮೇಲೆ SME, ಆಮೇಲಿಂದ ಈ ತರ ಹೌಸ್ ಹೋಲ್ಡ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇಸ್ ಮೇಜರ್. ಹೆಲ್ತ್ ಇನ್ಶೂರೆನ್ಸ್ ಇಸ್ ಮೇಜರ್. ಅದಲ್ಲದೆ ಇದೆಲ್ಲಾನು ಸಣ್ಣ ಸಣ್ಣ ಪಾಕೆಟ್ಸ್ ಅಲ್ಲಿ ಇದೆಲ್ಲಾನು ಇವಾಗ ಡೆವಲಪ್ ಆಗಿದೆ. ಇನ್ಶೂರೆನ್ಸ್ ನ ಯಾವ ತರ ನೋಡ್ಬೇಕು ಅಂತ ಅಂದ್ರೆ, ಅದು ಲಕ್ಸುರಿನ ಅಥವಾ ಒಂದು ನೆಸೆಸಿಟಿನ ಅಥವಾ ಅದೊಂದು ಚಾಯ್ಸ್ ಆಗ್ಬಾರ್ದು, ಯಾವ ಪರ್ಸ್ಪೆಕ್ಟಿವ್ ಇಂದ ಅದನ್ನ ನೋಡ್ಬೇಕು ಅಂತ? ಸೊ ಇವತ್ತು ಇನ್ಶೂರೆನ್ಸ್ ನ ಒಂದು ನೆಸೆಸಿಟಿ ಅಂತಾನೆ ಕನ್ಸಿಡರ್ ಮಾಡಬೇಕು. ಇವತ್ತೇನಾಗಿದೆ ಅಂತಂದ್ರೆ, ನಮಗೆ ಹಿಂದೆ ಅದರ ಬಗ್ಗೆ ನಮಗೆ ಅರಿವು ಅಷ್ಟೊಂದು ಇರಲಿಲ್ಲ. ಆಮೇಲೆ ಜನರಲ್ ಆಗಿ ಏನಾಗಿತ್ತು ಅಂತಂದ್ರೆ, ಇನ್ಶೂರೆನ್ಸ್ ನ ಬಗ್ಗೆ ಒಂದು ಬಹಳ ತಪ್ಪು ಕಲ್ಪನೆ ಇತ್ತು. ಯಾವ ತರ ಅಂತಂದ್ರೆ, ಅದು ತುಂಬಾ ಕಾಸ್ಟ್ಲಿ, ಅದು ತಗೋಬೇಕಾದ್ರೆ ಅದು ಬಂದ್ಬಿಟ್ಟು ಒಂದು ಶ್ರೀಮಂತರಿಗೆ ಮಾತ್ರ ಸೀಮಿತ ಅಂತ ಇತ್ತು. ಆದರೆ ಇವತ್ತು ಅದನ್ನಿಂದ ನಾವು ಹೊರಗೆ ಬಂದು ಇವತ್ತು ಇನ್ಶೂರೆನ್ಸ್ ನಲ್ಲೇ ಬಹಳ ಸಣ್ಣ, ಅಂದ್ರೆ ಇವಾಗ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಪರ್ಸನಲ್ ಆಕ್ಸಿಡೆಂಟ್ ಅಂತ ಒಂದು ಇನ್ಶೂರೆನ್ಸ್ ಇದೆ. ಪರ್ಸನಲ್ ಆಕ್ಸಿಡೆಂಟ್ ಏನ್ ಶ್ರೀಮಂತರಿಗಾಗತ್ತಾ, ಬಡವ್ರಿಗಾಗತ್ತಾ? ಆಕ್ಸಿಡೆಂಟ್ ಎಲ್ರಿಗೂ ಆಗತ್ತೆ. ಇನ್ನೊಂದು ತಪ್ಪು ಕಲ್ಪನೆ, ಆಕ್ಸಿಡೆಂಟ್ ಅಂತಂದ್ರೆ ಗಾಡಿಲಿ ಹೋದ್ರೆ ಮಾತ್ರನೇ ಆಗೋದು ಅಂತ. 24/7 ನೀವು ಮನೇಲಿ ಎಡವಿ ಬಿದ್ರು ಕೂಡ ಆಕ್ಸಿಡೆಂಟೇನೆ. ಸೊ ಮನೇಲಿ ನಿಂತಿದ್ದೀರಾ ನೀವು, ನಿಮ್ಮ ಮನೆ ಆಚೆ ನಿಂತಿರ್ತೀರಾ, ಸಡನ್ ಆಗಿ ಮರದಿಂದ ತಲೆ ಏನೋ ಒಂದು ಬಿತ್ತು ತಲೆ ಮೇಲೆ. ಸೊ ಅವಾಗ ನೀವು, ಇಟ್ ಈಸ್ ಕಾಲ್ಡ್ ಇಟ್ ಈಸ್ ಕಾಲ್ಡ್ ಅನ್ ಆಕ್ಸಿಡೆಂಟ್. ಇಟ್ಸ್ ಅ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಅಂತ. ಅದು ನಿಮಗೆ
ಲೆಸ್ ದೆನ್ ಅ ಕಾಫಿ ಇವತ್ತು ಅವೈಲಬಲ್ ಇದೆ. ಇವತ್ತು ಹೋಟ್ಲಿಗೆ ಹೋಗಿ ಒಂದು ಕಾಫಿ ಕುಡಿದ್ರೆ ಏನ್ ಖರ್ಚಾಗತ್ತೋ ಅಷ್ಟೇ ಖರ್ಚು ನಿಮಗೆ ಒಂದು ಇನ್ಶೂರೆನ್ಸ್ ತಗೊಳಕ್ಕಾಗತ್ತೆ. ಬಟ್ ಏನಂತಂದ್ರೆ ಅದರ ನಾಲೆಡ್ಜ್, ಅದರ ಬಗ್ಗೆ ಅರಿವು, ಅದನ್ನ ಎಲ್ರಿಗೂ ನಾವು ತಿಳಿಸ್ಬೇಕಾಗಿರೋದು ಇನ್ಶೂರೆನ್ಸ್ ಕಂಪನಿಯ ಕಾರ್ಯ ಆಗಿರುತ್ತೆ. ನೀವ್ ಇವಾಗ ಹೇಳ್ತಾ ಇದ್ರಿ ಕೆಲವ್ರಿಗೆ ಅದೊಂಥರ ಮಿಸ್ಕನ್ಸೆಪ್ಷನ್ ಇದೆ ಅಂತ. ಈಗಲೂ ಸುಮಾರು ಜನದ್ದು ಪರ್ಸ್ಪೆಕ್ಟಿವ್ ಯಾವ ತರ ಇದೆ ಅಂದ್ರೆ, ಇನ್ಶೂರೆನ್ಸ್ ಅಲ್ಲಿ ಏನ್ರಿ ಸಿಗತ್ತೆ, ನಾವು ಅವ್ರಿಗೆ ದುಡ್ಡು ಕಟ್ತಾ ಇರ್ತೀವಿ, ಅದು ಯಾವಾಗ್ಲೂ ಒಂದ್ಸಲ ಯೂಸ್ ಆಗ್ಬೋದು, ಅವ್ರಿಗೆ ಅದೊಂಥರ ಬಿಸ್ನೆಸ್ ತರ ಅಷ್ಟೇ, ನಾವು ಅವ್ರಿಗೆ ದುಡ್ಡು ತಿನ್ಸ್ತಾ ಇದೀವಿ, ನಮ್ಗೆ ಅದರಿಂದ ಏನು ಸಿಗಲ್ಲ ಅನ್ನೋದೇ ಒಂದು ಪರ್ಸ್ಪೆಕ್ಟಿವ್ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅಬ್ಸಲ್ಯೂಟ್ಲಿ. ಈ ಕಲ್ಪನೆ ಇನ್ನೂ ನಾವು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇದೆ. ಬಟ್ ಇವತ್ತು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಇದು ಬಹಳಷ್ಟು ಕಮ್ಮಿ ಆಗಿದೆ. ಯಾಕಂತಂದ್ರೆ ಕೋವಿಡ್ ಬಂದ ನಂತರ ಪ್ರತಿಯೊಬ್ರು ಇವತ್ತು ಇಂಡಿಯಾದಲ್ಲಿ ಕೋವಿಡ್ ಮುಂಚೆ ಇರುವಂತ ಅರಿವು, ಕೋವಿಡ್ ಆದ್ಮೇಲೆ ಆಗಿರುವಂತ ಅರಿವು ಬಹಳ 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 ಚೇಂಜ್ ಆಗಿದೆ. ಕೋವಿಡ್ ಒಂದು ಒಳ್ಳೆ ಉದಾಹರಣೆ, ಒಂದು ಒಳ್ಳೆ ಪಾಠ ಕಲಿಸಿದೆ. ಇನ್ಶೂರೆನ್ಸ್ ಇದ್ರೆ ಯಾವ ತರ ಹೆಲ್ಪ್ ಆಗತ್ತೆ, ಇನ್ಶೂರೆನ್ಸ್ ಇಲ್ಲದೆ ಹೋದ್ರೆ ಯಾವ ತರ ಹೆಲ್ಪ್ ಆಗತ್ತೆ ಅನ್ನೋದೊಂದು ಬಹಳ ದೊಡ್ಡ ಎಕ್ಸಾಂಪಲ್ ನಮಗೆ ಪೋಸ್ಟ್ ಕೋವಿಡ್ ಸಿಕ್ಕಿದೆ. ಅಂಡ್ ಮೋರ್ ಓವರ್ ಇನ್ಶೂರೆನ್ಸ್ ಅಲ್ಲಿ ನಮಗೆ ಇಟ್ ಈಸ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಅದೊಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಆಗಿ ಅದನ್ನ ನಾವು ಗುರುತಿಸ್ಬೇಕಾಗತ್ತೆ. ಇವತ್ತು ನಾವೊಂದು ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಇವತ್ತು ನಾವು ಫಾರ್ ಎಕ್ಸಾಂಪಲ್ ಅದರಿಂದ ನನ್ಗೇನು ಸಿಗತ್ತೆ, ನನಗೇನು ಸಿಗಲ್ಲ, ನಾನು ದುಡ್ಡು ಕಟ್ತಾನೆ ಇದ್ದೀನಿ ಅಂದ್ರೆ ನಾನು ಹೇಳೋದು ಇಷ್ಟೇನೆ, ನೀವು ದೇವ್ರನ್ನ ಲೈಫ್ ಟೈಮಲ್ಲಿ ಬೇಡ್ಕೊಳ್ಳಿ, ನನಗೆ ಇನ್ಶೂರೆನ್ಸ್ ಇಂದ ಕ್ಲೇಮ್ ಬರಬಾರ್ದು, ನಾನು ಇನ್ಶೂರೆನ್ಸ್ ಕಂಪನಿಗೆ ಹೋಗಬಾರ್ದು ಅಂತ. ಒಂದು ವೇಳೆ ನನಗೇನಾದ್ರೂ ಆಗಿ ನಾನು ಆ ಕಡೆಗೆ ಹೋದಾಗ ಇಟ್ ವಿಲ್ ಪ್ರೊಟೆಕ್ಟ್ ಮೈ ಸೇವಿಂಗ್ಸ್. ಇವತ್ತು ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ನೀವೊಂದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ರಿ ಅಂದ್ರೆ ಇಟ್ ವಿಲ್ ಎಲ್ಲಿಂದ ನೀವು ಅದನ್ನ ಖರ್ಚು ಮಾಡ್ತೀರಾ? ನೀವು ಸೇರಿಸಿರುವಂತ ದುಡ್ಡಿಂದ ತಾನೇ ಹಾಸ್ಪಿಟಲ್ ಕಟ್ಟಬೇಕು. ಸೊ ಯಾವುದೋ ಒಂದನ್ನ ನೀವು ತೆಗಿಲೇಬೇಕು. ಒಂದು FD ನ ಬ್ರೇಕ್ ಮಾಡ್ಬೇಕಾಗತ್ತೆ, ಅಥವಾ ನೀವು ಏನೋ ಒಂದು ಸೇರಿಸಿಟ್ಟಿರುವಂತ ಒಂದು ಸೈಟೋ ಏನೋ ಒಂದು ಮಾರೇ ನೀವು ನಿಮ್ಮ ಆರೋಗ್ಯನ ನೀವು ಸರಿಪಡಿಸ್ಬೇಕಾಗತ್ತೆ. ಅದೇ ತರಾನೇ ಇನ್ಶೂರೆನ್ಸ್ ನಲ್ಲಿ ನೀವು ಪಾಲಿಸಿ ತಗೊಂಡಾಗ ಅದು ನಿಮ್ಗೆ ಹೆಲ್ಪ್ ಆಗತ್ತೆ. ಸೊ ಇಟ್ ಈಸ್ ಮೋರ್ ಆಫ್ ಅ ಫಿಕ್ಸೆಡ್ ಡೆಪಾಸಿಟ್ ಅಂತ ನನ್ನ ಪ್ರಕಾರ. ಅಂದ್ರೆ ಈಗ ಕೆಲವು ಪ್ರಾಡಕ್ಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ಅದನ್ನ ಇನ್ವೆಸ್ಟ್ಮೆಂಟ್ಸ್ ಜೊತೆಗೆ ಒಂಥರ ಕಾಂಬೋ ತರ ಮಾರ್ಕೆಟಿಂಗ್ ಮಾಡ್ತಾರೆ. ಅಂದ್ರೆ ಇದನ್ನ ನೀವು ಇನ್ವೆಸ್ಟ್ ಮಾಡ್ತಾ ಬಂದ್ರೆ ನಿಮ್ಗೆ ಇಷ್ಟು ಕವರು ಸಿಗುತ್ತೆ, ಜೊತೆಗೆ ಈ ತರ ರಿಟರ್ನ್ಸು ಬರುತ್ತೆ ಅಂತ. ಬಟ್ ಕೆಲವರು ಅದಕ್ಕೆ ಹೆಸಿಟೇಟ್ ಮಾಡ್ತಾರೆ ತಗೊಳೋದಕ್ಕೆ. ಸೊ ಇದು ಯಾವ ತರ ಇನ್ವೆಸ್ಟ್ಮೆಂಟ್ ತರ ನೋಡೋದು ಒಳ್ಳೇದಾ, ಇಲ್ಲ ಅದನ್ನ ಒಂದು ರಿಸ್ಕ್ ಆಸ್ ಅ ಒಂಥರ ಸೇಫ್ಟಿ ಟೂಲ್ ತರ ನೋಡೋದು ಒಳ್ಳೇದಾ? ಇವತ್ತು ವಾಟ್ ಯು ಆರ್ ಸೇಯಿಂಗ್ ಇಸ್ ನಾಟ್ ಅವೈಲಬಲ್ ಇನ್ ಜನರಲ್ ಇನ್ಶೂರೆನ್ಸ್. ಓಕೆ, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಆ ಆಪ್ಷನ್ ಇಲ್ಲ. ಸೊ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಪ್ಯೂರ್ ಆಗಿ ಏನಂತಂದ್ರೆ ಯು ಆರ್ ಪೇಯಿಂಗ್ ಅ ಪ್ರೀಮಿಯಂ ಅಂಡ್ ಯು ಆರ್ ಇನ್ಶೂರಿಂಗ್ ಯೋರ್ ಸೆಲ್ಫ್, ಯುವರ್ ಅಸೆಟ್ಸ್. ಏನೇನು ನಿಮ್ಮ ವಸ್ತುಗಳಿದೆಯೋ ಆ ವಸ್ತುಗಳಿಗೆ ನೀವು ಇನ್ಶೂರೆನ್ಸ್ ತಗೋತಾ ಇದ್ದೀರಾ. ಓಕೆ, ಸಣ್ಣ ಉದಾಹರಣೆ ಅಂತಂದ್ರೆ ನೀವು ಮನೆಯಲ್ಲಿ ನಾನು ಹೇಳ್ದಂಗೆನೆ ನಿಮ್ಮ ಮನೆ ಆರ್ಟಿಕಲ್ಸು, ನಿಮ್ಮ ಅಂಗಡಿಯಲ್ಲಿ ಇರುವಂಥ ವಸ್ತುಗಳು, ಅದನ್ನೆಲ್ಲ ನೀವು ಇನ್ಶೂರ್ ಮಾಡ್ತಾ ಇದ್ದೀರಾ. ಒಂದು ಮಳೆ ಬಂದು ಏನೋ ಹಾಳಾಯ್ತು ಅಂದ್ರೆ ನಿಮ್ಗೇನು ಅದು ರಿಪೇರಿ ಆಗೋ ಖರ್ಚಿದೆಯಲ್ಲ ಅದು ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಸೊ ನಿಮ್ಮ ಅನಾರೋಗ್ಯ ಆಯಿತು ಅಂದ್ರೆ ನೀವು ಒಂದು ಹಾಸ್ಪಿಟಲ್ಗೆ ಹೋಗಿ ಸೇರ್ತೀರಾ ಅಂದ್ರೆ ಅದರ ಖರ್ಚು ಏನೇ ಇದ್ರೂ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಸೊ ಪ್ಯೂರ್ಲಿ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಸೆಲ್ಫ್. ಇಷ್ಟೆಲ್ಲ ಅಂದ್ರೆ ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ ಸಹ, ಆದ್ರೂನು ಒಂದು ಇಂಡಿಯನ್ ಮೈಂಡ್ ಸೆಟ್ ಅಂತ ತಗೊಂಡ್ರೆ ಅದೇನೋ ಒಂಥರ ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು, ಅಥವಾ ಏನೇನೋ ಬೇರೆ ಬೇರೆ ಪರ್ಸೆಪ್ಷನ್ಸ್ ಇರ್ಬೋದು ಅವ್ರದ್ದು. ನಿಮ್ ಪ್ರಕಾರ ಏನಿರ್ಬೋದು ಇಂಡಿಯನ್ ಮೈಂಡ್ ಸೆಟ್ ಅಲ್ಲಿ ಆ ಹೆಸಿಟೇಟ್ ಮಾಡೋದಕ್ಕೆ ಏನೇನ್ ಇರ್ಬೋದು ಅಂತ? 4 ವಿಷಯ. ಒಂದೇನಂತಂದ್ರೆ ಇಂಡಿಯಾದಲ್ಲಿ ನಾವು, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು, ವಿ ಡೋಂಟ್ ವಾಂಟ್ ಟು ಬಿ ಕಾಲ್ಡ್ ಆಸ್ ನನಗೆ ನಾಳೆ ಹುಷಾರ್ ತಪ್ಪದರೆ ಏನ್ ಮಾಡೋಣ, ನಾನು ಯಾವಾಗ್ಲೂ ಹುಷಾರಾಗಿರ್ತೀನಿ, ನನಗೆ ರೋಗನೇ ಬರಲ್ಲ, ನಾನು ಆಸ್ಪತ್ರೆಗೆ ಹೋಗಲ್ಲ, ನನಗೇನು ಕಾಯಿಲೆ ಬರಲ್ಲ, ನಮ್ಮ ವಂಶದಲ್ಲಿ ಯಾರಿಗೂ ಕಾಯಿಲೆ ಇಲ್ಲ. ಸೊ ಇದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇಂಡಿಯಾದಲ್ಲಿ. ಇದೊಂದು ದೊಡ್ಡ ಮೈಂಡ್ ಸೆಟ್ ಇದೆ. ಇದು ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ. ಎರಡನೇದು ಏನಾಗತ್ತೆ ಅಂತಂದ್ರೆ ಇದರ ನೆಸೆಸಿಟಿ. ಅಂದ್ರೆ ಇವತ್ತಿಲ್ದವ್ರ ನಾಳೆ ತಗೊಳ್ಳೋಣ, ಇವತ್ತಿಂದ ನಾಳೆಗೆ ಏನಾಗ್ಬಿಡುತ್ತೆ, ನನಗೇನಾಗಲ್ಲ. ಸೊ ಡೆಫರ್, ಒಂದು ವಾರ ಆದ್ಮೇಲೆ, ಒಂದು ತಿಂಗಳಾದ್ಮೇಲೆ, ಒಂದು ವರ್ಷ ಆದ್ಮೇಲೆ, ಒಂದು 5 ವರ್ಷ ಆದ್ಮೇಲೆ. ಸೊ ಎರಡನೇದು, ದಿಸ್ ಇಸ್ ಒನ್ ಮೆಂಟಾಲಿಟಿ. ಮೂರನೇದು ಏನಂತಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಅವ್ರಿಗೆ
ವೈ ಅನ್ನೋ ವಿಷಯನ ನಾವು ಕ್ಲಾರಿಟಿಯಿಂದ ಇನ್ಶೂರೆನ್ಸ್ ಕಂಪನಿಯವ್ರು ಹೇಳಬೇಕಾಗತ್ತೆ. ಇದು ಏನಕ್ಕೆ ಯಾತಕ್ಕಾಗಿ ಇದು ಮಾಡ್ತಾ ಇದೀವಿ ಅನ್ನೋ ವಿಷಯ. ಸೊ ಆ ಕ್ಲಾರಿಟಿ ಸಿಗದೆ ಇದ್ದಾಗ ಆ ಡಿಸಿಷನ್ ಮೇಕಿಂಗ್ ಇಸ್ ಡಿಲೇ ಆಗತ್ತೆ. ಫೋರ್ತ್ ಒನ್ ಏನಂತಂದ್ರೆ ನಮ್ಮಲ್ಲಿ ಪ್ರಯಾರಿಟೈಸೇಷನ್ ಅಂದ್ರೆ ಇದು ಬಹಳ ಮುಖ್ಯ. ಇವಾಗ ಹೆಂಗೆ ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ಏಪ್ರಿಲ್ ಮೇನಲ್ಲೇ ನಾವು ರೆಡಿ ಆಗ್ಬಿಡ್ತೀವಿ ಅವ್ರ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ. ಸೊ ಆ ತರ ನಮ್ಮ ಪ್ರೀಮಿಯಂ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಪ್ರೀಮಿಯಂನ ಅಲೋಕೇಟ್ ಮಾಡಿ ಆ ಪ್ರೀಮಿಯಂ ನಾನು ಕಟ್ಟಲೇಬೇಕು ಅನ್ನೋದು ಅಲೋಕೇಶನ್ ಆ ನಮ್ಮ ಸ್ಕೀಮ್ ನಲ್ಲಿ ಅಲೋಕೇಶನ್ ಅಲ್ಲಿ ಇರೋದೇ ಇಲ್ಲ. ಇನ್ಶೂರೆನ್ಸ್ ಈಸ್ ದ ಲಾಸ್ಟ್ ಆರ್ ಲೀಸ್ಟ್. ಸೊ ಅದು ಮೇಲಕ್ಕೆ ಹೋದಾಗ ಪ್ರಾಬ್ಲಿ ಆಲ್ ದಿಸ್ ವಿಲ್ ಗೆಟ್ ಇರೋಡೆಡ್. ಸೊ ಇದೆಷ್ಟು ನಾವು ಇರೇಸ್ ಮಾಡೋಕ್ಕಾಗತ್ತೆ. ಬಟ್ ಈಗೀಗ ಇಂಡಿಯಾದಲ್ಲಿ ಈಗ ಅದರ ಅರಿವು ಬಹಳ ಬರ್ತಾ ಇದೆ ಅಂಡ್ ತುಂಬಾ ಜನ ಅದರ ಬಗ್ಗೆ ಜಾಸ್ತಿ ಕಾಳಜಿ ತಗೊಳಕ್ ಶುರು ಮಾಡಿದ್ದಾರೆ. ಮೈಂಡ್ ಸೆಟ್ ಚೇಂಜ್ ಆಗ್ತದೆ. ಎಸ್ ಎಸ್. ಸೊ ಈ ಜನರಲ್ ಇನ್ಶೂರೆನ್ಸಸ್ ಅಥವಾ ಸ್ಪೆಸಿಫಿಕ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾತಾಡೋದಾದ್ರೆ ಯಾರಿಗ್ ಬೇಕು? ಸ್ಯಾಲರಿಡ್ ಪೀಪಲ್ಗೆ ಬೇಕಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಬೇಕಾ ಅಥವಾ ಇಬ್ಬರಿಗೂ ಬೇಕಾಗುತ್ತೆ? ಯಾಕಂದ್ರೆ ಕೆಲವರು ಸ್ಯಾಲರಿಡ್ ಇರೋರು ಕಾರ್ಪೊರೇಟ್ ಫರ್ಮ್ಸ್ ಅಲ್ಲಿ ಇರೋರು ನಮ್ಗೆ ನಮ್ ಫರ್ಮ್ ಅಲ್ಲೇ ಕವರ್ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಮೈಂಡ್ ಸೆಟ್ ಇರುತ್ತೆ, ಅವ್ರಿಗೂ ಸಹ ಬೇಕಾಗತ್ತಾ ಹೇಗೆ ಅಂತ? ಫ್ಯಾಂಟಾಸ್ಟಿಕ್ ಕ್ವೆಶನ್. ಯಾರಿಗ್ ಬೇಕು? ಹೌದು. ಯಾವಾಗ ತಗೋಬೇಕು? ಟೈಮಿಂಗ್. ಯಾ, ವೆರಿ ಇಂಪಾರ್ಟೆಂಟ್. ಸೊ ಯಾರಿಗ್ ಬೇಕು ಅನ್ನೋದಕ್ಕಿಂತ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು. ಇಫ್ ಯು ಆರ್ ಅಟ್ ದಿ ಏಜ್ ಆಫ್ 18, ನೀವು 18 ವರ್ಷ ಇದ್ದಾಗ ಯು ಶುಡ್ ಸ್ಟಾರ್ಟ್ ಅ ಹೆಲ್ತ್ ಇನ್ಶೂರೆನ್ಸ್ ಪ್ರೋಗ್ರಾಮ್. ಸೊ ಏನಾಗುತ್ತೆ, ವೆನ್ ಯು ಆರ್ 18 ಯು ಟೇಕ್ ಎ ಕವರ್, ಯು ಆರ್ ಆಕ್ಚುಲಿ ಸೆಕ್ಯೂರಿಂಗ್. ಅಂಡ್ ಇವತ್ತು ಏನಾಗುತ್ತೆ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಿಮಗೆ ಪಾಲಿಸಿ ತಗೊಂಡ ತಕ್ಷಣನೇ ನಿಮ್ಗೆ ಎಲ್ಲ ಕ್ಲೇಮು ಕೊಟ್ಬಿಡಲ್ಲ. ಇವತ್ತು ಹಂಗಿದ್ರೆ ಇಂಡಿಯಾದಲ್ಲಿ 100% ನಮಗೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಿರ್ತಾ ಇದ್ರು. ಇವತ್ತು ಬರೀ 20% ಅಷ್ಟೇ ಕವರೇಜ್ ಇರೋದು, ಇನ್ನು 80% ಜನ ಇನ್ಶೂರೆನ್ಸ್ ತಗೊಂಡಿಲ್ಲ. ಯಾ, ಇಂಡಸ್ಟ್ರಿ ಇಟ್ಸೆಲ್ಫ್ ಇಸ್ 20%. ಸೊ ವೆನ್ ಯು ಆರ್ ಟೇಕಿಂಗ್ ಅಟ್ ದಿ ಏಜ್ ಆಫ್ 18, ನಿಮಗೆ ಮೊದಲನೇ ವರ್ಷದಲ್ಲಿ ಕೆಲವೊಂದು ರೋಗಗಳನ್ನ ನಾವು ಕವರ್ ಮಾಡೋದಿಲ್ಲ. ಹರ್ನಿಯಾ ಆಗ್ಬೋದು, ಕ್ಯಾಟ್ರಾಕ್ಟ್ ಆಗ್ಬೋದು, ಪೈಲ್ಸ್ ಆಗ್ಬೋದು, ಫಿಸ್ಟುಲಾ ಆಗ್ಬೋದು, ಇಂಥದೆಲ್ಲ ನಾವು ಫಸ್ಟ್ ಇಯರ್ ಕವರ್ ಮಾಡೋದಿಲ್ಲ. ಸೆಕೆಂಡ್ ಇಯರ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಆಗ್ಬೋದು, ಇಂಥದೆಲ್ಲ ನಾವು ಕವರ್ ಮಾಡೋದಿಲ್ಲ. ಥರ್ಡ್ ಇಯರ್ ನಲ್ಲಿ ನಾವು ವಿ ಡೋಂಟ್ ಕವರ್ ಯುವರ್ ಹಾರ್ಟ್ ಸರ್ಜರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್, ಇದೆಲ್ಲ. ಅಂದ್ರೆ ಪ್ರತಿ ಒಂದು ಇದಕ್ಕೂ ವೇಟಿಂಗ್ ಪೀರಿಯಡ್ ಅನ್ನೋದು ಒಂದಿರುತ್ತೆ. ಸೊ 3 years to 4 years ಇಫ್ ಯು ಡೋಂಟ್ ಕ್ಲೇಮ್, ನೀವು ಕ್ಲೇಮ್ ಮಾಡದೆ ಹೋದ್ರೆ 4ನೇ ವರ್ಷದಿಂದ ನಿಮ್ಮ ಎಲ್ಲ ರೋಗಗಳಿಗೂ ಲೈಫ್ ಟೈಮ್ ತನಕ ನಿಮಗೆ ಕವರೇಜ್ ಸಿಗತ್ತೆ. ಅದನ್ನ ನೀವು 18ರಲ್ಲಿ ನೀವೇನ್ ಪ್ರೀಮಿಯಂ ಕಟ್ತಾ ಇರ್ತೀರಾ, ಜನರಲಿ ಇವತ್ತೇನಂತಂದ್ರೆ ಒಂದು 18ರಿಂದ 24 ವರ್ಷ ತನಕ ನಿಮಗೆ ಇಮ್ಯುನಿಟಿ ಪವರ್, ರೆಸಿಸ್ಟೆನ್ಸ್ ಪವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ತಾಳ್ಮೆ ಶಕ್ತಿ, ತಡ್ಕೊಳ್ಳುವ ಶಕ್ತಿ, ರೋಗಗಳನ್ನ ಬೇಗ ವಾಸಿಯಾಗುವಂಥದ್ದು, ಇಂಥದ್ದೆಲ್ಲ 18ರಿಂದ 24 ಒಳಗಡೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದ ಇನ್ಶೂರೆನ್ಸ್ ಕಂಪನಿಯವರು ಬಹಳ ಕಡಿಮೆ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ. ಯಾಕಂತಂದ್ರೆ ಈ ಬ್ರಾಕೆಟ್ ಅಲ್ಲಿ ಯೂಸ್ ಮಾಡುವಂಥವ್ರು ಬಹಳ ಕಮ್ಮಿ, ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿನ ಯೂಸ್ ಮಾಡುವಂಥವ್ರು ಬಹಳ ಕಮ್ಮಿ. ಸೊ ಈ ಪ್ರೀಮಿಯಮ್ ಬಹಳ ಕಮ್ಮಿ ಇರುತ್ತೆ. ನೀವು ಅದೇ ತರ ನಿಮ್ಗೆ ಏನಾಗತ್ತೆ, ವೆನ್ ಯು 24ರಿಂದ 28ಕ್ಕೆ ಹೋದಾಗ ನಿಮ್ಗೆ ಮದುವೆ ಆಗತ್ತೆ, ಮಕ್ಕಳಾಗತ್ತೆ, ಫ್ಯಾಮಿಲಿ ಆಗತ್ತೆ. ಸೊ ಅವಾಗೆಲ್ಲಾನು ನಿಮಗೆ ಈ ಪಾಲಿಸಿ ಜೊತೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಪ್ರೀಮಿಯಂ ವುಡ್ ಬಿ ವೆರಿ ಲೆಸ್. ಅಂಡ್ ನಿಮ್ಗೆ ಏನಾಗತ್ತೆ ಅಂದ್ರೆ ನಿಮ್ಮ ಟ್ರಾವೆಲ್ ಟೈಮ್ ಜಾಸ್ತಿ ಆದಾಗ ನಿಮಗೆ ಮೈಲೇಜ್ ಜಾಸ್ತಿ ಸಿಗತ್ತೆ ಈ ಪಾಲಿಸಿಯಿಂದ. ಸೊ ವೆನ್ ಯು ಸ್ಟಾರ್ಟ್ ಅರ್ನಿಂಗ್ ಸೇ ಫ್ರಮ್ 18 years ಯು ಶುಡ್ ಟೇಕ್ ಅ ಪಾಲಿಸಿ ಅಂಡ್ ದಟ್ ವಿಲ್ ಕೀಪ್, ಅದು ನಿಮಗೆ ಹೋಗ್ತಾ ನಿಮ್ಮ ಜೊತೆ ಟ್ರಾವೆಲ್ ಆಗ್ತಾನೇ ಇರುತ್ತೆ ಅದರ 18 ವಯಸ್ಸಲ್ಲಿ. ಎರಡನೇದು ಯಾರು ತಗೋಬೇಕು, ಸ್ಯಾಲ್ರಿಡ್ ತಗೋಬೇಕಾ, ಸೆಲ್ಫ್ ಎಂಪ್ಲಾಯ್ಡ್ ತಗೋಬೇಕಾ, ಇಲ್ಲ ಯಾರು ತಗೋಬೇಕು ಅನ್ನೋದ್ರೆ ಇದು ಎಲ್ಲರೂ ತಗೋಬೇಕು. ಸ್ಯಾಲ್ರಿಡ್ ಅಲ್ಲಿ ಇವತ್ತೊಂದು ದೊಡ್ಡ ತಪ್ಪು ಕಲ್ಪನೆ ಏನಂತಿದೆ ಅಂತಂದ್ರೆ, ನನಗೆ ಕಂಪನಿಯಿಂದ ನನಗೆ ಗ್ರೂಪ್ ಮೆಡಿಕಲ್ ಕವರೇಜ್ ಅಂತ ಕೊಟ್ಬಿಡ್ತಾರೆ, ನನಗೆ 2 ಲಕ್ಷ ರೂಪಾಯಿ ಕವರೇಜ್ ಇದೆ, ನನಗೆ 3 ಲಕ್ಷ ರೂಪಾಯಿ ಕವರೇಜ್ ಇದೆ. ಬಟ್ ಇವತ್ತು ನಿಮಗೆ 2 ಲಕ್ಷನೋ 3 ಲಕ್ಷನೋ ಕವರೇಜ್ ಸಾಕಾಗತ್ತಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಇವತ್ತಿರೋ ಹಾಸ್ಪಿಟಲೈಸೇಷನ್ನು, ಇವತ್ತಿರೋ ಎಕ್ಸ್ಪೆನ್ಸು, ಇವತ್ತು ಆಗ್ತಾ ಇರೋಂಥ ಖರ್ಚುಗಳನ್ನೆಲ್ಲ ನೋಡಿದ್ರೆ ಒಂದು ವ್ಯಕ್ತಿಗೆ ಮಿನಿಮಮ್ ಅಂತಂದ್ರೆ ಒಂದು 8ರಿಂದ 10 ಲಕ್ಷ ರೂಪಾಯಿ ಕವರೇಜ್ ಇಸ್ ಮಸ್ಟ್ ಟು ಗೋ ಟು ಅ ಗುಡ್ ಹಾಸ್ಪಿಟಲ್.
ಸೊ ನಿಮ್ಮ ಕಂಪನಿಯವರು ನಿಮಗೆ ಒಂದು 2 ಲಕ್ಷ ರೂಪಾಯಿಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಸಡನ್ನಾಗಿ ನಿಮ್ಗೆ ಏನಾದರೂ ಆಗೋದ್ರೆ, ಸೊ ನಿಮಗೆ ಸಡನ್ ಏನಾದರೂ ಆದರೆ ಆಸ್ ಅ ರೆಸ್ಪಾನ್ಸಿಬಿಲಿಟಿ ನಾನು 2 ಲಕ್ಷ ರೂಪಾಯಿ ಕವರೇಜ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಬಟ್ ದಟ್ ಈಸ್ ದ ಓನ್ಲಿ ಸ್ಟಾರ್ಟಿಂಗ್, ಅದಷ್ಟೇ ಸ್ಟಾರ್ಟು. ಅಲ್ಲಿಂದ ನೀವು ಯು ಶುಡ್ ಆ ಪಾಲಿಸಿನ ಇಟ್ಕೊಂಡು ದರ್ ಇಸ್ ಸಮಥಿಂಗ್ ಕಾಲ್ಡ್ ಟಾಪ್ ಅಪ್ ಪಾಲಿಸಿ. ಅದ್ರ ಮೇಲೆ ನೀವು ಟಾಪ್ ಅಪ್ ಮಾಡಿ ಒಂದು 5 ಲಕ್ಷ ರೂಪಾಯಿ ಟಾಪ್ ಅಪ್ ಮಾಡಿದ್ರೆ ಏನು ಪ್ರೀಮಿಯಂ ಬರೋದಿಲ್ಲ. ನಿಮ್ಮ ಮ್ಯಾಕ್ಸಿಮಮ್ ಒಂದು 10,000 to 12,000 ರೂಪಾಯಿ ವರ್ಷಕ್ಕೆ ಖರ್ಚಾಗುತ್ತೆ ಎಂಟೈರ್ ಫ್ಯಾಮಿಲಿಗೆ. ನಿಮ್ಮ ಕಂಪನಿಯಲ್ಲಿ ಏನು ಕೊಡ್ತಾ ಇದಾರಲ್ಲ ಅದರ ಕವರೇಜ್ ನಾವು ನೋಡ್ಬಿಟ್ಟು ಅದ್ರ ಮೇಲ್ಗಡೆ ಯು ಶುಡ್ ಟೇಕ್ ಅ ಪಾಲಿಸಿ. ಗೋ ಟು ಅನ್ ಅಡ್ವೈಸರ್, ಟೇಕ್ ಅನ್ ಅಡ್ವೈಸ್ ಆ್ಯಂಡ್ ಅದ್ರ ಬಗ್ಗೆ ಒಂದು ಪಾಲಿಸಿ ತಗೊಳ್ಳಿ. ನೀವು ಸ್ಯಾಲ್ರಿಡ್ ಅವರು, ಸೆಲ್ಫ್ ಎಂಪ್ಲಾಯ್ಡ್ ಅವರು ಡೆಫಿನೆಟ್ ಆಗಿ ತಗೋಬೇಕು. ಅವ್ರಿಗೆ ಆ GMC ಕೂಡ ಇಲ್ಲ. ಸೊ GMCನೂ ಇಲ್ಲದೆ ಇರೋದ್ರಿಂದ ದೇ ಶುಡ್ ಸ್ಟಾರ್ಟ್ ಟೇಕಿಂಗ್ ಅ ಹೆಲ್ತ್ ಪಾಲಿಸಿ. ಮಿನಿಮಮ್ ಕವರೇಜಸ್ ಅಂದರೆ ಒಂದು 5 to 10 ಲಕ್ಷ ರೂಪಾಯಿಗೆ ಒಂದು ಕವರೇಜ್ ಫ್ಲೋಟರ್, ಫ್ಯಾಮಿಲಿ ಫ್ಲೋಟರ್, ಮನೆಯಲ್ಲಿರುವಂಥ ಗಂಡ ಹೆಂಡತಿ ಮಕ್ಕಳು ಸೇರಿ ತಗೊಂಡ್ರೆ ನೀವು ಒಂದು ಸ್ವಲ್ಪ ನಿಮ್ಮ ಆರೋಗ್ಯನ ನೀವು ನಿಶ್ಚಿಂತೆಯಾಗಿ ನೀವು ಸರಿಪಡಿಸ್ಕೋಬಹುದು. ಓಕೆ, ನೀವು ಫ್ಲೋಟರ್ ಅಂತ ಮೆನ್ಷನ್ ಮಾಡ್ತಾ ಇದ್ರಿ. ಸೊ ಒಂದು 5 ಲಕ್ಷ ಒಂದು ಫ್ಯಾಮಿಲಿಗೆ ಅಂತ ತಗೊಂಡ್ರೆ ಸಪೋಸ್ 3 ಜನ ಇದ್ದಾರೆ, ಸೊ ಫ್ಲೋಟರ್ ಅಂದ್ರೆ ಆ 5 ಲಕ್ಷದಲ್ಲೇ 3 ಜನದ್ದು ಕವರ್ ಆಗುತ್ತಾ? ಯಾವ ತರ? ಸಪೋಸ್ ಒಬ್ರು ಅದನ್ನ ಕ್ಲೇಮ್ ಮಾಡಿದ್ರೆ ಇನ್ನ ಮಿಕ್ಕಿದ ಪೋರ್ಷನ್ ಮಾತ್ರ ಇನ್ನ ನೆಕ್ಸ್ಟ್ ಕ್ಲೇಮ್ ಯೂಸ್ ಮಾಡ್ಬೋದಾ? ಯಾವ ತರ ಅಂತ? ಇಲ್ಲ, ಇದು ಹೆಂಗೆ ಅಂತಂದ್ರೆ 5 ಲಕ್ಷ ನಿಮ್ಗೆ ನೀವು ಒಬ್ಬರೇ 5 ಲಕ್ಷ ಯೂಸ್ ಮಾಡ್ಬೋದು, ಇಲ್ಲ ಎಲ್ಲರೂ ಸೇರಿ 5 ಲಕ್ಷ ಯೂಸ್ ಮಾಡ್ಬೋದು. ಓಕೆ. ಸೊ ದರ್ ಇಸ್ ನೋ ಥ್ರೆಶೋಲ್ಡ್, ಅಂದ್ರೆ ಒಬ್ರು ಇಷ್ಟೇ ಖರ್ಚು ಮಾಡಬೇಕು ಅಂತ ಏನಿಲ್ಲ. ಬಟ್ ಎಂಟೈರ್ 3 ಜನಕ್ಕೆ ನಾವು 5 ಲಕ್ಷ ರೂಪಾಯಿ, ಆ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇದೆ. ಸೊ ನಾಳೆ ದಿವಸ ಒಬ್ಬರೇ 5 ಲಕ್ಷ ಖಾಲಿ ಮಾಡ್ಬಿಟ್ರು ಅಂತಂದ್ರೆ ಇನ್ನಿಬ್ಬರಿಗೂ ಇರೋದಿಲ್ಲ. ಅದಕ್ಕೆ ಫ್ಲೋಟರ್ ಅದು ಇರುತ್ತೆ, ಅದಕ್ಕೆ ಅದನ್ನ ಫ್ಲೋಟರ್ ಅಂತ ಕರಿತೀವಿ. ಈಗ ಎಲ್ಲ ಏನಾಗಿದೆ, ಈಗ ಅದರ ಮೇಲೆಲ್ಲ ಬಹಳ ಅಂದ್ರೆ ಅಡ್ವಾನ್ಸ್ಡ್ ರೀತಿಯಲ್ಲಿ ಪಾಲಿಸೀಸ್ ಬಂದಿದೆ. ಎಲ್ಲಿ ಅಂದ್ರೆ ಇವಾಗ ನಿಮಗೆ ರೆಸ್ಟೋರೇಷನ್ ಬೆನಿಫಿಟ್ ಅಂತ ಕರಿತೀವಿ. ಅಂದ್ರೆ ನೀವು ಸಪೋಸ್ ನೀವು 4 ಜನಕ್ಕೆ ಒಂದು ಪಾಲಿಸಿ ತಗೊಂಡಿದ್ದೀರಾ, 5 ಲಕ್ಷ ರೂಪಾಯಿ ಕವರೇಜ್ ಇದೆ, ಒಬ್ಬರೇ 5 ಲಕ್ಷ ಯೂಸ್ ಮಾಡ್ಬಿಟ್ರು ಒಂದು ವರ್ಷದೊಳಗಡೆ ಒಂದು ರೋಗಕ್ಕೆ ಅಂತಂದ್ರೆ ಮಿಗ್ದವರೆಲ್ಲ ಇವಾಗ ನಾನು ಹೇಳಿದ ಸಿನಾರಿಯಲ್ಲಿ ಏನು ಇರೋದಿಲ್ಲ. ಸೊ ಇವಾಗ ಏನಾಗಿದೆ ಅಂದ್ರೆ ರೆಸ್ಟೋರೇಷನ್ ತಿರ್ಗಾ ಕಂಪನಿಯವರು 5 ಲಕ್ಷ ರೂಪಾಯಿ ತಿರ್ಗಾ ನಿಮ್ ಖಾತೆಗೆ ಹಾಕ್ತಾರೆ, ಎಂಟೈರ್ ವರ್ಷ ಅದು ಓಡುತ್ತೆ, ಏನು ಪ್ರೀಮಿಯಂ ಚಾರ್ಜ್ ಮಾಡಿದೆ. ಅದನ್ನ ರೆಸ್ಟೋರೇಷನ್ ಬೆನಿಫಿಟ್ ಅಂತ ಕರೀತಾರೆ. ಸೊ ಇದು ಬಹಳ ಅಡ್ವಾನ್ಸ್ಡ್ ಆಗಿದೆ, ಬಹಳ ಸರಳವಾಗಿದೆ, ಈಸಿ ಟು ಅಂಡರ್ಸ್ಟ್ಯಾಂಡ್, ಅಂದ್ರೆ ಈ ಎಲ್ರಿಗೂ ಅರ್ಥ ಆಗುವಂತ ಪಾಲಿಸಿಗಳೆಲ್ಲ ಬಂದಿದೆ. ಏನಂತಂದ್ರೆ ನೀವು ಅದಕ್ಕೆ ಸ್ವಲ್ಪ ಸಮಯನ ಕೊಡ್ಬೇಕಾಗತ್ತೆ. ಸೊ ಇನ್ಶೂರೆನ್ಸ್ ಕೂಡ ಎವಾಲ್ವ್ ಆಗ್ತಾ ಇದೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ರೆಸ್ಟೋರೇಷನ್ ತುಂಬಾನೇ ಪ್ರತಿ ವರ್ಷ ನೀವು ನೋಡಿದ್ರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಏನೇನೆಲ್ಲ ನಾವು ಕಲಿತಿದೀವೋ ಅದನ್ನೆಲ್ಲ ನಾವು ಪಾಲಿಸಿ ಮೂಲಕ ವಾಪಸ್ ಜನಗಳಿಗೆ ಕೊಡ್ತಾ ಇದೀವಿ. ಸೊ ಇವಾಗ ನಾವು ಕವರ್ ಬಗ್ಗೆ ಮಾತಾಡ್ತಿದ್ವಿ, 5 lakhs ಅಥವಾ 10 lakhs ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂತ. ಸೊ ನಾವ್ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು? ನಾವು ಇವಾಗ ನನಗೆ ಇಷ್ಟು ಜನ ಇದೀವಿ ಅಂತ ಆ ಬೇಸಿಸ್ ಮೇಲೋ ಅಥವಾ ನಾವು ಈ ಊರಲ್ಲಿ ಇದೀವಿ ಅನ್ನೋ ಬೇಸಿಸ್ ಮೇಲೋ, ಸೊ ಈ ಕವರ್ನ ಹೇಗೆ ನಾವು ಒಂದು ತಮ್ ರೂಲ್ ಆಗೋ ಏನೋ? ಸೊ ತಮ್ ರೂಲ್ ಮೂರು ವಿಷಯ ಇದೆ. ಒಂದು, ನೀವು ಯಾವ ಊರಲ್ಲಿ ಇದ್ದೀರಾ, ಆ ಊರಲ್ಲಿ ನಿಮಗೆ ಹಾಸ್ಪಿಟಲೈಸೇಷನ್ ಅಂದಾಜು ನಿಮ್ಗೆ ಗೊತ್ತಾಗತ್ತೆ, ಏನ್ ಹಾಸ್ಪಿಟಲೈಸೇಷನ್ ಆದ್ರೆ ಏನ್ ಖರ್ಚು ಬರುತ್ತೆ ಅಂತ. ಸೊ ಅದು ಒಂದು ತಮ್ ರೂಲ್, ಒಂದು ಡಿಸಿಷನ್ ಮೇಕಿಂಗ್. ಎರಡನೇದು ಏನಂತಂದ್ರೆ ನಿಮ್ಮ ಆದಾಯ ಏನಿದೆ, ನೀವು ಏನ್ ಅರ್ನ್ ಮಾಡ್ತಾ ಇದ್ದೀರಾ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಇವಾಗ ನೀವು 1 ಲಕ್ಷ ರೂಪಾಯಿ ಸಂಬಳ ತಗೋತಾ ಇದ್ದೀರಾ, ಓಕೆ, ನಿಮ್ಗೆ ಯಾರು ಬಂದು ಹೇಳಿಲ್ಲಲ್ಲ ನೀವು ಎಷ್ಟು FD ಮಾಡಬೇಕು ಅಂತ. ಇಲ್ಲ, ಅದನ್ನ ನೀವು ತಾನೇ ಡಿಸೈಡ್ ಮಾಡ್ತಾರಲ್ಲ. ನಿಮ್ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ಬೋದೇನೋ, ನೀವು ಇಷ್ಟು FD ಮಾಡಿ, ಇಷ್ಟು ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಇಷ್ಟು ನಿಮ್ಮ ಮನೆ ಖರ್ಚಿಗೆ ಹಾಕಿ ಅಂತ. ಇನ್ಶೂರೆನ್ಸು ಅಷ್ಟೇನೆ, ನೀವೇನು ನೀವು ನಿಮ್ಮ ಮನೆ ಖರ್ಚು ಮಾಡ್ತೀರಾ ಇದೆಲ್ಲ ಮಾಡಿ ಇನ್ನು ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಏನು ಎಕ್ಸ್ಟ್ರಾ ಉಳಿಯುತ್ತಲ್ಲ ಅದನ್ನ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಹೆಲ್ತ್ ಮಾತ್ರ ಅಲ್ಲ, ಹೆಲ್ತ್ ತಗೊಳ್ಳಿ, ನಿಮ್ಮ ಹೋಮ್ ಇನ್ಶೂರೆನ್ಸ್ ತಗೊಳ್ಳಿ, ಯಾಕೆ ಅದೆಲ್ಲ ವಾಪಸ್ ಬರುತ್ತೆ, ಪ್ರತಿಯೊಂದು ನಿಮಗೆ ವಾಪಸ್ ಬರುತ್ತೆ. ಏನಾದ್ರೂ ಒಂದು ಕ್ಲೈಮ್ ಆಯ್ತು ಅಂತಂದ್ರೆ ಯು ಡೋಂಟ್ ಹ್ಯಾವ್ ಟು, ನೀವೇನ್ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾನು ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ. ಇನ್ ಕೆಲವ್ರದ್ದು ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ನಾನು ಫಿಟ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ನೀವು ಇನಿಷಿಯಲಿ ಹೇಳಿದ್ರಿ ಅದನ್ನ, ಸೊ ನನಗೆ ಯಾಕೆ ಬೇಕು ಇನ್ಶೂರೆನ್ಸು, ಅಥವಾ ನಾನು ಅದನ್ನ ಆ ಏನ್ ಪ್ರೀಮಿಯಮ್ಸ್ ಕಟ್ತೀನಿ ಅದನ್ನೇ ನಾನು SIP ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿ ಅದನ್ನ ನಾನು ಯೂಸ್ ಮಾಡ್ಕೋತೀನಿ, ಯಾಕಂದ್ರೆ ಅದರಲ್ಲಿ ವಿತೌಟ್ ಎನಿ ಕಂಡೀಷನ್ಸ್ ನಾನು ಅದನ್ನ ಕ್ಲೇಮ್ ಮಾಡ್ಕೋಬಹುದು. ಈ ತರಾನು ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಇದು ಮೂರ್ಖತನ. ಸಿಂಪಲ್ ಟರ್ಮ್ಸ್ ಅಲ್ಲಿ ಏನಂತಂದ್ರೆ, ನಾವು ಎಷ್ಟೇ ಫಿಟ್ ಆಗಿರ್ಬೋದು, ಇವತ್ತು ನಾವು ನೋಡ್ತಾ ಇದ್ದೀವಿ ಜಿಮ್ಗೆ ಹೋದವರೆಲ್ಲ 42, 44, 45 ಅಲ್ಲೆಲ್ಲ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ.
ಡಸ್ ದಟ್ ಮೀನ್ ದಟ್ ಏನೋ ಜಿಮ್ಗೆ ಹೋಗ್ಬಾರ್ದು ಅಂತ ಏನಿಲ್ಲ. ಫಿಟ್ನೆಸ್ ಇಂದ ಆರೋಗ್ಯನ 100% ಕಾಪಾಡೋದಿಲ್ಲ. ಬಟ್ ಏನಂತಂದ್ರೆ ವಾಟ್ ವಿ ಆರ್ ಸೇಯಿಂಗ್ ಇಸ್, ನೀವು ಎಕ್ಸಸೈಸ್ ಮಾಡಿ, ಫಿಟ್ ಆಗಿರಿ, ಎಲ್ಲ ಮಾಡಿ, ಆದ್ರೆ ಒಂದು ಪ್ರೊಟೆಕ್ಷನ್ ಆಗಿ ಇದನ್ನ ನೋಡಿ, ಇದನ್ನ ಒಂದು ಪ್ರೊಟೆಕ್ಷನ್ ಅಂತ ತಗೊಳ್ಳಿ. ಎರಡನೇದು ಏನಂತಂದ್ರೆ, ಎಸ್ ಇವತ್ತು ಇವತ್ತೇನಾಗಿದೆ ಅಂದ್ರೆ ತುಂಬಾ ಖರ್ಚಾಗಲ್ಲ. ಇನ್ಶೂರೆನ್ಸ್ ತಗೊಳಕ್ಕೆ, ಹೆಲ್ತ್ ಇನ್ಶೂರೆನ್ಸ್ ತಗೊಳಕ್ಕೆ ಅವ್ರ ಒಂದು ಇನ್ಶೂರೆನ್ಸ್ ತಗೊಳಕ್ಕೆ ಬಹಳ ಖರ್ಚಾಗಲ್ಲ. ನೀವೊಂದು ಹೋಟ್ಲಿಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀರೋ ಅಷ್ಟೇ ಖರ್ಚಾಗತ್ತೆ. ಒಂದು ಹೋಟ್ಲಿಗೆ ಹೋಗಿ ನೀವು ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ಒಂದು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ನಿಮ್ಗೆ ಏನ್ ಖರ್ಚಾಗತ್ತೋ ಇಡೀ ವರ್ಷ ನಿಮ್ಮ ಒಂದು ಆರೋಗ್ಯನ, ನಿಮ್ಮ ಒಂದು ಪ್ರಾಪರ್ಟಿನ ನೀವು ಇನ್ಶೂರ್ ಮಾಡ್ಲಿಕ್ಕೆ ಅಷ್ಟೇ ಖರ್ಚಾಗತ್ತೆ. ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಕೊಡಿ, ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳಿ. ಅಂಡ್ ನಿಮಗೆ ಫಿಟ್ ಆಗಿರೋರಿಗೆ ಒಂದೇ ವಿಷಯ, ನೀವು ಯಾವಾಗ್ಲೂ ಫಿಟ್ ಆಗಿರಿ. ನಾನು ಎಗೇನ್ ಹೇಳೋದು, ನೀವು ಇನ್ಶೂರೆನ್ಸ್ನ ಯೂಸೇ ಮಾಡಬಾರ್ದು, ಆ ಪರಿಸ್ಥಿತಿನಲ್ಲೇ ಇರಬೇಕು. ಬಟ್ ಏನಂತಂದ್ರೆ ಇಟ್ ಈಸ್ ಅ ಬ್ಯಾಕಪ್. ಎಲ್ಲ ಒಂದು ವಿಷಯಕ್ಕೂ ನಾವು ಇವತ್ತೇನು ನಮ್ಗೇನು ಪಾಠ ಕಲಿಸ್ತಾ ಇದೀವಿ ಅಂತಂದ್ರೆ ಬ್ಯಾಕಪ್ ಇಟ್ಕೋಬೇಕು ಅಂತ. ಪಾಲಿಸಿ ಈಸ್ ಅ ಬ್ಯಾಕಪ್, ಏನಾದ್ರು ಆದ್ರೆ ಅಂತ ಒಂದು ಬ್ಯಾಕಪ್ ಅಷ್ಟೇ. ಕೆಲವರು ಈ ಇನ್ಶೂರೆನ್ಸ್ ಜೊತೆಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ, ಅದು ಯಾವ ತರ ಅಂತ? ಅದು ನಿಮಗೆ ಇವಾಗ ಹೊಸ ಟ್ಯಾಕ್ಸ್ ರೆಜಿಮ್ ಬಂದಿದೆ. ಸೊ ಹೊಸ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಅದು ಬಹಳ ತುಂಬಾ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಹಳೆ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಇಟ್ ವಾಸ್ ಯೂಸ್ಫುಲ್. ಬಟ್ ಈಗ ಮೋರ್ ಆಫ್ ಯುಟಿಲಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಜನ ತಗೊಳ್ತಾ ಇದ್ದಾರೆ. ಟ್ಯಾಕ್ಸ್ ಬೆನಿಫಿಟ್ ಇವ್ರಿಗೆ, ನಿಮ್ಮ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಈಗಲೂ ಅದೇ ತರನೇ ಇದೆ. ಇಟ್ ಗಿವ್ಸ್ ಯು ಅ ಗುಡ್ ಟ್ಯಾಕ್ಸ್ ರಿಟರ್ನ್ಸ್, ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ. 80D ಅಂಡ್ರೆ 80D ಸೆಕ್ಷನ್ 80D ನಲ್ಲಿ ಇದನ್ನ ಕ್ಲೇಮ್ ಮಾಡಬಹುದು. ಮತ್ತೆ ಈ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ. ಅಂದ್ರೆ ಬೇಸಿಕಲಿ ಏಜೆಂಟ್ಸ್ ಥ್ರೂ ತಗೋಬಹುದು, ಅಥವಾ ಆನ್ಲೈನ್ ಅಲ್ಲಿ ಇವಾಗ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಯಾವ್ದು ಬೆಟರ್ ಅಂತ? ಇಟ್ ಈಸ್ ಮೋರ್ ಆಫ್ ಅ ಕನ್ವೀನಿಯನ್ಸ್. ನೀವು ಹಗಲು ರಾತ್ರಿ ಏರೋಪ್ಲೇನ್ ಅಲ್ಲೇ ಇರ್ತೀರಾ ಅಂದ್ರೆ ನಿಮ್ಮನ್ನ ಯಾವ ಏಜೆಂಟು ಏರೋಪ್ಲೇನ್ ಅಲ್ಲಿ ಬಂದು ಮೀಟ್ ಮಾಡಿ ನಿಮ್ಗೆ ಪಾಲಿಸಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ಳೋದು ನಿಮಗೆ ಒಂದು ಒಳ್ಳೆ ಮಾಧ್ಯಮ ಆಗತ್ತೆ. ಸೊ ನಿಮ್ಮ ಹತ್ರ ಟೈಮ್ ಇತ್ತು, ನೀವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತ ಅನ್ಕೊಂಡಾಗ, ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ಹಂಗಿದ್ದಾಗ ನೀವು ಒಂದು ಇನ್ಶೂರೆನ್ಸ್ ಅಡ್ವೈಸರ್ನ, IRDA ಲೈಸೆನ್ಸ್ಡ್ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆಫ್ ಇಂಡಿಯಾ, ಅವರು ಲೈಸೆನ್ಸ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಹೇಗೆ ನಾವು ವಾಹನ ಚಲನೆಗೆ ಹೆಂಗೆ ಒಂದು ಲೈಸೆನ್ಸ್ ತಗೋತೀವೋ ಆ ಥರ ಈ ಇನ್ಶೂರೆನ್ಸ್ ಏಜೆಂಟ್ ಆಗ್ಲಿಕ್ಕೆ ಒಂದು ಎಕ್ಸಾಮ್ ಇದೆ, ಅದನ್ನ ಪಾಸ್ ಮಾಡಿ ಅವರು ಒಂದು ಲೈಸೆನ್ಸ್ ತಗೊಳ್ತಾರೆ. ಸೊ ಅಂತ IRDA ಲೈಸೆನ್ಸ್ಡ್ ಏಜೆಂಟ್ ಹತ್ರ ನೀವು ಇಂಥ ಪಾಲಿಸಿಗಳ ಬಗ್ಗೆ ಡಿಸ್ಕಷನ್ ಮಾಡಿ ನೀವು ತಗೋಬಹುದು. ಆಮೇಲೆ ಇವತ್ತು ನಿಮಗೆ ಆನ್ಲೈನ್ ಅಲ್ಲಿ ನೀವು ಎಲ್ಲ ತರದ ಇನ್ಫಾರ್ಮೇಶನ್ಸು ಇದೆ. ಕಂಪನಿ ವೆಬ್ಸೈಟ್ಗಳಿಗೆ ಹೋದ್ರೆ ನಿಮಗೆ ಎಲ್ಲ ಕಂಪ್ಯಾರಿಟಿವ್ ಸ್ಟಡಿ ಕೊಟ್ಬಿಡ್ತಾರೆ. ನಿಮಗೆ ಪ್ರತಿಯೊಂದು ಕಂಪನಿದು ಏನೇನಿದೆ ಅಂತ ಅದನ್ನು ನೀವು ತಿಳ್ಕೊಬಹುದು. ಸೊ ಈ ತರ ಎಲ್ಲಾ ತರದ ಮಾಧ್ಯಮದಲ್ಲೂ ನಿಮಗೆ ಓನ್ಲಿ ಥಿಂಗ್ ಇಸ್, ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ಲೆಜಿಟಿಮೇಟ್ ಆಗಿ ನೀವು ತಗೊಳ್ಳೋದು ಇಂಪಾರ್ಟೆಂಟ್. ಕೆಲವರು ಅನ್ಕೋಬಹುದು ಚೀಪರ್ ಇನ್ಶೂರೆನ್ಸ್ ಮೇ ಬಿ ನನಗೆ ಬೆಟರ್ ಇರ್ಬೋದು, ಯಾಕಂದ್ರೆ ನಾನು ಪ್ರೀಮಿಯಮ್ಸ್ ಕಮ್ಮಿ ಕಟ್ತಾ ಇರ್ತೀನಿ. ಸೊ ಅದು ಆ ತರ ಅನ್ಕೊಳ್ಳೋದು ಕರೆಕ್ಟಾ? ಚೀಪರ್ ಇನ್ಶೂರೆನ್ಸ್ ಬೆಟರ್ ಇನ್ಶೂರೆನ್ಸ್ ಅಂತ, ಅಥವಾ ನಾನು ಜಾಸ್ತಿ ಪೇ ಮಾಡ್ತಾ ಇದ್ರೆ ಅದು ಒಳ್ಳೆ ಇನ್ಶೂರೆನ್ಸ್ ಅಲ್ವೇನೋ, ಈ ಪರ್ಸೆಪ್ಷನ್ ಕರೆಕ್ಟಾ ಅಂತ? ಇವತ್ತು ಚೀಪರ್ ಕಾಸ್ಟ್ಲಿ ಅನ್ನೋದಕ್ಕಿಂತ ವೈ ಸಂಬಡಿ ಈಸ್ ಚೀಪ್ ಅನ್ನೋದು ಬಹಳ ಮುಖ್ಯ. ಒಬ್ಬ ಇನ್ಶೂರೆನ್ಸ್ ಪಾಲಿಸಿ ಒಂದು ಕಂಪನಿಯಿಂದ 15,000 ರೂಪಾಯಿ ಅಂತಿದ್ರೆ ಇನ್ನೊಂದು ಕಂಪನಿ ನಿಮ್ಗೆ 14,000 ರೂಪಾಯಿ ಕೊಡ್ಬೋದೇ ವಿನಃ, ಓಕೆ, ಒಬ್ಬ 15 ಚಾರ್ಜ್ ಮಾಡಿ ಇನ್ನೊಬ್ಬ 10 ಕೊಡ್ತಾ ಇದ್ದಾನೆ ಅಂತಂದ್ರೆ ಡೆಫಿನೆಟ್ ಆಗಿ 15ರಲ್ಲಿ ಏನೇನು ಕವರೇಜ್ ಇದೆ ಮತ್ತೆ 10ರಲ್ಲಿ ಅದೆಲ್ಲ ಕವರೇಜ್ ಇದೆ ಅಂತ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಒಂದು ವಾಹನ ಅಥವಾ ಒಂದು ಕಾರ್ ತಗೋತೀರಾ ಅಂತ ಇಟ್ಕೊಳ್ಳಿ. ಇವತ್ತೊಂದು ಮಿನಿಮಮ್ ಕಾರ್ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ಆಗತ್ತೆ. ಹಿಂದೆ ಇದ್ದಿದ್ದು ಇನ್ಶೂರೆನ್ಸ್ ನೀವು ಒಂದು ಕಾರ್ ತಗೋಬೇಕು ಅಂತಂದ್ರೆ ನೀವು ಹೋಗ್ತಾ ಇದ್ರೆ ಒಂದು ಇನ್ಶೂರೆನ್ಸ್ ಕೊಡಪ್ಪ ಅಂತ ಹೇಳಿ ಒಂದು ಇನ್ಶೂರೆನ್ಸ್ ತಗೊಂಡ್ಬರ್ತಾ ಇದ್ರೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಸರ್ ಗಾಡಿಗೆ ಏನಾದರೂ ನಾನು ಇನ್ಶೂರೆನ್ಸ್ ಕಟ್ಕೊಡ್ತೀನಿ ಅಂತ ಒಂದು ಇತ್ತು. ಇವತ್ತೇನಾಗಿದೆ ಅಂತಂದ್ರೆ ಇಂಜಿನ್ಗೆ ಒಂದು ಕವರೇಜ್ ಇದೆ, ಟೈರ್ಗೆ ಕವರೇಜ್ ಇದೆ, ಕೀಗೆ ಕವರೇಜ್ ಇದೆ, ಆಮೇಲಿಂದ ಯೂಸ್ ಮಾಡುವಂತ ಉಪಕರಣಗಳು ಕನ್ಸ್ಯೂಮಬಲ್ಸ್ ಅಂತ ಏನ್ ಕರಿತೀವಿ ಅದರದ್ದು ಕವರೇಜ್ ಇದೆ, ಆಮೇಲಿಂದ ನೋ ಕ್ಲೇಮ್ ಬೋನಸ್ ಅಂತ ಇದೆ.
ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೊಂದು ಕವರೇಜ್ ಇದೆ. ಅದಾದ್ಮೇಲಿಂದ ರಿಟರ್ನ್ ಟು ಇನ್ವಾಯ್ಸ್ ಒಂದು ಕವರ್ ಇದೆ. ಸೊ ಈ ತರ ಪ್ರತಿಯೊಂದು ನಿಮ್ಮ ಗಾಡಿನಲ್ಲಿ ನೀವು ಏನೋ ಒಂದು ವಸ್ತು ಅಂಗಡಿಯಿಂದ ಪರ್ಚೇಸ್ ಮಾಡಿ ಗಾಡಿನಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟು ತಿರ್ಗಾ ಇನ್ನೊಂದು ಅಂಗಡಿಗೆ ಹೋಗಿರ್ತೀರ. ಅಷ್ಟರಲ್ಲಿ ಈ ಒಂದು ವಸ್ತುವನ್ನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಪರ್ಸನಲ್ ಬಿಲಾಂಗಿಂಗ್ಸ್ ಅಂತಿದೆ, ಅದಕ್ಕೂ ಇನ್ಶೂರೆನ್ಸ್ ಇದೆ, ಸಪರೇಟ್. ಈ ಪಾಲಿಸಿನಲ್ಲೇ ಕವರ್ ಇದೆ. ಇಟ್ ಈಸ್ ಕಾಲ್ಡ್ ಆಸ್ ಆಡ್ ಆನ್ ಕವರ್. ನೀವೊಂದು ಕಾರ್ ತಗೊಂಡ್ರಿ ಅಂದ್ರೆ ಇದಿಷ್ಟು ಅದ್ರ ಜೊತೆ ಸೇರಿಸಿ ತಗೋಬಹುದು. ಸೊ ನೀವು ಕ್ಲೇಮ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಗಾಡಿ ನಿಲ್ಸಿದ್ರೆ ನಿಮ್ಮ ಸ್ಟುಡಿಯೋ ಹೊರಗಡೆ ಓಪನ್ ಆಗಿ ಗಾಡಿ ನಿಲ್ಸಿ ಬಂದಿದ್ದೀನಿ, ನಾನು ಇಲ್ಲಿ 2 ಅವರಿಂದ ಕೂತಿದ್ದೀನಿ, ಏನೋ ಒಂದು ಮರನೋ ಗಿಡನೋ ಕೊಂಬೆನೋ ಏನೋ ಒಂದು ಬಿತ್ತು ಅಂದ್ರೆ ಗ್ಲಾಸ್ ಫ್ರಂಟ್ ಅಲ್ಲಿರೋ ಗ್ಲಾಸ್ ಹೊಡೆದೋಗತ್ತೆ, ಬೇರೆ ಏನೂ ಆಗಿರಲ್ಲ, ಬರೀ ಗಾಜ್ ಹೊಡೆದೋಗತ್ತೆ. ಅದಕ್ಕೆ ವಿಂಡ್ ಶೀಲ್ಡ್ ಪ್ರೊಟೆಕ್ಷನ್ ಅಂತ ಒಂದು ಕವರ್ ಇದೆ. ಆ ಗಾಜನ್ನ ಮಾತ್ರ ನನಗೆ ಸಪ್ರೇಟ್ ಆಗಿ ಕವರ್ ಮಾಡಿರ್ತೀನಿ, ಅದಕ್ಕೆ ಹೊಡೆದೋದ್ರೆ ಅದನ್ನ ವಾಪಸ್ ಹಾಕಿ ಕೊಡುವಂತ ಒಂದು ಪಾಲಿಸಿ ಇದೆ. ಸೊ ಇದೆಲ್ಲನೂ ನಮಗೆ ಬೆನಿಫಿಟ್ಸ್, ಇದೆಲ್ಲ ಒಂದು ಬೆನಿಫಿಟ್ಸ್ನ ನಾವು ನೋಡ್ಬೇಕಾಗತ್ತೆ. ಇದರ ಪ್ರಕಾರವಾಗಿ ನಾವು ಕವರ್ ತಗೋಬೇಕಾಗತ್ತೆ. ನಾನು ಏನೇ ಕವರ್ ಒಂದು ಕ್ಲೇಮ್ ಮಾಡಿದ್ರೆ ವರ್ಷದ ಇಡೀ 365 ದಿನಗಳು ಒಂದು ಇನ್ಶೂರೆನ್ಸ್ ಪಾಲಿಸಿನಲ್ಲಿ ನಾನು ಏನು ಕ್ಲೇಮ್ ಮಾಡಿಲ್ಲ ಅಂತಂದ್ರೆ 20% ರಿಯಾಯಿತಿ ಸಿಗತ್ತೆ, ಅಂದ್ರೆ ಡಿಸ್ಕೌಂಟ್ ಸಿಗತ್ತೆ ನೆಕ್ಸ್ಟ್ ಪ್ರೀಮಿಯಂಗೆ. ಆ ತರ ನಮಗೆ 5 ವರ್ಷಕ್ಕೆ 50% ರಿಯಾಯಿತಿ ಸಿಗತ್ತೆ. ಸೊ ಸಪೋಸ್ ನಾನು 4 ವರ್ಷ ನಾನು ಕ್ಲೇಮೇ ಮಾಡಿಲ್ಲ, ನನಗೆ 45% NCB ಇದೆ. ಆ ವರ್ಷ ದುರಾದೃಷ್ಟ ಇದರಿಂದ ಏನೋ ಒಂದು ಕ್ಲೇಮ್ ಮಾಡೋ ಪರಿಸ್ಥಿತಿ ಬಂತು, ಈ 45% ಹೋಗ್ಬಿಡುತ್ತೆ ನನಗೆ. ಅದಕ್ಕೆ ಅಂತಾನೆ NCB ನೋ ಕ್ಲೇಮ್ ಬೋನಸ್ನ ಪ್ರೊಟೆಕ್ಟ್ ಮಾಡುವಂತಕ್ಕ ಒಂದು ಪಾಲಿಸಿ ತಂದಿದೀವಿ, NCB ಪ್ರೊಟೆಕ್ಷನ್ ಅಂತ. ಇದು ನಿಮಗೆ ಕ್ಲೇಮ್ ಮಾಡಿದ್ರು ಕೂಡ NCB ತಿರ್ಗಾ ಸಿಗತ್ತೆ, ಇನ್ಶೂರೆನ್ಸ್ಗೆ ಇನ್ಶೂರೆನ್ಸ್. ಸೊ ದಟ್ ಈಸ್ ಹೌ ಇಟ್ ಈಸ್ ಇವಾಲ್ವ್ಡ್. ಸೊ ಈ ಆಡ್ ಆನ್ ಬೆನಿಫಿಟ್ಸ್ ನೆಲ್ಲ ನಾವು ನೋಡ್ಬೇಕಾಗತ್ತೆ, ಪರಿಶೀಲನೆ ಮಾಡ್ಬೇಕಾಗತ್ತೆ, ಅದಾದ್ಮೇಲೆ ತಗೋಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಕಂಪನಿ ಜೊತೆ ನಾವು ತಗೋತಾ ಇದೀವಿ, ಯಾರ ಜೊತೆ ನಾವು ಡೀಲ್ ಮಾಡ್ತಾ ಇದ್ದೀವಿ, ನಮಗೆ ಏನೇನು ಅವರು ಕೊಡ್ತಾರೆ, ಬೆನಿಫಿಟ್ಸ್ ಸಿಗತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಬೈಯಿಂಗ್ ಇನ್ಶೂರೆನ್ಸ್ ಇಸ್ ಲೈಕ್ ಅ ಫ್ಯಾಮಿಲಿ ಪ್ರೊಟೆಕ್ಷನ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಕಸ್ಟಮರಿ ಔಪಚಾರಿಕ. 15 ವರ್ಷ ಹಿಂದೆ ಔಪಚಾರಿಕ ಗಾಡಿ ತಗೊಳಕ್ ಹೋದ್ರೆ ಮೊದಲು ಫ್ಯಾಮಿಲಿ ಅವರೆಲ್ಲ ಏನ್ ಕಲರ್, ಬ್ಲೂ ಕಲರಾ, ವೈಟ್ ಕಲರಾ, ರೆಡ್ ಕಲರಾ ಅಂತ ಡಿಸೈಡ್ ಮಾಡ್ತಾ ಇದ್ರು. ಇವತ್ತು ಅಷ್ಟು ಜನ ಫ್ಯಾಮಿಲಿ ಅವರು ಇನ್ಶೂರೆನ್ಸ್ ಯಾವ ಕಂಪನಿ ತಗೋಬೇಕು, ಏನೇನ್ ಕವರೇಜ್ ಇದೆ, ಕೀ ಕವರ್ ಅಂತ ಏನಕ್ಕೆ ಕೇಳ್ತೀವಿ ಅಂತ. ನೀವು ಎಲ್ಲಾ ಕಾರು ಇವತ್ತು ನೋಡಿದ್ರೆ ಕೀ ಲೆಸ್ ಕವರ್ಸ್ ಕಾರ್ಸ್ ಇವಾಗಲ್ಲ, ಪುಷ್ ಬಟನ್ ಅಂತಿದೆ. ಆ ಕೀ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗುವಂತದ್ದು ಕೀ ಕೊಡ್ತಾನೆ. ಒಂದು ಕೀ ಬಂದ್ಬಿಟ್ಟು ಒಂದು ಕಾರ್ಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಇದೆ. ಎಂಟೈರ್ ಇದು ಚೇಂಜ್ ಮಾಡೋ ಅದಕ್ಕೆ ಅದು ಇನ್ಶೂರೆನ್ಸ್ ಕವರ್ ತಂದಿದ್ದೀವಿ. ಮುಂಚೆ ಎಲ್ಲ ಆದ್ರೆ ನನ್ನ ಹತ್ರ ಇದ್ದಿದ್ದು ಮಾರುತಿ 800 ಆದ್ರೆ 50 ರೂಪಾಯಿ ಕೀ ಕೊಡ್ತಾ ಇದ್ರು, ಅದಕ್ಕೆ ಕೀ ಕವರ್ ಬೇಕಾಗಿರ್ಲಿಲ್ಲ. ಇವತ್ತು ಟೆಕ್ನಾಲಜಿ ಯಾವ ತರ ಇಂಪ್ರೂವ್ ಆಗಿದೆ, ಅದರ ಪ್ರಕಾರವಾಗಿ ಇನ್ಶೂರೆನ್ಸ್ ಕವರೇಜ್ ಕೂಡ ಇಂಪ್ರೂವ್ ಆಗಿದೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇದನ್ನೆಲ್ಲ ಪರಿಶೀಲನೆ ಮಾಡಿ ತಗೋಬೇಕಾಗತ್ತೆ. ಸೊ ಯಾವ್ದು ಪ್ರೈಸ್ ಹಾಗೆ ಜಾಸ್ತಿ ಆಗ್ತಾ ಹೋಗ್ತಿದ್ಯೋ ಅದಕ್ಕೆಲ್ಲ ಹೊಸದಾಗಿ ಇನ್ಶೂರೆನ್ಸ್ ಉಟ್ಕೋತಾ ಇದೆಯೋ ಹಾಗಾದ್ರೆ? ಅಬ್ಸಲ್ಯೂಟ್ಲಿ. ಬೇಕಂದ್ರೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ ಮಾಡಿ ಒಂದು ವಸ್ತು ತಗೋತಾ ಇದ್ದೀರಾ. ಸೊ ಅದರ ಪ್ರೈಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಿಂದೆ ನಿಮ್ಗೆ 5 ಲಕ್ಷ ರೂಪಾಯಿ ಕಾರ್ ಇತ್ತು, ಮಿನಿಮಮ್ 5 ಲಕ್ಷದಲ್ಲಿ ನಿಮ್ಗೆ ಒಳ್ಳೆ ಕಾರ್ ಸಿಗ್ತಾ ಇತ್ತು. ಇವತ್ತು 12 ಲಕ್ಷ ರೂಪಾಯಿ ಒಳ್ಳೆ ಕಾರ್ ಬೇಕಂತಂದ್ರೆ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಕೂಡ ಇನ್ಕ್ರೀಸ್ ಆಗತ್ತೆ. ಬಿಟ್ವೀನ್ ಕಂಪನೀಸ್ ಕಂಪೇರ್ ಮಾಡ್ಬೋದು ನೀವು, ಪ್ರೀಮಿಯಮ್ಸ್ ನ ಕಂಪೇರ್ ಮಾಡ್ಬೋದು, ಡಿಸ್ಕೌಂಟ್ಸ್ ಇವ್ರೇನ್ ಕೊಡ್ತಾ ಇದಾರೆ ಅವ್ರೇನ್ ಕೊಡ್ತಾ ಇದಾರೆ ಅಂತ ನೀವು ಸ್ಟಡಿ ಮಾಡ್ಬೋದು. ಚೀಪರ್ ಅಂಡ್ ಕಾಸ್ಟ್ಲಿಯರ್ ಇಸ್ ನಾಟ್ ದಿ ಮೇನ್ ಕ್ರೈಟೀರಿಯಾ, ಕವರೇಜ್ ಇಸ್ ಮೇನ್ ಕ್ರೈಟೀರಿಯಾ. ಸೊ ನಾವು ಪೇ ಮಾಡ್ತಿರೋದಕ್ಕೆ ನಮ್ಗೆ ಏನೇನ್ ಸಿಗ್ತಾ ಇದೆ ಬೆನಿಫಿಟ್ಸ್ ಅದನ್ನ ನೋಡ್ಬೇಕು. ಸೊ ನಾವ್ ಇವಾಗ ಮೋಟಾರ್ ಇನ್ಶೂರೆನ್ಸ್, ಸ್ಪೆಸಿಫಿಕಲಿ ಕಾರ್ ಇನ್ಶೂರೆನ್ಸ್ ಬಗ್ಗೆ ಸ್ವಲ್ಪ ಟಚ್ ಮಾಡಿದ್ದಕ್ಕೆ ನನಗೊಂದು ಕ್ವೆಶನ್ ಬಂತು ಮೈಂಡ್ಗೆ. ಕಾರ್ನ ಶೋರೂಮ್ ಇಂದ ಬೈ ಮಾಡುವಾಗ ಅವರು ಪುಷ್ ಮಾಡ್ತಾರೆ ಅಥವಾ ಅವ್ರು ಹೇಳ್ತಾರೆ ಇಲ್ಲೇ ಇನ್ಶೂರೆನ್ಸ್ ತಗೊಳ್ಳಿ, ನಿಮ್ಗೆ ಕನ್ವೀನಿಯನ್ಸ್ ಇರುತ್ತೆ, ಏನಾದ್ರು ಸರ್ವಿಸಿಂಗ್ ಇರ್ಬೋದು ಕ್ಲೇಮ್ ಮಾಡೋದಕ್ಕೆ ಅಂತ. ಬಟ್ ಹೊರಗಡೆ ಕೂಡ ತುಂಬಾನೇ ಆಪ್ಷನ್ಸ್ ಇದೆ ನಮ್ಗೆ ಕಾರ್ ಇನ್ಶೂರೆನ್ಸ್ಗಳು ತಗೊಳ್ಳೋದಕ್ಕೆ. ಸೊ ನಾವು ಅದನ್ನ ಏನಂತಾರೆ ಬೇಡ ಅಂತ ಹೇಳಿ ಇಲ್ಲಿ ಹೊರಗಡೆ ತಗೊಂಡ್ರು ಓಕೆನಾ, ಅಥವಾ ನಾವು ತಗೊಳ್ಳೋ ಕಾರ್ ಬೈ ಮಾಡೋ ಟೈಮಲ್ಲಿ ಶೋರೂಮ್ ಅವರು ಹೇಳೋ ಇನ್ಶೂರೆನ್ಸೇ ತಗೋಬೇಕಾ, ಯಾವ ತರ ಅಂತ ತುಂಬಾ ಜನಕ್ಕೆ ಕ್ವಶನ್ ಇರ್ಬೋದು ಮೈಂಡ್ ಅಲ್ಲಿ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕಾರ್ ಯು ಬೈ. ಫಸ್ಟ್ ಏನ್ ಕಾರ್ ತಗೋತಾ ಇದೀರಾ, ಎರಡನೇದು ನಿಮಗೆ ಏನೇನು ಬೆನಿಫಿಟ್ಸ್ ಸಿಗ್ತಾ ಇದೆ ಆ ಕಾರ್ ತಗೊಳ್ಳೋದ್ರಿಂದ, ಕಾರ್ ಶೋರೂಮ್ ಅವ್ರು ನಿಮ್ಗೆ ಏನೇನು ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಮೂರನೇದು ಹೊರಗಡೆ ನಾನು ಏನ್ ತಗೊಳ್ತಾ ಇದ್ದೀನಲ್ಲ ಪ್ರೀಮಿಯಂ ಏನ್ ಚಾರ್ಜ್ ಮಾಡೋದು, ಅದೇ ಪ್ರೀಮಿಯಂ ಈ ಶೋರೂಮ್ ಅವ್ರು ಕೊಟ್ರೆ
ವೈ ಶುಡಂಟ್ ಐ ಗೋ ಬೈ ದ ಶೋರೂಮ್? ನಿಮಗೆ ಪ್ರೈಸ್ ವ್ಯತ್ಯಾಸ ಇದ್ದರೆ ಮಾತ್ರನೇ ನೀವು ಆಚೆ ನೋಡ್ತೀರಾ. ನಿಮಗೆ ನಾನು ಅದೇ ಪ್ರೈಸ್ ನಿಮಗೆ ನಾನು ಕೊಡ್ತೀನಿ ಅಂತಂದಾಗ ಮೋರ್ ಪ್ರೊಟೆಕ್ಷನ್, ಮೋರ್ ಗ್ಯಾರಂಟೀಡ್, ಬಿಕಾಸ್ ನಾಳೆ ದಿವಸ ಏನೇ ಆದರೂ ಶೋರೂಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಾರ್ ಇನಿಷಿಯಲಿ. ಆ್ಯಂಡ್ ಇವತ್ತು ನಿಮಗೆ ಆ ಮಾರ್ಜಿನ್ ಭಾಳ ಕಮ್ಮಿ, ಹೊರಗಡೆಗೆ ಮತ್ತೆ ಶೋರೂಮ್ಗೆ ಮಾರ್ಜಿನ್ ಭಾಳ ಕಮ್ಮಿ. ಬಟ್ ಅದರ ಅರಿವು ನಿಮ್ಮ ಹತ್ರ ಇದ್ದರೆ ಯು ವಿಲ್ ಬಿ ಇನ್ ಅ ಬೆಟರ್ ನೆಗೋಸಿಯೇಷನ್ ಪ್ಲೇಸ್. ನೀವು ನೆಗೋಷಿಯೇಟ್ ಮಾಡ್ಬೇಕಾದ್ರೆ ನೀವು ಇನ್ನೂ ಭಾಳ ಚೆನ್ನಾಗಿ ನೀವು ಅವ್ರ ಹತ್ರ ಇನ್ನೂ ನೆಗೋಷಿಯೇಟ್ ಮಾಡ್ಬೋದು. ನಿಮ್ಮ ಹತ್ರ ಹೊರಗಡೆ ಏನು ಪ್ರೈಸ್ ಸಿಗ್ತಾ ಇದೆ ಅಂತ ಗೊತ್ತಿದ್ರೆ. ಹೌದು. ಅದು ಗೊತ್ತಿಲ್ಲ ಅಂದಾಗ ಅವನು ನಿಮಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲ, ನಾನು ಅಲ್ಲಿ ಚೆಕ್ ಮಾಡಿದೆ, ನನಗೆ ಈ ತಗೋತಾ ಇರೋ ಕಾರ್ಗೆ 25,000 ರೂಪಾಯಿ ಪ್ರೀಮಿಯಂ, ನೀವು ನಾನು ಯಾಕೆ 40,000 ಕೊಡಬೇಕು ಅಂದಾಗ ಹಿ ವಿಲ್ ಆಲ್ಸೋ ಗಿವ್ ಯು ಅಟ್ 25. ಬಟ್ ಆ ಕಂಪ್ಯಾರಿಟಿವ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಇಟ್ಕೊಳ್ಳೋದು ಉತ್ತಮ. ಬಟ್ ನನ್ನ ಅನಿಸಿಕೆ ಏನಂತಂದರೆ, ಯು ಫಸ್ಟ್ ಇಯರ್ ಅಟ್ಲೀಸ್ಟ್ ಯು ಟೇಕ್ ಇಟ್ ಫ್ರಮ್ ದ ಆಥರೈಸ್ಡ್ ಡೀಲರ್, ಬಿಕಾಸ್ ಅವರು ಹಿ ವಿಲ್ ಬಿ ಮೋರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಾರ್ ಇನ್ ಟರ್ಮ್ಸ್ ಆಫ್ ಅ ಕ್ಲೇಮ್. ಸೊ ಈ ಏಜೆಂಟ್ಸ್ ಥ್ರೂ ಅಥವಾ ಆಫ್ಲೈನ್ ಮೋಡಲ್ಲಿ ತಗೊಳ್ಳುವಾಗ ನಾವು ಅವ್ರನ್ನ ಕೇಳಿರ್ತೀವಿ ಏನೇನು ಬೆನಿಫಿಟ್ಸ್ ಇದೆ ಅವೆಲ್ಲ. ಸೊ ಕೆಲವು ಪಾಯಿಂಟ್ಸ್ ಅವ್ರು ಏನೇನು ಹೇಳ್ತಾರೆ, ಮೇ ಬಿ ಅವ್ರು ಅದನ್ನ ಸೇಲ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಹೇಳ್ತಾರೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ ನಾವು ಆಸ್ ಅ ಬೈಯರ್ ನಾವು ಏನೇನು ಅಬ್ಸರ್ವ್ ಮಾಡಬೇಕು, ಅಥವಾ ಅವ್ರು ಬರೀ ಒಂದು ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಇಂದ ಇದನ್ನ ತಗೊಳ್ಳಿ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಂದ ಅದನ್ನ ಪುಷ್ ಮಾಡ್ತಾ ಇದ್ದಾರೋ, ಅಥವಾ ನಮ್ಗೆ ಅದರಿಂದ ಆಕ್ಚುಲ್ ಆಗಿ ಏನಾದರೂ ಬೆನಿಫಿಟ್ ಸಿಗ್ತಿದ್ಯಾ ಅಂತ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೋಬಹುದು ಅಂತ? ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ಫಸ್ಟ್ ಥಿಂಗ್ ಇಸ್ ಎಷ್ಟು ವರ್ಷದಿಂದ ಅವರು ಇನ್ಶೂರೆನ್ಸ್ನ ಸೇಲ್ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಗೆ ಗೊತ್ತಾಗತ್ತೆ ಅವ್ರಿಗೆ ಏನು ಎಕ್ಸ್ಪರ್ಟೈಸ್ ಇದೆ, ಅವ್ರಿಗೆ ಏನು ನಾಲೆಜ್ ಇದೆ ಅಂತ ಗೊತ್ತಾಗತ್ತೆ. ಸಪೋಸ್ ಅವ್ರು ಏನಾದರೂ ಹೊಸದಾಗಿ, ಇಲ್ಲ ಸರ್ ನಾನು ನೆನ್ನೆ ಅಷ್ಟೇ ಏಜೆನ್ಸಿ ತಗೊಂಡಿದ್ದೀನಿ, ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂತಂದ್ರೆ, ಹಿ ಈಸ್ ಈಕ್ವಲಿ ಗುಡ್ ಲೈಕ್ ಯು. ಸೊ ದೆನ್ ಯು ವಿಲ್ ನಾಟ್ ಗೆಟ್ ಅಡ್ವೈಸ್, ಯು ವಿಲ್ ಗೆಟ್ ಆನ್ಸರ್ಸ್. ಓಕೆ. ಎರಡನೇದು ಏನಂತಂದ್ರೆ, ಯು ಶುಡ್ ನೆವರ್ ಡಿಸೈಡ್ ದಟ್ ಏನೋ ಅವ್ರು ಹೇಳಿದ್ದು, ಅವ್ರು ಏನು ಸಜೆಸ್ಟ್ ಮಾಡ್ತಾ ಇದಾರಲ್ಲ ಅದನ್ನ ನಾನು ತಗೋಬೇಕಾ ಬೇಡವಾ ಅನ್ನೋದು, ಇಟ್ ಶುಡ್ ಬಿ ಯುವರ್ ಡಿಸಿಷನ್, ನಾಟ್ ಹಿಸ್ ಡಿಸಿಷನ್. ಅಂಡ್ ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಯು ಶುಡ್ ನೋ ದ ರೀಸನ್ ವೈ ಯು ಆರ್ ಬೈಯಿಂಗ್. ಸೊ ನಿಮ್ಮ ರೀಸನಿಂಗ್, ನೀವು ನನಗಿದು ಏನಕ್ಕೆ ಬೇಕು ಅನ್ನೋದೊಂದು ಕಾರಣ ಕರೆಕ್ಟ್ ಆಗಿತ್ತು ಅಂತಂದ್ರೆ ಪ್ರಾಬಬಲಿ ಅವರು ನಿಮ್ಮನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಯು ಶುಡ್ ಆಸ್ಕ್ ಮೋರ್ ಕ್ವೆಶ್ಚನ್ಸ್. ಎಷ್ಟು ಪ್ರಶ್ನೆಗಳು ನಾವು ಕೇಳ್ತೀವಿ ನಮ್ಗೆ ಅಷ್ಟೇ ನಮಗೆ ಕ್ಲಾರಿಟಿ ಸಿಗತ್ತೆ. ಸೊ ಪ್ರಶ್ನೆಗಳು ಕೇಳಿದಷ್ಟು ನಮ್ಮ ಉತ್ತರಗಳಿಂದ ನಮಗೆ ಸಿಗುವಂಥ ಕ್ಲಾರಿಟಿಯಿಂದ ಡಿಸೈಡ್ ಮಾಡ್ಬೋದು ನಾವು ಯಾರ ಹತ್ರ ತಗೋಬೇಕು ಅಂತ. ಸೊ ಇಷ್ಟೊತ್ತು ನಾವು ಇನ್ಶೂರೆನ್ಸ್ ತಗೊಳ್ಳೋದ್ರ ಬಗ್ಗೆ, ಆ ಸ್ಟೇಜ್ ತನಕ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ತಗೊಂಡ ಮೇಲೆ ನೆಕ್ಸ್ಟ್ ಕ್ಲೇಮ್ಸ್ ಅನ್ನೋ ಸ್ಟೇಜ್ ಏನ್ ಬರುತ್ತೆ. ಸೊ ಕ್ಲೇಮ್ಸ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನಕ್ಕೆ ಟ್ರಸ್ಟ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಏನಕ್ಕಂದ್ರೆ ಮೇ ಬಿ ಅವರು ಇನ್ಶೂರೆನ್ಸ್ ತಗೊಂಡು ಕ್ಲೇಮ್ ಹಾಕಿರ್ಬೋದು ಅಥವಾ ರಿಜೆಕ್ಟ್ ಆಗಿರ್ಬೋದು. ಸೊ ಕಾಮನ್ ಆಗಿ ಯಾವ ರೀಸನ್ಸ್ಗೆ ಕ್ಲೇಮ್ಸ್ ರಿಜೆಕ್ಟ್ ಆಗುತ್ತೆ, ಮೇ ಬಿ ಒಂದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡು? ಸೊ ಬಿಫೋರ್ ದಟ್ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಇನ್ಶೂರೆನ್ಸ್ ನ ತಗೊಳ್ಳೋದ್ರ ಬಗ್ಗೆ, ಆಮೇಲೆ ಕ್ಲೇಮ್ಸ್ ಬಗ್ಗೆ ಹೇಳ್ತೀನಿ. ಸೊ ನಾವು ಒಂದಷ್ಟು ಕೆಲವು ವರ್ಷಗಳ ಹಿಂದೆ ನಾನು ಇಲ್ಲಿ ಚಂದಾಪುರ ಅಂತ ಒಂದು ಏರಿಯಾ ಇದೆ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಒಬ್ಬ ಅಳಿಯ ಮತ್ತೆ ಮಾವ ಇಬ್ರು ಅವರು ಒಂದು ಗಾಡಿ ತಗೊಂಡಿದ್ರು. ಸೊ ಗಾಡಿ ತಗೊಂಡಿದ್ದಾಗ ಗಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿತ್ತು, ಮಾಡಿಸ್ತಾ ಇದ್ವಿ. ಸೊ ಅವಾಗ ಅವರ ಅಳಿಯನಿಗೆ ನಾನು ಹೇಳಿದೆ, ಈ ಥರ ಒಂದು ಹೆಲ್ತ್ ಇನ್ಶೂರೆನ್ಸ್ ಸುಮ್ಮನೆ ಒಂದು ತೊಗೊಂಡು ಇಟ್ಕೊಳ್ಳಿ ಆಯಿತಾ, ಯಾಕಂದರೆ ನೀವು ಹಳ್ಳೀಲಿ ಇರ್ತೀರಾ, ಆಮೇಲೆ ನಿಮ್ಮ ಮಾವನೂ ಇದ್ದಾರೆ, ನೀವು ಹೊಸದಾಗಿ ನೀವು ಇವಾಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡು ಇಟ್ಕೊಳ್ಳಿ. ಸರಿಯೋ ನಮ್ಗೆ ಅವೆಲ್ಲ ಏನೂ ಗೊತ್ತಾಗಲ್ಲ, ನೀವೇ ಏನು ಮಾಡಬೇಕೋ ನೀವು ಮಾಡಿಬಿಡಿ, ಅದೇ ಏನಿದೆ ಮಾಡಿಬಿಡಿ, ಈ ಲಾರಿ ಜೊತೆಗೆ ಪ್ರೀಮಿಯಂ ಬರೋ ಥರ ಮಾಡಿಬಿಡಿ. ಓಕೆ ಅಂತೇಳಿ ನಾನು ವಿ ಜಸ್ಟ್ ಗೇವ್ ಹಿಮ್ ಬೇಸಿಕ್ ಕವರ್ ಒಂದು ಕೊಟ್ಟೆ, ಈ ಥರ ಇಟ್ಕೊಳ್ಳಿ ಅಂತ. ಅವರ ಮಾವನಿಗೆ ಏನಾಗಲಿಲ್ಲ, ಅವ್ರ ಅಳಿಯನಿಗೆ ಹಾವು ಕಚ್ಬಿಟ್ಟು ಹಿ ವೆಂಟ್ ಟು ಹಾಸ್ಪಿಟಲ್, ನಾರಾಯಣ ಹೃದಯಾಲಯದಲ್ಲಿ ಅಡ್ಮಿಟ್ ಆದ್ರು. ಅವ್ರು ಅಡ್ಮಿಟ್ ಆಗಿ 2.5 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಬಂತು. ಅವ್ರು ಪಾಲಿಸಿ ತಗೊಂಡ್ರದೆ ಅವ್ರ ನಪ್ಕ ಇಲ್ಲ. ಸೊ ಅವ್ರ ಹತ್ರ ಪಾಲಿಸಿ ಇಲ್ಲ ಅಂತಾನೆ ಇದ್ರು. ಯಾವಾಗ ನಮ್ಮವ್ರು ಹೋಗಿ ನಾವು ಇನ್ಸ್ಟಾಲ್ಮೆಂಟ್ ಇದನ್ನ ತಗೊಳಕ್ ಹೋಗಿದ್ದಾಗ, ಲಾರಿ ಇದಾಗ ಈ ಥರ ಅವ್ರು ಅಡ್ಮಿಟ್ ಆಗಿದ್ದಾರೆ, ಹಾಸ್ಪಿಟಲ್ ಇದ್ದಾರೆ ಅಂದಾಗ ನಾವೇ ಹೇಳಿದ್ವಿ, ಸರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ, ನೀವು ಹಾಸ್ಪಿಟ್ಲಿಂದ ಅದೇನಿದೆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ,
ನಾವು ಕ್ಲೇಮ್ಗೆ ಹಾಕಿ ಟ್ರೈ ಮಾಡಿ ಕೊಡುವ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಅವ್ರಿಗೆ 2,65,000 ರೂಪಾಯಿ ಖರ್ಚು ಬಂದಿತ್ತು. ವಿ ಗೇವ್ 2,45,000 rupees. ಓಕೆ. ಸೊ ಅಂದ್ರೆ ಅವರು ಹಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಸಮಥಿಂಗ್ ವಿಲ್ ಹ್ಯಾಪನ್, ಬಿಕಾಸ್ ಅಷ್ಟು ಒಂದು ಸೇಫ್ ಅಂಡ್ ಸೆಕ್ಯೂರ್ಡ್ ಜಾಗದಲ್ಲಿ ಇದ್ದವರು. ಸೊ ಏನಾಗತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅನ್ವಾಂಟೆಡ್ಲಿ ಸಮ್ ಪರ್ಚೇಸ್ ವಿಲ್ ಕಮ್ ಟು ಯುವರ್ ಹೆಲ್ಪ್ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಐ ಕೀಪ್ ಟೆಲಿಂಗ್ ದಿಸ್ ಟು ಮೆನಿ ಪೀಪಲ್. ಅಂದ್ರೆ ವಿತೌಟ್ ಇವನ್ ಥಿಂಕಿಂಗ್ ನೀವು ಒಂದು ವಿಷಯ ಮಾಡಿದಾಗ ಅದು ನಿಮ್ ಕೈ ಹಿಡಿಯತ್ತೆ. ಕಮಿಂಗ್ ಬ್ಯಾಕ್ ಟು ಕ್ಲೇಮ್ಸ್, ನೀವೇನೋ ಕೇಳ್ತಾ ಇದ್ರಿ. ಕ್ಲೇಮ್ಸ್ ಹಾಕಿ ರಿಜೆಕ್ಟ್ ಆಗಿರ್ಬೋದು. ಸೊ ಕಾಮನ್ ಆಗಿ ಯಾವ ರೀಸನ್ಸ್ಗೆ ರಿಜೆಕ್ಟ್ ಆಗ್ತಾ ಇರುತ್ತೆ ಕ್ಲೇಮ್ಸ್ ಅಂತ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಏನಾಗತ್ತೆ ಅಂತಂದ್ರೆ ರಾಂಗ್ ಡಿಕ್ಲರೇಷನ್. ಪಾಲಿಸಿ ತಗೋಬೇಕಾದ್ರೆ ನಾ ಯಾಕೆ ಪಾಲಿಸಿ ತಗೊಳ್ಬೇಕಾದ್ರೆ ಬಹಳ ಮುಖ್ಯ, ಪಾಲಿಸಿ ತಗೊಳ್ಳೋದು ಬಹಳ ಮುಖ್ಯ. ಅದೇ ತರ ಇನ್ಫಾರ್ಮೇಶನ್ ಇಸ್ ವೆಲ್ತ್. ಇನ್ಫಾರ್ಮೇಶನ್ ಇಸ್ ವೆಲ್ತ್ ಅಂತ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಇನ್ಫಾರ್ಮೇಶನ್ ನಿಮ್ಮ ಆಸ್ತಿ. ನೀವೇನು ಹೇಳ್ತೀರಾ ಪಾಲಿಸಿ ತಗೋಬೇಕಾದ್ರೆ ನಿಮ್ಮ ಜೀವನ ಪೂರ್ತಿ ಅದು ಬರ್ತಾ ಇರುತ್ತೆ ನಿಮ್ಮ ಹಿಂದೆ. ನೀವು ಹೆಂಗೆ ಡೇಟ್ ಆಫ್ ಬರ್ತ್ನ ತಪ್ಪಾಗಿ ಎಲ್ಲೂ ಕೊಡೋದಿಲ್ವೋ ಆ ಥರ ಪಾಲಿಸಿನಲ್ಲಿ ಪ್ರಪೋಸಲ್ ಫಾರ್ಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಕ್ಕೆ ರಿಜೆಕ್ಟ್ ಆಗತ್ತೆ ಅಂತಂದ್ರೆ ಪಾಲಿಸಿ ತಗೊಳ್ಬೇಕಾದ್ರೆ ನೀವು ಏಜೆಂಟ್ ಹತ್ರ ನನಗೆ ಟೈಮ್ ಇಲ್ಲ ರೀ, ನೀವೇನೋ ಬರ್ಕೊಳ್ರಿ, ನಾನು ಸೈನ್ ಹಾಕ್ತೀನಿ ರೀ ಅಂತ ಹೇಳ್ತೀರಾ. ಸೊ ಅವರು ಏನು ಮಾಡ್ತಾರೆ, ಪ್ರೀಮಿಯಂ ತಗೊಂಡು ವಾಪಸ್ ಹೋಗೋ ಅವಸರದಲ್ಲಿ ಸರ್ ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್, 3 ಸೈನ್ ಹಾಕಿ ಅಂತ ಹಾಕ್ಸ್ಕೊತಾರೆ. ಅವ್ರಿಗೆ ಗೊತ್ತಿಲ್ಲ ನಿಮಗೆ ಡಯಾಬಿಟಿಕ್ ಇದೆಯಾ, ನಿಮಗೆ ಬ್ಲಡ್ ಪ್ರೆಷರ್ ಇದೆಯಾ, ನಿಮಗೆ ಬೇರೆ ಏನಾದರೂ ಕಾಯಿಲೆಯಿಂದ ನರಳಿದ್ದೀರಾ, ಪಾಸ್ಟಲ್ ಏನಾದರೂ ಇತ್ತಾ, ಪೈಲ್ಸ್ ಇತ್ತಾ, ಫಿಸ್ಟುಲಾ ಇತ್ತಾ, ಏನು ಏನು ಗೊತ್ತೇ ಇಲ್ಲ. ಅವನು ಎಲ್ಲದಕ್ಕೂ ನೋ 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 ಅಂತ ಟಿಕ್ ಹಾಕಿ ನಿಮಗೆ ಒಂದು ಸೈನ್ ಹಾಕಿ ನಿಮ್ಮ ಪ್ರಪೋಸಲ್ ಫಾರ್ಮ್ ಕೊಟ್ಬಿಟ್ಟ, ಪಾಲಿಸಿನೂ ಮಾಡಿಬಿಟ್ವಿ. ದೆನ್ ವಿತಿನ್ ಅ ಇಯರ್ ನೀವು ನನಗೆ ಕ್ಯಾಟ್ರಾಕ್ಟ್, ನಾನು ಆಪರೇಷನ್ ಮಾಡಿದ್ದೀನಿ, ನನ್ನ ಪಾಲಿಸಿ ಇದೆ, ನನ್ನ ಕೊಡಿ ಅಂದರೆ ಇಟ್ ವಿಲ್ ಗೆಟ್ ರಿಜೆಕ್ಟೆಡ್. ಯಾಕಂತಂದ್ರೆ ನಿಮ್ಮ ಡಿಕ್ಲರೇಷನ್ನೇ ತಪ್ಪು. ನಾವು ಅದರಲ್ಲಿ ಕೇಳಿದ್ದೀವಿ ನಿಮಗೆ ಕ್ಯಾಟ್ರಾಕ್ಟ್ ಇದೆಯಾ, ನಿಮಗೆ ಡಯಾಬಿಟಿಕ್ ಇದೆಯಾ, ನಿಮಗೆ ಶುಗರ್ ಇದೆಯಾ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಏನೇನು ನಮ್ಮಲ್ಲಿ ಈ ಥರ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಏನು ಕರಿತೀವಿ ಅದರದೆಲ್ಲ ನಾವು ಪಾಲಿಸಿ ತಗೋಬೇಕಾದ್ರೆ ಡಿಕ್ಲೇರ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ನಥಿಂಗ್ ವಿಲ್ ಹ್ಯಾಪನ್ ಇಫ್ ಯು ಡಿಕ್ಲೇರ್. ನಿಮ್ಗೊಂದು 5% ಲೋಡಿಂಗ್ ಹಾಕ್ಬೋದು ಅಷ್ಟೇ, 500 ರೂಪಾಯಿ ಜಾಸ್ತಿ ಆಗ್ಬೋದು ಇರೋರಿಗೆ ಇಲ್ದವ್ರವ್ರಿಗೆ ಪ್ರೀಮಿಯಂ ಅಲ್ಲಿ. ಬಟ್ ಏನಾಗತ್ತೆ ಅಂದ್ರೆ ಲೈಫ್ ಲಾಂಗ್ ಅದು ನಿಮಗೆ ರಿಜೆಕ್ಟೇ ಆಗೋದಿಲ್ಲ. ನಂಬರ್ 1 ಇನ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ಎರಡನೇದಾಗ ಏನಾಗತ್ತೆ ಅಂತಂದ್ರೆ ನಿಮಗೆ ಮೋಟಾರ್ ಇನ್ಶೂರೆನ್ಸ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ, ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಸೊ ಅಂತ ನೀವು ಒಂದು ಗಾಡಿನ ನೀವೇ ಒಂದು ಶೋರೂಮ್ ತೊಗೊಂಡೋಗಿ ಬಿಡ್ತೀರಾ. ಶೋರೂಮಲ್ಲಿ ಅವ್ರ ಹತ್ರ ನೀವು ಆಕ್ಸಿಡೆಂಟ್ ಹೆಂಗಾಯ್ತು ಅನ್ನೋದನ್ನ ನೀವು ಯಾವುದು ಮುಚ್ಚುಮರೆ ಇಲ್ಲದೆ ಹೇಳಿದ್ರೆ ನಿಮಗೆ ಕ್ಲೇಮ್ ಸಿಗತ್ತೆ. ಶೋರೂಮ್ ಅವ್ರು ಏನು ಮಾಡ್ತಾರೆ, ಸರ್ ಬಿಡಿ ಸರ್ ಇದು ನಾವು ಹೇಳ್ತೀವಿ, ಇನ್ಶೂರೆನ್ಸ್ ಕಂಪನಿಯವ್ರು ನಮ್ಗೆ ಗೊತ್ತಿದೆ, ನಾವು ಹೇಳ್ತೀವಿ ಇದೇನಾಯ್ತು ಅಂತ, ನಿಮಗೆ ಕ್ಲೇಮ್ ಕೊಡಿಸ್ತೀವಿ ಹೋಗಿ ಅಂತ ಹೇಳ್ತಾರೆ. ಅವ್ರದೇ ಆದಂಥ ವರ್ಷನ್ನ ಹೇಳ್ತಾರೆ. ರಾಂಗ್ ಇನ್ಫಾರ್ಮೇಶನ್. ನಾಳೆ ದಿವಸ ಇವತ್ತು ಮಾಧ್ಯಮ ಎಷ್ಟು ಬೆಳೆದಿದೆ ಅಂದರೆ CCTV ಇದೆ, ಎಲ್ಲ ಇದೆ, ಕಂಡುಹಿಡಿಯೋದು ಭಾಳ ಭಾಳ ಈಸಿ. ರಾಂಗ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ಕ್ಲೇಮ್ ರಿಜೆಕ್ಟ್ ಆಗತ್ತೆ. ಅಟ್ ದಿ ಟೈಮ್ ಆಫ್ ಕ್ಲೇಮ್ ವಾಟ್ ಯು ಸೇ ಹ್ಯಾಸ್ ಟು ಬಿ ವೆರಿ 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 ಇಂಪಾರ್ಟೆಂಟ್. ನೀವು ಈ ಕ್ಲೇಮ್ ಮಾಡೋ ಟೈಮಲ್ಲಿ ಏನು ಹೇಳ್ತೀರಾ ಅದರ ಮೇಲೆ ನಿಮಗೆ ಅದು ರಿಜೆಕ್ಟ್ ಆಗತ್ತಾ ಇಲ್ಲ ಅಕ್ಸೆಪ್ಟ್ ಆಗತ್ತಾ ಅನ್ನೋದ್ರ ಮೇಲೆ ನಿರ್ಣಯ ಆಗತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಇಸ್. ಬೇರೆ ಯಾವುದೇ ಥರ ಕ್ಲೇಮ್ ರಿಜೆಕ್ಟ್ ಆಗುವಂಥ ಸನ್ನಿವೇಶ ಇರೋದಿಲ್ಲ. ಸೊ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಇಷ್ಟೊತ್ತು ಹೆಲ್ತ್ ಮತ್ತೆ ಮೋಟಾರ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಕವರ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಕಾಮನ್ ಆಗಿ ಕೇಳ್ತಾ ಇರೋದು ಟ್ರಾವೆಲ್ ಇನ್ಶೂರೆನ್ಸ್. ಪರ್ಸನಲಿ ನಾನು ಕೂಡ ಟ್ರಾವೆಲ್ ಇನ್ಶೂರೆನ್ಸ್ ತಗೊಂಡಿಲ್ಲ. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಡೊಮೆಸ್ಟಿಕ್ ಟ್ರಾವೆಲ್ಗೆ ಮಾತ್ರ ಅದು ತಗೊಳ್ಳೋದು ನಮಗೆ ಬೆನಿಫಿಟ್, ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ಗೂ ಅದು ನಮಗೆ ಹೆಲ್ಪ್ ಆಗುತ್ತಾ? ಯಾವ ತರ? ಜನರಲಿ ಟ್ರಾವೆಲ್ ಇನ್ಶೂರೆನ್ಸ್ ಅಂತಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ಲೇ ತಗೊಳ್ತಾರೆ. ಡೊಮೆಸ್ಟಿಕ್ ಟ್ರಾವೆಲ್ ಅಲ್ಲಿ ನಿಮಗೆ ದರ್ ಇಸ್ ಆಲ್ರೆಡಿ ಇಟ್ ಈಸ್ ಕವರ್ಡ್. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ನೀವು ಸಪೋಸ್ ಆ ಒಂದು ದೇಶದಲ್ಲಿ ನಿಮಗೇನಾದರೂ ಅನಾರೋಗ್ಯ ಆದಾಗ ನೀವು ಯಾವುದೇ ಒಂಥರ ಹಾಸ್ಪಿಟಲ್ ಅಡ್ಮಿಟ್ ಆಗೋದಾದ್ರೆ ಈ ಇನ್ಶೂರೆನ್ಸ್ ನಿಮಗೆ ಹೆಲ್ಪ್ ಆಗತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ 18 ಕಂಟ್ರಿ ಬಂದ್ಬಿಟ್ಟು ಇನ್ಶೂರೆನ್ಸ್ ಇಲ್ಲದೆ ನಿಮಗೆ ವೀಸಾನೇ ಕೊಡೋದಿಲ್ಲ. US ಆಗ್ಬೋದು, ಯುರೋಪ್ ಆಗ್ಬೋದು, ಇಲ್ಲೆಲ್ಲ ನಿಮಗೆ ಟ್ರಾವೆಲ್ ಮಾಡಿದ್ರಿ ಅಂತಂದ್ರೆ
ಯು ಶುಡ್ ಹ್ಯಾವ್ ಅ ಹೆಲ್ತ್ ಇನ್ಶೂರೆನ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಟ್ರಾವೆಲ್ ಇನ್ಶೂರೆನ್ಸ್ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ವೆರಿ ರೀಸೆಂಟ್ಲಿ ನಮ್ಮ ಪರಿಚಯದವರೊಬ್ಬರು ಹಾಲಿಡೇ ಅಂಥೇಳಿ ವಿಯೆಟ್ನಾಮ್ಗೆ ಹೋದರು. ವಿಯೆಟ್ನಾಮ್ಗೆ ಹೋದಾಗ ಇಟ್ ವಾಸ್ ಅ 7-day ಪ್ರೋಗ್ರಾಮ್. ಸೊ ಅವರು 4 ದಿವಸ ಆಗಿತ್ತು ವಿಯೆಟ್ನಾಮ್ಗೆ ಹೋಗಿ. ರಾತ್ರಿ ರೋಡ್ ಕ್ರಾಸ್ ಮಾಡ್ತಾ ಇದ್ರು. ರೋಡ್ ಕ್ರಾಸ್ ಮಾಡ್ತಾ ಇದ್ದಾಗ ಒಂದು 2-ವೀಲರ್ ಅವನು ಫಾಸ್ಟಾಗಿ ಬಂದು ಅವ್ರ ಕಾಲು ಹೊಡೆದು ಅವ್ರನ್ನ ಟಾಪಲಾಗಿ ಕೆಳಗಡೆ ಬಿದ್ದರು. ದೆನ್ ವಾಟ್ ಹ್ಯಾಪಂಡ್ ಇಸ್, ಅಲ್ಲಿ ಅವರು ಅಡ್ಮಿಟ್ ಆಗಿ ಫಸ್ಟ್ ಏಡ್ ಮಾಡಿಕೊಂಡು ಅವರು ಏರ್ ಆಂಬ್ಯುಲೆನ್ಸ್ ಎಮರ್ಜೆನ್ಸಿನಲ್ಲಿ ಇಲ್ಲಿ ಇಂಡಿಯಾಗೆ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸರ್ಜರಿ ಮಾಡಿದ್ರು. ಅವ್ರಿಗೆ 4 ಸರ್ಜರಿ ಮಾಡಿದ್ರು ಅವ್ರಿಗೆ. ಸೊ 4 ಸರ್ಜರಿ ಮಾಡಿ ಹಿ ವಾಸ್ ಕಂಪ್ಲೀಟ್ಲಿ ಬೆಡ್ ರಿಡನ್. ಸೊ ಎಂಟೈರ್ ಎಕ್ಸ್ಪೆನ್ಸ್ ಏನಿದೆಯಲ್ಲ ಈ ಟ್ರಾವೆಲ್ ಇನ್ಶೂರೆನ್ಸ್ ಇಂದ ಕವರ್ ಆಯ್ತು ಅವ್ರಿಗೆ. ಓಕೆ. ಸೊ ಇನ್ಕ್ಲೂಡಿಂಗ್ ದ ಏರ್ ಫೇರ್. ಇದೇ ಸಿಚುಯೇಷನ್ ಅವ್ರು ಅಲ್ಲೇ ಅಡ್ಮಿಟ್ ಆಗಿ ಅಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಇಫ್ ಯು ಡೋಂಟ್ ಹ್ಯಾವ್ ಅ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್, ನೀವು ಆ ಊರಿನ ಕರೆನ್ಸಿನಲ್ಲಿ ನೀವು ದುಡ್ಡು ಕಟ್ಟಿ ನೀವು ಎಕ್ಸ್ಪೆನ್ಸ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಟೇಕ್ ಅ ಟ್ರಾವೆಲ್ ಇನ್ಶೂರೆನ್ಸ್. ಎರಡನೇದು ಏನಾಗತ್ತೆ ಅಂತಂದ್ರೆ, ಬ್ಯಾಗೇಜ್ ಲಾಸ್ಟ್ ಅಂಡ್ ಫೌಂಡ್. ಬ್ಯಾಗೇಜ್ ನಿಮ್ಗೆ ಲೂಸ್ ಆಯ್ತು, ಅದಕ್ಕೆ ಇನ್ಶೂರೆನ್ಸ್ ಇದೆ, ಇದರಲ್ಲೇನೆ ಕವರ್ ಸಿಗತ್ತೆ. ನಿಮ್ ಪೆಟ್ಟಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಒಬ್ರು ರಿಲೇಟಿವ್ ಇವಾಗ ಅಮೆರಿಕಾದಿಂದ ಬಂದ್ರು. ಬರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಅವ್ರು ಮಾತ್ರ ಬಂದ್ರು, ಪೆಟ್ಟಿಗೆ ಅವ್ರದ್ದು ಅಲ್ಲೇ ಲಾಸ್ ಆಂಜಲಸ್ ಅಲ್ಲಿ ಉಳ್ದೋಯ್ತು. ಸೊ 3 ದಿವಸ ಅವ್ರಿಗೆ ಪೆಟ್ಟಿಗೆ ಇಲ್ಲ, ಡ್ರೆಸ್ ಇಲ್ಲ, ಏನಿಲ್ಲ. ದೇ ಗಿವ್ 8,000 rupees ಪರ್ ಡೇ ಅವ್ರಿಗೆ. ಅವ್ರು ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ತಗೋಬಹುದು. ಸೊ ಎವ್ರಿ ಡೇ ಇಲ್ಲಿದ್ದು ಲಗೇಜ್ ಬರೋ ತನಕ ದೇ ಆರ್ ಗೆಟಿಂಗ್ 8,000 rupees. ಈ ಇನ್ಶೂರೆನ್ಸ್ US ಎಲ್ಲ ಅವ್ರು ಕವರ್ ಮಾಡ್ಕೊಂಡಿದ್ದಕ್ಕೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲ್ ಇನ್ಶೂರೆನ್ಸ್ ಅಲ್ಲಿ ಇಂಥದ್ದೆಲ್ಲ ಫೆಸಿಲಿಟಿ ಇದೆ. ಸೊ ವೆನ್ ಎವರ್ ಯು ಟ್ರಾವೆಲ್, ನಿಮ್ಗೆ ಎಕ್ಸ್ಪೆನ್ಸ್ ಒಂಚೂರು ಜಾಸ್ತಿ ಆಗ್ಬೋದು, ಬಟ್ ಪ್ಲೀಸ್ ಟೇಕ್ ಅ ಟ್ರಾವೆಲ್ ಇನ್ಶೂರೆನ್ಸ್. ಇಟ್ ಈಸ್ ಸೇಫ್ಟಿ. ನಿರ್ಭಯದಿಂದ ನೀವು ಟ್ರಾವೆಲ್ ಮಾಡ್ಬೋದು. ನಿಶ್ಚಿಂತೆಯಾಗಿ ನಿಮ್ಗೆ ಏನಾದರೂ ಆಯ್ತು ಅಂದ್ರು ಅಲ್ಲಿ ನೀವು ನೋಡ್ಕೊಳ್ತಾರೆ. ಸೊ ಬೇಸಿಕಲಿ 2 things. ಒಂದು, ಏನಾದ್ರೂ ಮೆಡಿಕಲ್ ಎಕ್ಸ್ಪೆನ್ಸ್ ಬಂದ್ರೆ ಅಥವಾ ನಮ್ಮ ಲಗೇಜ್ ಏನಾದ್ರೂ ಈ ತರ ಪ್ರಾಬ್ಲಮ್ ಆದಾಗ ಈ ತರ ನಮ್ಗೆ ಬೆನಿಫಿಟ್ ಸಿಗುತ್ತೆ. ಎಸ್. ಓಕೆ. ಸೊ ಅಪಾರ್ಟ್ ಫ್ರಮ್ ಟ್ರಾವೆಲ್ ಇನ್ಶೂರೆನ್ಸ್, ಇನ್ನ ಬೇರೆ ಬೇರೆ ಬಹುಶಃ ನಾವು ಕೇಳಿಲ್ದೇ ಇರ್ಬೋದು, ಹೋಮ್ ಇನ್ಶೂರೆನ್ಸ್ ಅಂತ ಅವಾಗ್ಲೇ ಹೇಳ್ತೀರಿ, ಅಥವಾ ಆಸೆಟ್ಸ್ ಇನ್ಶೂರೆನ್ಸ್. ಸೊ ಇನ್ನ ಯಾವ ತರ ಇದೆ ಅಂತ? ನಿಮಗೆ ಹೋಮ್ ಇನ್ಶೂರೆನ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಅದರಲ್ಲಿ ಹೆಂಗೆ ಅಂತಂದ್ರೆ, ಬಿಲ್ಡಿಂಗ್ ಮತ್ತೆ ಕಂಟೆಂಟ್ 2 ತರ ವಿಭಾಗಗಳಿದೆ. ಅಂದ್ರೆ ನಿಮ್ಮ ಏನಿದೆ ಸ್ಟ್ರಕ್ಚರ್ ಏನಿದೆಯಲ್ಲ, ನಿಮ್ಮ ಬಿಲ್ಡಿಂಗ್, ಅದಕ್ಕೆ ಇನ್ಶೂರೆನ್ಸ್ ಕವರೇಜ್ ಇದೆ. ಏನಾಗ್ಬೋದು ಅದಕ್ಕೇನಕ್ಕೆ ಇನ್ಶೂರೆನ್ಸು ಅಂತಂದ್ರೆ, ಸಪೋಸ್ ಏನಾದರೂ ಮಳೆ ನೀರು ಬಂದು ಬಿಲ್ಡಿಂಗ್ ಕುಸಿತು ಅಂದ್ರೆ ನಿಮ್ಗೆ ಅದ್ರ ಇನ್ಶೂರೆನ್ಸ್ ಸಿಗತ್ತೆ. ಇನ್ನಂಡೇಷನ್ ಅಂತ ಕರಿತೀವಿ ಅದನ್ನ. ಎರಡನೇದು, ಸ್ಟ್ರಕ್ಚರ್ ಏನಾದರೂ ಡ್ಯಾಮೇಜ್ ಆಗೋಯ್ತು ಭೂಕಂಪದಿಂದ, ನಿಮ್ಗೆ ಅದರಿಂದ ಇನ್ಶೂರೆನ್ಸ್ ಸಿಗತ್ತೆ. ಟೆರರಿಸಮ್ ಕವರ್ಸ್ ಸಿಗತ್ತೆ. ಅಂದ್ರೆ ಯಾರಾದರೂ ಈ ಗಲಾಟೆ ಆದಾಗ ಬಿಲ್ಡಿಂಗ್ ಮೇಲೆ ಕಲ್ಲು ತೂರಾಡಿ ಏನಾದರೂ ಮಾಡಿದ್ರೆ ಅದರಿಂದ ಆಗುವಂತ ಡ್ಯಾಮೇಜ್ಗೆ ನಿಮ್ಗೆ ಇನ್ಶೂರೆನ್ಸ್ ಸಿಗತ್ತೆ. ಸೊ ಇದು ಬಿಲ್ಡಿಂಗ್ ಇನ್ಶೂರೆನ್ಸ್ ಆಯಿತು. ಮನೆಯಲ್ಲಿರುವಂಥ ಕಂಟೆಂಟ್ಸ್ ನಾನು ಫಸ್ಟಲ್ಲೇ ಹೇಳಿದೆ, ನಿಮ್ಮಲ್ಲಿ ಟೆಲಿವಿಷನ್ ಆಗ್ಬೋದು, ವಾಷಿಂಗ್ ಮಿಷಿನ್ ಆಗ್ಬೋದು, ರೆಫ್ರಿಜರೇಟರ್ ಆಗ್ಬೋದು, ಗ್ರೈಂಡರ್ ಆಗ್ಬೋದು. ವೈ, ನಿಮ್ಮಲ್ಲಿ ಇರುವಂಥ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ವಸ್ತುಗಳಾಗಿರ್ಬೋದು, ಇದಕ್ಕೆಲ್ಲ ನೀವು ಇನ್ಶೂರ್ ಮಾಡಿದ್ರೆ ನಿಮಗೆ ಅಟ್ ದ ಟೈಮ್ ಆಫ್ ಥೆಫ್ಟ್, ಕಳ್ತನ ಆದರೆ ನಿಮಗೆ ಇನ್ಶೂರೆನ್ಸ್ ಸಿಗತ್ತೆ. ಸೊ ಇಟ್ ಈಸ್ ಆಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಥೆಫ್ಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ರೀಮಿಯಂ ಆರ್ ವೆರಿ ವೆರಿ ಲೋ, ವೆರಿ ಲೋ. ಸೊ ನೀವು ಆ ಇನ್ಶೂರೆನ್ಸ್ ಇದೆ. ಆಮೇಲಿಂದ ಸಪೋಸ್ ನೀವು ವ್ಯಾಪಾರಸ್ಥರು ಅಂತ ಇಟ್ಕೊಳ್ಳಿ, ನಿಮ್ದೊಂದು ಶೋರೂಮ್ ಇದೆ, ಶೋರೂಮ್ ಮುಂದೆ ಒಂದು ಗಾಜಿದೆ, ಅದಕ್ಕೆ ಪ್ಲೇಟ್ ಗ್ಲಾಸ್ ಅಂತ ಕರಿತೀವಿ. ಆ ಗಾಜಿನ ಮಾತ್ರ ಕವರ್ ಮಾಡ್ಬೋದು. ಸೊ ಗಾಜು ಬಿಸಿಲಿಂದ ಏನಾದರೂ ಬೆರಕ್ ಬಿಡ್ತು, ಒಡೆದು ಹೋಯ್ತು, ಅದಕ್ಕೆ ಇನ್ಶೂರೆನ್ಸ್ ಸಿಗತ್ತೆ ನಿಮಗೆ. ಆಮೇಲೆ ಪಬ್ಲಿಕ್ ಲಯಬಿಲಿಟಿ ಅಂತಿದೆ. ನಿಮ್ಮ ಬಿಸ್ನೆಸ್ ಅಲ್ಲಿ ಕಸ್ಟಮರ್ ಬರ್ತಾರೆ, ಕಸ್ಟಮರ್ ಹೋಗ್ತಾರೆ. ಸಪೋಸ್ ಎಲ್ಲೋ ನಿಮ್ಮ ಆಫೀಸ್ ಹೊರಗಡೆ ಕಸ್ಟಮರ್ ನಿಂತಿದ್ರು, ಏನೋ ಒಂದು ನಿಮ್ಮ ಆಫೀಸಿಂದ ಒಂದು ವಸ್ತು ಅವ್ರ ಮೇಲೆ ಬಿತ್ತು, ಅವ್ರು ಹಾಸ್ಪಿಟಲ್ಗಾದ್ರು, ಇಲ್ಲ ಅವ್ರಿಗೇನೋ ಒಂದು ಗಾಯ ಆಯಿತು, ಆ ಕವರೇಜ್ ಕೂಡ ಪಬ್ಲಿಕ್ ಲಯಬಿಲಿಟಿನಲ್ಲಿ ಕವರ್ ಆಗತ್ತೆ. ನಿಮ್ಮ ಪ್ರಿಮೈಸಸ್ ಅಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದಿರುವಂತ ಗೆಸ್ಟ್ಗೆ ಏನಾದ್ರು ಆದ್ರೆ, ಕಸ್ಟಮರ್ಗೆ ಏನಾದ್ರು ಆದ್ರೆ, ಅದರ ಕಂಪ್ಲೀಟ್ ಖರ್ಚು ವೆಚ್ಚಗಳನ್ನ ಇನ್ಶೂರೆನ್ಸ್ ಪಾಲಿಸಿಯಿಂದ ನೀವು ತಗೋಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಪಬ್ಲಿಕ್ ಲಯಬಿಲಿಟಿ. ಈ ತರ
ಆಮೇಲಿಂದ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ ಒಂದು ಕವರ್ ಇದೆ. SME. SME ಸಣ್ಣ ಕೈಗಾರಿಕಾ ಉದ್ಯಮಗಳಿಗೆ ಇನ್ಶೂರೆನ್ಸ್ ಸಿಗತ್ತೆ. ಮೆಷಿನರಿ ಎಲ್ಲ ಕವರ್ ಆಗತ್ತೆ. ಲಾಸ್ ಆಫ್ ವೇಜ್ ಅಂತಂದ್ರೆ ಒಂದು ಮೆಷಿನ್ ನಿಂದ ನಿಂತೋಗಿ ಸಂಬಳಗಳು 3-4 ದಿವಸ ಅವರು ಸಂಬಳ ನಿಂತೋಯ್ತು, ಕೊಡಕ್ಕಾಗಿಲ್ಲ, ಪ್ರೊಡಕ್ಷನ್ ಇಂದ ಕೊಡಕ್ಕಾಗಿಲ್ಲ, ಅದರ ಕವರೇಜ್ ಇದೆ, ಇನ್ಶೂರೆನ್ಸ್ ಇದೆ. ವಿ ಶುಡ್ ಹ್ಯಾವ್ ಟೈಮ್ ಟು ನೋ ದ ಪ್ರೊಟೆಕ್ಷನ್. ಲಿಟ್ರಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಬಹುಶಃ ತುಂಬಾ ಜನಕ್ಕೆ, ನನಗೂ ಕೂಡ ಈ ತರ ಎಲ್ಲ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಏನೇನಿಂದ ಪ್ರಾಬ್ಲಮ್ಸ್ ಆಗುತ್ತೋ, ಏನೇನಿಂದ ನಮಗೆ ಫೈನಾನ್ಷಿಯಲಿ ಲಾಸಸ್ ಆಗಕ್ ಸಾಧ್ಯನೋ, ಸೊ ಆಲ್ಮೋಸ್ಟ್ ಅದಕ್ಕೆಲ್ಲ ಇನ್ಶೂರೆನ್ಸ್ ಅನ್ನೋದು ಎಲ್ಲದಕ್ಕೂ ಇನ್ಶೂರೆನ್ಸ್ ಕವರ್ ಇದೆ. ಅಂಡ್ ಎವ್ರಿಥಿಂಗ್ ಇಸ್ ಟುಡೇ ಪ್ರೊಟೆಕ್ಟೆಡ್. ಎಲ್ಲದಕ್ಕೂ ನಮ್ಗೆ ಪ್ರೊಟೆಕ್ಷನ್ ಇದೆ. ಬಟ್ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೀಮಿಯಂ. ಅದಕ್ಕೆ ಒಂದು ಪ್ರೀಮಿಯಂ ಪೇ ಮಾಡ್ಬೇಕಾಗತ್ತೆ. ಇಂಡಿಯಾದಲ್ಲಿ ನಾವು ಏನಂತಂದ್ರೆ ವಿ ಡೋಂಟ್ ನಿಮಗೆ ಫಾರಿನ್ ಕಂಟ್ರೀಸ್ ನಲ್ಲಿ ಇದಷ್ಟು ತಗೊಳ್ತಾರೆ, ಯಾಕಂದ್ರೆ ಭಯ ಜಾಸ್ತಿ ಅವ್ರಿಗೆ. ನಮ್ಮಲ್ಲಿ ಸ್ವಲ್ಪ ಭಯ ಕಮ್ಮಿ, ಧೈರ್ಯ ಜಾಸ್ತಿ, ಏನಾಗ್ಬಿಡುತ್ತೆ ಬಿಡಿ ಅಂತ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ಶೂರೆನ್ಸ್ ತಗೊಂಡಿದ್ದು ಒಂದು ಮೇಜರ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಿತ್ತು, ಇನ್ಶೂರೆನ್ಸ್ ಇಂದ ಅವ್ರಿಗೆ ಹೆಲ್ಪ್ ಆಗಿರೋದು ಒಂದು ಇನ್ಸಿಡೆಂಟ್ ಯಾವ್ದಾದ್ರು ಇದ್ರೆ? ಬಹಳ ವರ್ಷಗಳ ಹಿಂದೆ, ಅಂದ್ರೆ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿದ ಹೊಸದ್ರಲ್ಲಿ ಒಂದು 3-4 ವರ್ಷದ ರೇಂಜ್ ಅಲ್ಲಿ. ಇವತ್ತು ನಾನು ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲಿ 25 ವರ್ಷ ಆಗಿದೆ. ಅವಾಗ ಏನಾಯ್ತು ಅಂತಂದ್ರೆ, ಒಬ್ರು ನನಗೆ ತುಂಬಾ ಪರಿಚಯ, ಅವರು ಯಾವಾಗ್ಲೂ ನನ್ನ ಹತ್ರ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರು. ಸೊ 1 ವರ್ಷದಲ್ಲಿ ಅವರು ನನಗೆ ಒಂದು ಟೈಮ್ ಹೇಳಿದ್ರು, ನಾನು 4 ವರ್ಷದಿಂದ ಕಟ್ತಾ ಇದ್ದೀನಿ ರೀ, ಸುಮ್ಮನೆ ಏನು ನನಗೇನು ಯೂಸ್ ಇಲ್ಲ, ಈ ಸತಿ ಬೇಡ ಬಿಡ್ರಿ, ಈ ಸತಿ ಕಟ್ಟೋದಿಲ್ಲ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ, ಈ ವರ್ಷ ಬೇರೆ ನನ್ಗೆ ಯಾವುದೋ ಒಂದು ಕಮಿಟ್ಮೆಂಟ್ ಬಂದ್ಬಿಟ್ಟಿದೆ, ಚೀಟಿ, ಅದಕ್ಕೆ ಕಟ್ತೀನಿ ನಾನು. ಆ ಟೈಮಲ್ಲಿ 1500 ರೂಪಾಯಿ ಇತ್ತು ಇನ್ಶೂರೆನ್ಸ್. ವರ್ಷಕ್ಕೆ 1500 ರೂಪಾಯಿ. ಅದು ಅವರು ಕೊಟ್ಟೋದಿಲ್ಲ ಅಂತ ಹೇಳಿದ್ರು. ಸೊ ಏನಾಯ್ತು ಅಂತಂದ್ರೆ, ಅವರ ವೈಫ್ ಅವರ ಬ್ರದರ್ ಅವರು ಅಲ್ಲಿದ್ರು. ಸೊ ಅವ್ರೇನ್ ಹೇಳಿದ್ರು ಅಂತಂದ್ರೆ, ಸರಿ ಅವ್ರು ನಾನು ಆಯ್ತು ಅಂತ ಎದ್ದು ಬಂದ್ಬಿಟ್ಟೆ. ಬರ್ತಾ ಇದ್ದಾಗ ಅವ್ರ ಬ್ರದರು, ಬನ್ನಿ ಇಲ್ಲಿ, ನಾನು ಒಂದು ಚೆಕ್ ಕೊಡ್ತೀನಿ, 3 ದಿವಸ ನಂತರ ಅದನ್ನ ಹಾಕಿ ಅವ್ರಿಗೆ ಕೊಡಿ, ಅವ್ರ ಹತ್ರ ಹೇಳ್ಬೇಡಿ, ಅವ್ನು ಯಾವಾಗ ಕೊಡ್ತಾನೋ ಕೊಡ್ಲಿ, ಪರವಾಗಿಲ್ಲ, ನಾನು ಕೊಡ್ತೀನಿ, 3 ದಿವಸ ಬಿಟ್ಟು ಹಾಕಿ ಅಂತ ಹೇಳಿದ್ರು. ಓಕೆ ಅಂತೇಳಿ ಅವ್ರ ಹತ್ರ ಚೆಕ್ ಇಸ್ಕೊಂಡು, ಆ ಟೈಮಲ್ಲಿ ದೆನ್ ವಿ ಬ್ಯಾಂಕ್ಡ್ ಇಟ್. ಸೊ ಆಯ್ತು, ಪಾಲಿಸಿ ಅವ್ರ ಹತ್ರ ಕೊಟ್ಟಿರಲಿಲ್ಲ ನಾವು, ಪಾಲಿಸಿ ಇವ್ರ ಹತ್ರನೇ ಕೊಟ್ಬಿಟ್ವಿ. ಅವಾಗೆಲ್ಲ ತಗೊಂಡೋಗಿ ಕೊಡುವಂತ ಪದ್ಧತಿ ಇತ್ತು, ಇವ್ರ ಹತ್ರ ಕೊಟ್ಬಿಟ್ವಿ. ಅವ್ರೇನ್ ಮಾಡಿದ್ರು, ಪಾಲಿಸಿ ತಗೊಂಡು ಅದಾಗಿ 1.5 ತಿಂಗಳು ಹಿ ವೆಂಟ್ ಟು ಚಿತ್ತೂರ್ ಅಂತ ಒಂದು ಊರಿದೆ ಆಂಧ್ರ ಪ್ರದೇಶ ಹತ್ರ. ಅವ್ರು 4 ಜನ ಟ್ರಾನ್ಸ್ಪೋರ್ಟರ್ಸ್, ಅವರೆಲ್ಲ ಯಾವುದೋ ಒಂದು ಲಾರಿ ನೋಡ್ಲಿಕ್ಕೆ ಚಿತ್ತೂರ್ಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಡೀಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಅವ್ರ ಹತ್ರ ಒಂದು ಇಂಡಿಕಾ ಕಾರ್ ಇತ್ತು, ಟಾಟಾ ಇಂಡಿಕಾ ಕಾರ್. ಆ ಇಂಡಿಕಾ ಕಾರಲ್ಲಿ ರಿಟರ್ನ್ ಬರ್ತಾ ಇದ್ರು. ಏನಾಗಿದೆ, ಕತ್ಲೆ, ಒಂದು ಲೈಟ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಒಳಗಡೆ ಇದ್ದ 4 ಜನಕ್ಕೂ ಏನಾಗಿಲ್ಲ, ಇವ್ರು ಮಾತ್ರ ಪಿಲಿಯನ್ ರೈಡರ್ ಎಲ್ಲ ಕೂತಿದ್ರು. ಆ ಡಿಕ್ಕಿ ಹೊಡೆದಿದೆ, ಇವ್ರ ತಲೆ ಏನಾಗಿದೆ, ಇದಕ್ಕೆ ಗಾಜಿಗೆ ಹೊಡೆದಿದೆ. ಆ ಒಂದು ಇಂಪ್ಯಾಕ್ಟ್ ಏನು, ಒಳಗಡೆ ಇರೋ ಯಾರಿಗೂ ಏನಾಗಿಲ್ಲ, ಬಟ್ ಆ ಹೊಡೆದಿರೋ ಇಂಪ್ಯಾಕ್ಟ್ಗೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇವ್ರು ಅಲ್ಲೇ ಸ್ಪಾಟ್ ಅಲ್ಲಿ ತೀರ್ ಹೋದ್ರು. ಇವ್ರು ಯಾರು ಎಲ್ಲ ಮರ್ತೋಗಿದ್ದಾರೆ. ಅವರು ವೈಫ್ಗೂ ಹೇಳಿದ್ದಾರೆ, ಈ ತರ ನಾನು ಇನ್ಶೂರೆನ್ಸ್ ಕಟ್ಟಿ, ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಅವ್ರ ಬ್ರದರ್ಗೆ ಮಾತ್ರ ಗೊತ್ತಿದೆ ಪಾಲಿಸಿ ಇದೆ ಅಂತ. ಇನ್ 7 days ಟೈಮ್ ವಿ ವೆಂಟ್ ಅಂಡ್ ಗೇವ್ ದೇರ್ ಫ್ಯಾಮಿಲಿ 10 lakh rupees. 10 ಲಕ್ಷ ರೂಪಾಯಿ ವಿ ಗೇವ್ ದೆಮ್. ಇದರ ಅವ್ರದ್ದು ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಇತ್ತು, ಪ್ಲೀಸ್ ಟೇಕ್ 10 lakhs ಅಂತ. ಎಂತ ಒಂದು ಸಿಚುಯೇಷನ್ ಅಂತಂದ್ರೆ, ದೇ ವರ್ ಲಿಟ್ರಲಿ ಇನ್ ಟಿಯರ್ಸ್, ಬಿಕಾಸ್ ಆ ದುಡ್ಡು ಅವ್ರಿಗೆ ಅಷ್ಟು ಹೆಲ್ಪ್ಫುಲ್ ಆಗಿತ್ತು. ಅದೇ ರೀತಿ ದೇರ್ ವಾಸ್ ಅ ಸ್ಮಾಲ್ ಗರ್ಲ್ ಹೂ ವಾಸ್ ವರ್ಕಿಂಗ್, ಹೂ ಹ್ಯಾಡ್ ಟೇಕನ್ ಅ ಪಾಲಿಸಿ and she had died in an accident. And when that girl's 10 lakh rupees ಪಾಲಿಸಿ, ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಕೊಡ್ಬೇಕಾದ್ರೆ ಕುಶಾಲ್ ನಗರದಲ್ಲಿ ಅವರ ತಾಯಿಗೆ ಕಣ್ಣು ಆಪರೇಷನ್ ದುಡ್ಡಿರಲಿಲ್ಲ ಅಂತ ಡೆಫರ್ ಮಾಡಿದ್ರು ಅವರು. And we went and gave, she got operated and she came to our office and she told us that ನಾನು ಇವತ್ತು ನೋಡ್ತಾ ಇದ್ದೀನಿ ಅಂದ್ರೆ it is because of my daughter who is not there ಅಂತ. So ಈ ತರ you don't know when it will come to your help, but definitely it will give you a good thing to your family ಅನ್ನೋದು ನನ್ನ ಪರ್ಸನಲ್ ಬಿಲೀಫ್. So it is very very important that we don't defer it. So that is these are
ಸಮ್ ಆಫ್ ದಿ ಲೈಫ್ ಎಕ್ಸ್ಪೀರಿಯನ್ಸಸ್ ಟ್ರಾವೆಲ್ ಈ ಜರ್ನಿನಲ್ಲಿ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಕೀಪ್ ಟೆಲಿಂಗ್ ಪೀಪಲ್, ನೀವು ದಯವಿಟ್ಟು ಏನು ಮಾಡ್ತಿರೋ ಮಾಡಲು ಇನ್ಶೂರೆನ್ಸ್ ಮಾತ್ರ ತಗೊಂಡಿಟ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯುವರ್ ಫ್ಯಾಮಿಲಿ. ನೀವು ಇರ್ಬೇಕಾದ್ರೂ ಇಲ್ಲದೆ ಇರ್ಬೇಕಾದ್ರು. ಸೊ ಇದು ಇನ್ಶೂರೆನ್ಸ್ ತಗೊಂಡು ಆ ಟೈಮಲ್ಲಿ ಹೆಲ್ಪ್ ಆಗಿರೋದು ಒಂದ್ ಕಡೆ ಆದ್ರೆ, ಅಥವಾ ಯಾರೋ ರಿನ್ಯೂ ಮಾಡ್ದೇನೆ ಅಥವಾ ಇನ್ಶೂರೆನ್ಸ್ ತಗೊಂಡಿಲ್ದೇನೆ ಆ ಸಿಚುವೇಶನ್ ಬಂದಾಗ ತಗೋಬೇಕಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದಿದ್ಯಾ ಅಂತ? ಯಾವ ಎಸ್, ಏನಾಯ್ತು ಅಂತಂದ್ರೆ ನಮ್ಮ ನೇಬರ್ ಒಬ್ರು ಹೈಲಿ ಡಿಸಿಪ್ಲಿನ್, ಬಹಳ ಫಿಟ್ ಆಗಿದ್ರು. ವಾಟ್ ಹ್ಯಾಪನ್ಡ್ ಇಸ್ ಹಿ ಹ್ಯಾಡ್ ಅ ಇನ್ಶೂರೆನ್ಸ್. ನಮ್ಮ ಹತ್ರ ಎಲ್ಲ ಏನು ಡಿಸ್ಕಸ್ ಮಾಡಿರಲಿಲ್ಲ, ಏನು ಇನ್ಶೂರೆನ್ಸ್ ಇತ್ತು ಏನು ಎತ್ತ ಅಂತಲ್ಲ. ಬೇರೆ ಪರ್ಸನಲ್ ಕಮಿಟ್ಮೆಂಟ್ ಇಂದ ಅವ್ರೇನ್ ಮಾಡಿದ್ರು ಅಂದ್ರೆ ಹಿ ಹ್ಯಾಡ್ ನಾಟ್ ಪೇಡ್ 1 year ಪ್ರೀಮಿಯಂ. ಪಾಲಿಸಿ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಏನಾಗುತ್ತೆ ಅಂದ್ರೆ 90 days ಆದ್ಮೇಲೆ ಎಕ್ಸ್ಪೈರಿ ಆದ್ರೆ ಮುಗ್ದೋಯ್ತು, ಅದು ಪಾಲಿಸಿ ಸತ್ತೋದಂಗೆ. ಯು ವಿಲ್ ಹ್ಯಾವ್ ಟು ಟೇಕ್ ಅ ನ್ಯೂ ಪಾಲಿಸಿ. ಸೊ ಈಗ 30 days ಅಷ್ಟೇ ಟೈಮ್. ಸೊ 30 ದಿನಗಳ ಒಳಗಡೆ ನೀವು ರಿನ್ಯೂ ಮಾಡಿಲ್ಲ ಅಂತಂದ್ರೆ ಯು ವಿಲ್ ನಾಟ್ ಗೆಟ್, ಯು ವಿಲ್ ಅಗೇನ್ ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ಫ್ರೆಶ್. ಸೊ ಅವರು 10 ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದ ಪಾಲಿಸಿ 1 ವರ್ಷ ಬ್ರೇಕ್ ಮಾಡಿಬಿಟ್ರು. ಸೊ ಕಟ್ಟಿಲ್ಲ, ಆಮೇಲೆ ಕಟ್ಕೊಂಡ್ರೆ ಆಗತ್ತೆ ಅಂತ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ವೆರಿ ಅನ್ಫಾರ್ಚುನೇಟ್, ಹಿ ವಾಸ್ ಡಯಾಗ್ನೈಸ್ಡ್ ವಿತ್ ಕ್ಯಾನ್ಸರ್ ಅಂಡ್ ದೇ ಸ್ಪೆಂಟ್ 70-75 lakhs in that treatment and not a single rupee he could claim because he had no policy. ಐ ಆಮ್ ನಾಟ್ ಸೇಯಿಂಗ್ ನೀವು ಪಾಲಿಸಿ ತೊಗೊಂಡಿದ ತಕ್ಷಣ 75 ಲಕ್ಷನೂ ನಿಮ್ಗೆ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ ಅಂತ. ಅಟ್ಲೀಸ್ಟ್ ಇಫ್ ಯು ಹ್ಯಾವ್ 10 lakhs or 12 lakhs ಅದಾದ್ರೂ ಅಟ್ಲೀಸ್ಟ್ ನಿಮ್ಗೆ ಬರುತ್ತೆ, ಬರ್ಡನ್ ಕಮ್ಮಿ ಆಗತ್ತೆ. ದಿಸ್ ವಾಸ್ ಅನ್ ಎಕ್ಸಾಂಪಲ್ ವೇರ್ ಯು ಹ್ಯಾವ್ ಬೀನ್ ಟೇಕಿಂಗ್ ಅ ಪಾಲಿಸಿ ಫಾರ್ ಮೆನಿ ಇಯರ್ಸ್ ಅಂಡ್ ಬೇರೆ ಕಮಿಟ್ಮೆಂಟ್ ಇಂದ ಇದನ್ನ ಸ್ಕಿಪ್ ಮಾಡಿದ್ರೆ ದಿಸ್ ಹಿಟ್ ಯು ಬ್ಯಾಕ್. ಅಂಡ್ ದಿಸ್ ಇಸ್ ದೇ ವೆರಿ ರೀಸೆಂಟ್, ಅಬೌಟ್ a year back, ಲಾಸ್ಟ್ ಇಯರ್ I knew this example. Then he came to me, ಏನಾದರೂ ರಿನ್ಯೂ ಮಾಡ್ಕೊಡಕ್ಕಾಗತ್ತಾ ನೋಡಿ, ಏನಾದರೂ ಮಾಡ್ಬೋದಾ ನೋಡಿ, ಏನಾದರೂ ಪಾಲಿಸಿ. ಅಂಡ್ ವೆರಿ ಅನ್ಫಾರ್ಚುನೇಟ್, ಬಿಕಾಸ್ he was 60, because he was diagnosed with cancer, nobody gave him a policy. ಈ ಹೊಸದಾಗಿ ಪಾಲಿಸಿ ತಗೋತೀನಿ ಅಂದ್ರೆ ಯಾರು ಕೊಡ್ತಾ ಇಲ್ಲ, ಹಳೆ ಪಾಲಿಸಿನೂ ಇಲ್ಲ. ಸೊ ಈ ತರ ಒಂದು ಐ ಕುಡ್ ಸೇ ಲೈವ್ ಎಕ್ಸಾಂಪಲ್ ವಿಚ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ಮೈ ಐಸ್. ಸೊ ಅದೇ ಅದು ಪ್ರಯಾರಿಟಿ ಆಗ್ಬೇಕು, ನಮ್ಗೆ ಅದರಿಂದ ಏನು ರಿಟರ್ನ್ಸ್ ಬರ್ತಿಲ್ಲ, ಬೇರೆ ಇನ್ವೆಸ್ಟ್ಮೆಂಟ್ ತರ ಅದನ್ನ ನೋಡಿದ್ರೆ ಅದು ಯಾರು ತಗೊಳ್ಳೋದೇ ಇಲ್ಲ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಇಟ್ ಇಸ್. ಅಂಡ್ ಏನಾಗುತ್ತದೆ ಇವಾಗ ಲಾಟ್ ಆಫ್ ಪೀಪಲ್ ಇವತ್ತು ಎಲ್ಲರೂ ದೇ ಆರ್ ಥಿಂಕಿಂಗ್ ಇನ್ ದೋಸ್ ಲೈನ್ಸ್, ಬಿಕಾಸ್ ಹಾಸ್ಪಿಟಲ್ ಕೂಡ ದೇ ಆರ್ ಅರ್ನಿಂಗ್ ಮೋರ್ ಮನಿ. ಸೊ ಹಾಸ್ಪಿಟಲ್ ಇಸ್ ಆಲ್ಸೋ ಎಜುಕೇಟಿಂಗ್, ಈ ಒಂದು ಇನ್ಶೂರೆನ್ಸ್ ತಗೊಳ್ಳಿ ಅಂತ. ಡಾಕ್ಟರ್ಸು ಎಲ್ಲ ಕಡೆಯಿಂದನೂ ಎಲ್ಲ ಕಡೆಯಿಂದ ಒತ್ತಡ ಇದೆ ಒಂದು ಹೆಲ್ತ್ ಪಾಲಿಸಿ ತಗೊಳ್ಳಿಕ್ಕೆ. ಬಟ್ ಆ ಒತ್ತಡ ಎಲ್ಲ ಪಾಲಿಸಿನೂ ತಗೋಬೇಕು ಅನ್ನೋದು ಇದ್ರೆ ಐ ಥಿಂಕ್ ವಿ ಆರ್ ಮೋರ್ ಕವರ್ಡ್. ನಾವೇನಿವತ್ತು 30 ವರ್ಷ 35 ವರ್ಷ ಸಂಪಾದಿಸಿ ಗಳಿಸಿರೋ ವಸ್ತುಗಳು ಆಗಿರ್ಬೋದು, ಹೆಲ್ತ್ ಆಗ್ಬೋದು, ಎಲ್ಲಾನು ಈ ಒಂದು ಇದರಿಂದ ವಿ ವಿಲ್ ಬಿ ಏಬಲ್ ಟು ಗೆಟ್ ಬ್ಯಾಕ್. ಬಟ್ ಏನಂತಂದ್ರೆ ವಿ ಶುಡ್ ನೋ ಹೌ ಟು ಯೂಸ್ ಇಟ್. ಸೊ ಕೆಲವೆಲ್ಲ ತಗೊಂಡಿರ್ತೀವಿ, ಮರ್ತೇ ಹೋಗ್ಬಿಟ್ಟಿರ್ತೀವಿ. ಇವತ್ತು ಒಂದು 2 wheeler ಹೋಗಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಯ್ತು ಹೋಗಿ ರಿಪೇರ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಹೌದು, ಯಾಕಂದ್ರೆ ಬಹಳ ಕಮ್ಮಿ, ಸ್ಪೇರ್ ಪಾರ್ಟ್ಸ್ ಆರ್ ವೆರಿ ಲೆಸ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಇನ್ ಟುಡೇ ಬೈಕ್ಸ್ ಆರ್ 35 ಲಕ್ಷ 40 ಲಕ್ಷ ಅಂತ ಬೈಕ್ಸ್ ಇದೆ. ಆ ಬೈಕಲ್ಲಿ ಈ ತರ ಆಗೋದಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಗೋ ಅಂಡ್ ಟೇಕ್ ಅನ್ ಇನ್ಶೂರೆನ್ಸ್. ಸೊ ಪಾಲಿಸಿನಲ್ಲೇ ಕ್ಲೇಮ್ ಮಾಡ್ತಾರೆ. ಸೊ ಇಟ್ ಈಸ್ ಇವಾಲ್ವಿಂಗ್. ಇನ್ನು ಎಜುಕೇಶನ್ ಬರಬೇಕು, ಜನಗಳಿಗೆ ಅರಿವು ಬರಬೇಕು, ತಿಳುವಳಿಕೆ ಆಗಬೇಕು. ಇದು ನಮಗೆ ಒಂದು ಮುಖ್ಯವಾದ ಅಂಶ ಜೀವನದಲ್ಲಿ ಅಂತ ಅನಿಸಿದ್ರೆ ಐ ಥಿಂಕ್ ಎಲ್ಲರೂ ಇದನ್ನ ತಗೊಳ್ತಾರೆ. ಎಸ್ಪೆಷಲಿ ಹಳ್ಳಿಲಿ ಇರುವಂಥವ್ರು. ಈಗ ಎಷ್ಟೋ ಜನಕ್ಕೆ ಐ ಡೋಂಟ್ ನೋ ವೆದರ್ ದೇನೋ ಕ್ಯಾಟಲ್ ಇನ್ಶೂರೆನ್ಸ್ ಅಂದ್ರೆ ಅವ್ರ ಹತ್ರ ಇರೋ ಹಸು ಮತ್ತೆ ಎಮ್ಮೆ ಅದರದ್ದೆಲ್ಲ ಇನ್ಶೂರೆನ್ಸ್ ಇದೆ. ಆಮೇಲೆ ಕುರಿ ಮೇಕೆ ಇನ್ಶೂರೆನ್ಸ್ ಇದೆ. ಸೊ ಇದನ್ನೆಲ್ಲ, ಆಮೇಲೆ ಕ್ರಾಪ್ ಅವ್ರು ಏನ್ ಬೆಳಿತಾರಲ್ಲ ಅದ್ರದ್ದು ಇನ್ಶೂರೆನ್ಸ್ ಇದೆ. ಸೊ ಇದನ್ನೆಲ್ಲ ಹಳ್ಳಿಗಳಲ್ಲಿ ಜನಗಳು ಇದರದ್ದೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಪಡ್ಕೊಂಡು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಗೌರ್ಮೆಂಟ್ ಕಂಪನಿಯಿಂದಾನು ಇನ್ಶೂರೆನ್ಸಸ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೆಲ್ತ್ ಇನ್ಶೂರೆನ್ಸ್ ಎಲ್ರಿಗೂ ಕೊಡ್ತಾ ಇದೆ, ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಬಿಮಾ ಯೋಜನಾ ಅಂತ. ಸೊ ಅದ್ರ ಮೂಲಕನೂ ಪೀಪಲ್ ಆರ್ ಗೆಟಿಂಗ್ ಬೆನಿಫಿಟೆಡ್. ಏನಂತಂದ್ರೆ ಎಲ್ಲಾ ರೋಗಗಳು ಅದ್ರಲ್ಲಿ ಕವರ್ ಆಗಲ್ಲ. ಅದನ್ನ ಇಟ್ಕೊಂಡು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಯು ಆರ್ ಸೇಫ್. ಸೊ ಇವಾಗ ಬಹುಶಃ ವ್ಯೂವರ್ಸ್ಗೆ ಮೈಂಡ್ ಅಲ್ಲಿ ಇರೋ ಕ್ವೆಶನ್ಸ್ ಎಲ್ಲ ಆನ್ಸರ್ ಆಗಿದೆ ಅನ್ಕೋತೀನಿ. ಬಟ್ ಒಂದೊಂದೇ ಇನ್ಶೂರೆನ್ಸ್ ಅಂತ ತಗೊಂಡ್ರೆ, ಸಪೋಸ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಬೇಸಿಕ್ ಆಗಿ ಏನ್ ನಾವು ನೋಡ್ಬೇಕು, ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಸೊ ಇದಿರ್ಲೇಬೇಕು ನನ್ನ ಪಾಲಿಸಿನಲ್ಲಿ ಅಂತ ಹೇಳೋದಾದ್ರೆ ಏನಿರುತ್ತೆ ಅಂತ, ಏನೇನ್ ನಾವು ಮ್ಯಾಂಡೇಟರಿ ಆಗಿ ಅದು ನೋಡ್ಲೇಬೇಕು ಇನ್ಶೂರೆನ್ಸ್? ನೆಟ್ವರ್ಕ್ ಹಾಸ್ಪಿಟಲ್,
ಓಕೆ. ಮೊದಲನೇದಾಗಿ ಎಷ್ಟು ಹಾಸ್ಪಿಟಲ್ ಕವರೇಜ್ ಇದೆ, ಹ್ಮ್. ನನ್ನ ಏರಿಯಾದಲ್ಲಿ ಎಷ್ಟು ಹಾಸ್ಪಿಟಲ್ ಇದೆ ಅಂತ ಕೇಳ್ಬೇಕು. ಓಕೆ. ಈಗ ನಾನು ಬಸವನಗುಡಿನಲ್ಲಿ ಇದ್ದೀನಿ ಅಂದ್ರೆ ಬಸವನಗುಡಿನಲ್ಲಿ ಎಷ್ಟು ಹಾಸ್ಪಿಟಲ್ ನಾನು ಹೋಗ್ಬೋದು. ಮೈಸೂರಲ್ಲಿ ಕೊಲಂಬಿಯಾ ಏಷ್ಯಾ ಕವರ್ ಆಗಿದೆ ಅಂದ್ರೆ ನಾನು ಇಲ್ಲಿಂದ ಮೈಸೂರು ಹೋಗಕ್ಕಾಗತ್ತಾ? ಸೊ ವೆರಿ ಇಂಪಾರ್ಟೆಂಟ್ ಇಸ್ ನೆಟ್ವರ್ಕ್ ಹಾಸ್ಪಿಟಲ್ಸ್ 1. ನಂಬರ್ 2 ಇಸ್ ವಾಟ್ ಈಸ್ ದ ವೇಟಿಂಗ್ ಪೀರಿಯಡ್. ಎಷ್ಟು ತಿಂಗಳು ನಾನು ಈ ಪಾಲಿಸಿನ ಯೂಸ್ ಮಾಡದೆ ಇರೋಕ್ ಸಾಧ್ಯ ಅನ್ನೋದು ಇಂಪಾರ್ಟೆಂಟ್. ಸೊ ವೇಟಿಂಗ್ ಪೀರಿಯಡ್ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ. 3ನೇದು, ನನ್ನ ಮನೆಯಲ್ಲಿರುವಂತ ಎಲ್ಲರೂ ಕವರ್ ಆಗಿದಾರ, ಎಲ್ರಿಗೂ ಕವರೇಜ್ ಸಿಗತ್ತಾ, ಇಲ್ಲ ನನಗೆ ಮಾತ್ರ ಕವರೇಜ್ ಸಿಕ್ಕಿ ನನ್ನ ತಾಯಿ ಕವರೇಜ್ ಇಲ್ಲ, ಅಥವಾ ನನ್ನ ಹೆಂಡತಿಗೆ ಪ್ರೀಮಿಯಂ ಕವರ್ ಕಮ್ಮಿ, ನನಗೆ ಜಾಸ್ತಿ, ಆ ಥರ ಡಿಸ್ಪ್ಯಾರಿಟಿ ಇಲ್ಲದೆ ಪ್ರತಿಯೊಬ್ಬರಿಗೂ ಕವರ್ ಇದೆಯಾ. ಆ್ಯಂಡ್ ಇವತ್ತು ಪಾಲಿಸಿ ಅಂತ ನೀವು ತಗೊಂಡ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಕವರ್ ಮಾಡುತ್ತೆ. ಅಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಡಿಸೈಡ್ ಟು ಟೇಕ್ ಅ ಪಾಲಿಸಿ ಅಂತ ಇಟ್ಕೊಳ್ಳಿ, ನನ್ನ ಕುಟುಂಬದ ಅಷ್ಟು ಜನನ ನಾನು ಕವರ್ ಮಾಡಿ ಒಂದು ಪಾಲಿಸಿ ತಗೋಬಹುದು. ಓಕೆ. ನನ್ನ ಹೆಂಡತಿ ಸೈಡು, ನನ್ನ ತಾಯಿ ಸೈಡ್, ನನ್ನ ತಂದೆ ಸೈಡ್, ಮತ್ತೆ ಎಲ್ಲರೂ ಅವರ ಸಪೋಸ್ ನಮ್ಮ ಅಕ್ಕ ತಂಗಿ ಇರಿದ್ರೆ ಅವ್ರ ಸೈಡು, ಈ ತರ ಎಲ್ಲ ಪಾಲಿಸಿ ಬಂದಿದೆ. ಸೊ ಇದನ್ನ ನೀವು ನೋಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಯುವರ್ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ನ ಕವರ್ ಮಾಡಿದೆಯಾ, ನೆಟ್ವರ್ಕ್ ಆಫ್ ಹಾಸ್ಪಿಟಲ್ಸ್ ಚೆನ್ನಾಗಿದೆಯಾ, ಕಂಟಿನ್ಯೂಟಿ ಬೆನಿಫಿಟ್ ಇದೆಯಾ, 4ನೇದು ವೇಟಿಂಗ್ ಪೀರಿಯಡ್, ಎಷ್ಟು ತಿಂಗಳು ನಾನು ವೆಯ್ಟ್ ಮಾಡಬೇಕಾಗತ್ತೆ. ದೀಸ್ ಆರ್ ದಿ ಇಂಪಾರ್ಟೆಂಟ್ 4 ಪಿಲ್ಲರ್ಸ್ ಅಂತ ಹೇಳ್ತೀನಿ ನಾನು. ಓಕೆ. ಇನ್ ಕೆಲವು ಏಜೆಂಟ್ಸ್ ಅಥವಾ ಅಡ್ವೈಸರ್ಸ್ ಹೇಳ್ತಾರೆ ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅನ್ನೋದೇನಿದೆ ಅದನ್ನು ನೋಡ್ಬೇಕಾಗತ್ತೆ ಅಂತ. ಅದು ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ದಟ್ ವಿಲ್ ಡಿಸೈಡ್ ಆನ್ ದಿ ಸ್ಟ್ರೆಂತ್ ಆಫ್ ದಿ ಕಂಪನಿ. ನಿಮ್ಗೆ ಅದೆಲ್ಲ ನಿಮ್ಗೆ ವೆನ್ ಯು ಲುಕ್ ಅಟ್ ಅ ಕಂಪನಿ ಯು ವಿಲ್ ಗೆಟ್ ಟು ನೋ. IRDA ರೇಟಿಂಗ್ ಇರುತ್ತೆ, ಸೆಟಲ್ಮೆಂಟ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ. ಓಕೆ, ಸಾಲ್ವೆನ್ಸಿ ರೇಷಿಯೋ ಎಷ್ಟಿದೆ, ಸೆಟಲ್ಮೆಂಟ್ ರೇಷಿಯೋ ಹೆಂಗಿದೆ, ಆಮೇಲಿಂದ ರಿವ್ಯೂ ಹೆಂಗಿದೆ, IRDA ಇಂದ ಇದೆ ಹೆಂಗಿದೆ. ಇದೆಲ್ಲ ನೀವು ಆಸ್ ಅ ಕಂಪನಿ ಯು ಆರ್ ಸೀಯಿಂಗ್. ಬಟ್ ಆಸ್ ನಾನು ಹೇಳ್ತಾ ಇರೋದು ಆಸ್ ಅನ್ ಇಂಡಿವಿಜುವಲ್ ವಾಟ್ ಐ ಶುಡ್ ಸಿ. ಸೆಟಲ್ಮೆಂಟ್ ರೇಷಿಯೋ ಬಂದ್ಬಿಟ್ಟು ಎಲ್ರಿಗೂ ಅರ್ಥ ಆಗಲ್ಲ. ಸಾಲ್ವೆನ್ಸಿ ರೇಷಿಯೋ ಎಲ್ರು, ಇದೆಲ್ಲ ಇನ್ಶೂರೆನ್ಸ್ ಜಾರ್ಗನ್ಸ್. ನಾನು ಇಂಡಸ್ಟ್ರಿಯಲ್ಲಿ 25 ವರ್ಷ ಇದ್ದೀನಿ ಅಂತ ನನಗೆ ಬರೋ ಇಂಗ್ಲಿಷ್ ಎಲ್ಲ ನಾನು ಎತ್ತೆ ಹಾಕ್ಬೋದು. ಬಟ್ ವ್ಯೂವರ್ಸ್ಗೆ ಏನ್ ಬೇಕಾಗತ್ತೆ, ಇನ್ ಲೇಮ್ಯಾನ್ಸ್ ಲ್ಯಾಂಗ್ವೇಜ್ ನೀವು ಯಾವ ತರ ನಾನು ಹೋದ್ರೆ ಸೆಟ್ಲ್ ಆಗತ್ತೆ ಅನ್ನೋದು, ಯಾವ ಹಾಸ್ಪಿಟಲ್ಸ್ ಇದೆ, ಯಾವ್ಯಾವ ಹಾಸ್ಪಿಟಲ್ ನನ್ನ ಪಾಲಿಸಿನ ಅಕ್ಸೆಪ್ಟ್ ಮಾಡ್ತಾರೆ, ಕ್ಯಾಶ್ಲೆಸ್ ಫೆಸಿಲಿಟಿ ಎಲ್ಲೆಲ್ಲಿ ಸಿಗತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿದ್ರೆ ಆ ಕಂಪನಿ ಚೆನ್ನಾಗಿ ಸೆಟಲ್ ಮಾಡುತ್ತೆ ಕ್ಲೈಮ್ಸ್ನ ಅಂತ ಅದು ತೋರ್ಸತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ. ಸಪೋಸ್ ಈ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲಿ ಇಲ್ದಿರೋ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೂ ಸಹ ಆಮೇಲೆ ನಾವು ಕ್ಲೇಮ್ ಮಾಡ್ಕೋಬಹುದು. ರಿಯಂಬರ್ಸ್ಮೆಂಟ್ ಎಸ್, ಅದು ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಇನ್ಶೂರೆನ್ಸ್ ಕಂಪನಿ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು. ಏನಂತಂದ್ರೆ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ನೀವು ಹೋದ ತಕ್ಷಣ ನೀವು ನಂದು ಈ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ ಅಂದ್ರೆ ಅವ್ನು ಅಡ್ಮಿಟ್ ಮಾಡ್ಕೋತಾನೆ, ನಿಮ್ಮ ಹತ್ರ ಏನು ದುಡ್ಡು ಇಸ್ಕೊಳ್ಳೋದಿಲ್ಲ. ನೀವು ನೆಟ್ವರ್ಕ್ ಇಲ್ದಾರೋ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದ್ರೆ ನೀವು ಮೊದಲು ದುಡ್ಡು ಕಟ್ಟಬೇಕಾಗತ್ತೆ. ಆಮೇಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಡಿಸ್ಚಾರ್ಜ್ ಸಮರಿ ಎಲ್ಲಾನು ಡಾಕ್ಯುಮೆಂಟ್ ತಗೊಂಡು ದಾಖಲಾತಿಗಳನ್ನ ತಗೊಂಡೋಗಿ ಇನ್ಶೂರೆನ್ಸ್ ಕಂಪನಿ ಕೊಟ್ರೆ ಅವ್ರು ಒಂದು 15-20 ದಿವಸ ನಿಮಗೆ ದುಡ್ಡು ಕೊಡ್ತಾರೆ. ಓಕೆ. ಓಕೆ. ಸೊ ಇದು ಹೆಲ್ತ್ ಇನ್ಶೂರೆನ್ಸ್ ಆಯ್ತು. ಮೋಟಾರ್ ಇನ್ಶೂರೆನ್ಸ್ ಅಂತ ತಗೊಂಡ್ರೆ ಕಾಮನ್ ಆಗಿ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ, ಅಥವಾ ಅಗೇನ್ ಇದ್ರ ತರ ಏನೇನ್ ಕನ್ಸಿಡರ್ ಮಾಡ್ಬೇಕು ನಾವು, ಮಸ್ಟ್ ಹ್ಯಾವ್ ಅಂತ ಏನ್ ಇರುತ್ತೆ ಅಂತ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತಂದ್ರೆ ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತಿದೆ. ಅಂದ್ರೆ ನಿಮ್ಮ ಗಾಡಿಯ ವ್ಯಾಲ್ಯೂ. ಓಕೆ. ಜನರಲಿ ಪ್ರೀಮಿಯಂ ಎಲ್ಲಿ ಡಿಸೈಡ್ ಆಗತ್ತೆ, ನೀವ್ ಏನ್ ವ್ಯಾಲ್ಯೂ ಹೇಳ್ತಿರೋ ಆ ವ್ಯಾಲ್ಯೂ ಮೇಲೆ ಪ್ರೀಮಿಯಂ ಹೇಳ್ತಾರೆ. ಸೊ ನಾನು ಪ್ರೀಮಿಯಂ ಕಮ್ಮಿ ಬೇಕು ಅಂತಂದ್ರೆ IDV ಕಮ್ಮಿ ಹಾಕ್ಬಿಡ್ತೀನಿ. ಓಕೆ. ಸೊ ಇಂಪಾರ್ಟೆಂಟ್ ಇಸ್ ಇನ್ಶೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ನೋಡ್ಬೇಕಾಗತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ದಟ್. ಓಕೆ. ಸೆಕೆಂಡ್ ಥಿಂಗ್ ಇಸ್ ಕವರೇಜಸ್. ಏನೇನೆಲ್ಲ ನನ್ನ ಗಾಡಿ ಕವರೇಜಸ್ ಸಿಗ್ತಾ ಇದೆ, ಇದು ಎರಡು ಇಂಪಾರ್ಟೆಂಟ್. ಲೈಕ್ ಆಡ್ ಆನ್ ಪ್ರೀಮಿಯಮ್ಸ್, ಏನೇನ್ ಕವರೇಜ್ ಇದೆ, ಯಾವ ತರ ಎಲ್ಲ ನನ್ನ ಪ್ರೊಟೆಕ್ಷನ್ ಆಗತ್ತೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ. ಓಕೆ. ನೀವು ಹೇಳ್ದಂಗೆ ಸೆಪರೇಟ್ ವಿಂಡ್ಶೀಲ್ಡ್ ಗೆ ಬೇರೆ ಆಡ್ ಆನ್ ಇದೆ, ಕನ್ಸ್ಯೂಮಬಲ್ಸ್ ಇದೆ, ಮತ್ತೆ ರಿಟರ್ನ್ ಟು ಇನ್ವಾಯ್ಸ್. ನೀವು ಏನು ಇನ್ವಾಯ್ಸ್ ವ್ಯಾಲ್ಯೂ ಕೊಟ್ಟು ತಗೊಂಡಿರ್ತೀರಾ
ಆ ವ್ಯಾಲ್ಯೂ ನಿಮಗೆ ಗಾಡಿ ಕಳ್ತನ ಆದರೆ ಅಥವಾ ಟೋಟಲ್ ಲಾಸ್ ಆದರೆ ನಿಮ್ಗೆ ಸಿಗತ್ತೆ. ಓಕೆ. ಓಕೆ, ಸೊ ಅದಕ್ಕೆ IDV ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲಿಂದ ಇಂಜಿನ್ ಪ್ರೊಟೆಕ್ಷನ್ ಅಂತ ಹೇಳ್ತೀನಿ. ಇಂಜಿನ್ ಪ್ರೊಟೆಕ್ಷನ್ ಅಂತಂದರೆ ಏನಾಗತ್ತೆ ಅಂತಂದರೆ, ಸಪೋಸ್ ನೀವು ಎಲ್ಲೋ ಒಂದು ಕಡೆ ಗಾಡಿ ನಿಲ್ಸಿದ್ದೀರಾ, ಮಳೆ ಬಂದು ತುಂಬ ನೀರು ಬಂದು ಇಂಜಿನ್ ಒಳಗಡೆ ನೀರು ತುಂಬ್ಕೊಂಡ್ಬಿಟ್ಟಿರತ್ತೆ. ಸೊ ನಿಮಗೆ ಆ ಮಳೆ ಬಂದು ನಿಂತು ಹೋಗ್ಬಿಟ್ಟಿರತ್ತೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿರಲ್ಲ. ನೀವು ಹೋಗಿ ಕನೆಕ್ಟ್ ಮಾಡಿದ ತಕ್ಷಣ ಇಂಜಿನ್ ಸೀಸ್ ಆಗಿಬಿಡುತ್ತೆ. ಯಾಕಂದರೆ ಆಯಿಲ್ ಜೊತೆಗೆ ವಾಟರ್ ಮಿಕ್ಸ್ ಆದರೆ ನಿಮಗೆ ಆಯಿಲ್ ಸಂಪ್ ಹಾಳಾಗೋಗುತ್ತೆ, ಇಂಜಿನ್ ಸೀಸ್ ಆಗೋಗುತ್ತೆ. ಆ ಟೈಮಲ್ಲಿ ಇಂಜಿನ್ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಯು ವಿಲ್ ಗೆಟ್ ನ್ಯೂ ಇಂಜಿನ್ ವಿತೌಟ್ ಎನಿ ಚಾರ್ಜಸ್. ಸೊ ಅದಕ್ಕೆ ಇಂಜಿನ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಓಕೆ, ಆಮೇಲಿಂದ ನಿಮಗೆ ಟೈರ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಟೈರ್ ಪ್ರೊಟೆಕ್ಷನ್ ಅಂತಂದರೆ ಗಾಡಿ ಹೋಗ್ತಾ ಇದ್ದಾಗ ಟೈರ್ ಬರ್ಸ್ಟ್ ಆಗೋದು, ಓಕೆ, ಓವರ್ನೌಟ್ ಆಗೋದು ಟೈರ್, ಅಂಥ ಟೈಮಲ್ಲಿ ನಿಮಗೆ ಇದು ಸಿಗತ್ತೆ. ರನ್ನಿಂಗ್ ಆಗಿ ಹಾಳಾಗಿದ್ರೆ ಅದಕ್ಕೆ ಇನ್ಶೂರೆನ್ಸ್ ಸಿಗೋದಿಲ್ಲ. ಬಟ್ ಟೈರ್ ಹಾಳಾಗಿತ್ತು ಅಂತ ಇಟ್ಕೊಳ್ಳಿ, ಬರ್ಸ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಅಂಥ ಟೈಮಲ್ಲಿ ನಿಮಗೆ ಈ ಟೈರ್ ಕವರ್ ಸಿಗತ್ತೆ. ಕೀ ಕವರ್ ನಾನು ಆಲ್ರೆಡಿ ಹೇಳಿದ್ದೀನಿ, ಕೀ ಕವರ್ ಸಿಗತ್ತೆ. ಸೊ ಇದೆಲ್ಲ ನಿಮಗೆ ಕವರೇಜಸ್ನ ಈಗ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಈಗ ಲೇಟೆಸ್ಟ್ ಆಗಿ ಈ ಒಂದು 3-4 ತಿಂಗಳಲ್ಲಿ ಇನ್ನೊಂದು ಪ್ರಾಡಕ್ಟ್ ಒಂದು ಬಂದಿದೆ. ಏನಂತಂದ್ರೆ ಪೇ ಆಸ್ ಯು ಡ್ರೈವ್. ಅಂದ್ರೆ ನೀವು ಸಪೋಸ್ ಫಾರಿನ್ ಎಂಪ್ಲಾಯಿ, ನೀವು 6 ತಿಂಗಳು ನೀವು ಅಮೆರಿಕಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇಂಡಿಯಾದಲ್ಲಿ ಒಂದು 2 ತಿಂಗಳು ಮಾತ್ರ ಬರ್ತೀರಾ, ನಿಮ್ಮ ಹತ್ರ ಒಂದು ಕಾರ್ ಇದೆ, 2 ತಿಂಗಳು ನಾನು ಓಡಿಸ್ತೀನಿ, ಅದಕ್ಕೆ ನಾನು ಫುಲ್ ಇಯರ್ ಕಟ್ಟಬೇಕಾ, ನಾನು ಫುಲ್ ಪ್ರೀಮಿಯಂ ಕಟ್ಟಬೇಕಾ? ಬೇಕಾಗೇ ಇಲ್ಲ. ನೀವು ಡಿಸೈಡ್ ಮಾಡ್ಬೋದು, ನಾನು 2,000 ಕಿಲೋಮೀಟರ್ ಅಷ್ಟೇ ನಾನು ಓಡಿಸೋದು ಅಂತ. 2,000 ಕಿಲೋಮೀಟರ್ ಮಾತ್ರ ಇನ್ಶೂರೆನ್ಸ್ ತಗೋಬಹುದು. ತುಂಬಾನೇ ಫ್ಲೆಕ್ಸಿಬಲ್, ಬಹಳ ಫ್ಲೆಕ್ಸಿಬಲ್. ಆಮೇಲಿಂದ ಶಾರ್ಟ್ ಟರ್ಮ್ ಇನ್ಶೂರೆನ್ಸ್ ಅಂತಿದೆ, 3 ತಿಂಗಳಿಗೆ ಮಾತ್ರ ಇನ್ಶೂರೆನ್ಸ್ ತಗೋಬಹುದು. ಮಿಕ್ಕಿದ ತಿಂಗಳೆಲ್ಲ ನಾನು ಓಡಿಸೋದಿಲ್ಲ, ನಾನು ಬಂದಾಗ ತಗೊಳ್ತೀನಿ ಅಂತ. ಸೊ ಇದೆಲ್ಲ ಹೊಸ ತರದ ಇನ್ಶೂರೆನ್ಸಸ್ ಬರ್ತಾ ಇದೆ. ತುಂಬಾನೇ ಫ್ಲೆಕ್ಸಿಬಲ್ ಆಯ್ತಾ? ಅಂದ್ರೆ ಮೈಲ್ಸ್ ಬೇಸಿಸ್ ಮೇಲೆ ಒಂದಾದ್ರೆ ಇನ್ನೊಂದು ಡ್ಯೂರೇಷನ್ ಬೇಸಿಸ್ ಅಲ್ಲಿ ಇದೆ. ಎಸ್. ಓಕೆ. ಕಾಮನ್ ಆಗಿ ಇನ್ಶೂರೆನ್ಸ್ ಅಲ್ಲಿ ಯೂಸ್ ಮಾಡೋ ಟರ್ಮ್ಸ್ ಅಂತ ಇದ್ರೆ ಜನರಿಕ್ ಆಗಿ ಮೇ ಬಿ ಇನ್ಶೂರರ್ ಅಥವಾ ಏನೇನ್ ಇರುತ್ತೆ ಅದೇನಾದ್ರೂ ತಿಳ್ಕೋಬೇಕು, ಜನರಲ್ ಆಗಿ ಎಲ್ರಿಗೂ ಗೊತ್ತಿರ್ಬೇಕು ಅಂತ ಏನಾದ್ರು ಇದೆಯಾ ಅಂತ? ಇಲ್ಲ, ಮೇನ್ ಆಗಿ ನಿಮಗೆ ನೀವು ಯಾರ ಹತ್ರ ಡೀಲ್ ಮಾಡ್ತೀರಾ ಅವರೇ ನಿಮಗೆ ಕೆಲವೊಂದು ವಿಷಯಗಳನ್ನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಬಿಡ್ತಾರೆ. ಸೊ ಏನಂತಂದ್ರೆ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಏನ್ ತಗೋತಾ ಇದ್ದೀರಾ ಅದರ ಬಗ್ಗೆ ಜಾಸ್ತಿ ಕಾಳಜಿ ಇಟ್ಟು, ಅದು ಒಂದು ಅಮೂಲ್ಯವಾದ ವಸ್ತು ಅಂತ ಫಸ್ಟ್ ನೀವು ಮನವರಿಕೆ ಮಾಡ್ಕೊಂಡ್ರೆ ಅದರ ಬಗ್ಗೆ ನಿಮ್ಗೆ ಆಸಕ್ತಿ ಬೆಳೆಯುತ್ತೆ. ಸೊ ನಮ್ಮ ವ್ಯೂವರ್ಸ್ಗೆ ಒಂದೇ ಒಂದು ಮೆಸೇಜ್ ಕೊಡೋದಾದ್ರೆ ಇನ್ಶೂರೆನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಒಂದೇ ವಿಷಯ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇದನ್ನ ನೀವು ಎಷ್ಟಕ್ಕೆಷ್ಟು ನೀವು ನಿಮ್ಮ ಮನೆ ವಸ್ತು ತರ ನೀವು ಇದನ್ನ ಕಾಪಾಡಬೇಕು ಅಂತ ಅನಿಸುತ್ತೋ ಅಷ್ಟಕ್ಕಷ್ಟೇ ನಿಮಗೆ ಹೆಲ್ಪ್ ಆಗತ್ತೆ. ಇದರಿಂದ ಖಂಡಿತ ನಿಮಗೆ ಯೂಸ್ ಆಗತ್ತೆ. ಏನು ನೀವು ಯೂಸ್ ಇಲ್ಲ, ಇದರಿಂದ ಯೂಸ್ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಅಷ್ಟಕ್ಕಷ್ಟು ನಿಮಗೆ ಅದು ಸಾಥ್ ಕೊಡತ್ತೆ. ಆ್ಯಂಡ್ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಯಾಕಂತಂದರೆ ಕೋವಿಡ್ ನಮಗೆ ಒಂದು ಒಳ್ಳೆ ಪಾಠ ಕಲಿಸಿದೆ. ಸೊ ಇವತ್ತು ಹಾಸ್ಪಿಟಲ್ ಹೋದರೆ ಡೆಫಿನೆಟ್ ಆಗಿ ನೀವು ಏನೇನು ನೀವು ಸಂಪಾದಿಸಿಟ್ಟಿದ್ದೀರಾ ಅದರ ಅರ್ಧಕ್ಕಿಂತ ಮುಕ್ಕಾಲ್ಗಿಂತ ಜಾಸ್ತಿ ನಿಮ್ಮ ಆರೋಗ್ಯನ ವಾಪಸ್ ನೀವು ಪಡ್ಕೊಳ್ಳಿಕ್ಕೆ ಖರ್ಚಾಗತ್ತೆ. ಸೊ ನೀವು ಯು ವಿಲ್ ಡೆಫಿನೆಟ್ಲಿ ಇದನ್ನು ಒಂದು ಸೇವಿಂಗ್ಸ್ ಥರ ನೋಡಿ. ಹೆಲ್ತ್ ಇನ್ಶೂರೆನ್ಸ್ ಇಸ್ ಅ ಮಸ್ಟ್. ದಯವಿಟ್ಟು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಅದೇ ಥರ ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು ನೀವು ಇನ್ನು ಮುಂದೆ ಯಾವ ಥರ ಇನ್ಶೂರೆನ್ಸ್ ತಗೊಂಡು ಪ್ರೊಟೆಕ್ಟ್ ಮಾಡ್ಬೋದು ಅಂತಲೂ ಅದರ ಕಡೆನೂ ಗಮನ ಸಲ್ಲಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೆಗ್ಲಿಜೆನ್ಸ್ ಇಂದ ಏನಾದರೂ ಲಾಸ್ ಆಗಿರೋದಿದೆಯಾ ಅಂತ? ಬಹಳಷ್ಟು ಜನ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡುವಂಥದ್ದು ಅಂತಂದರೆ ಒಂದು ಎಪಿಸೋಡ್ ನಾನು ನರೇಟ್ ಮಾಡ್ತೀನಿ. ಆಗಿನ ಕಾಲದಲ್ಲಿ 3 ವೀಲರ್ಸ್ ಏನಿತ್ತು ಅದರಲ್ಲಿ ಅವರು ಈ ಹೂವುಗಳನ್ನೆಲ್ಲ ಸಾಗಾಣಿಕೆ ಮಾಡ್ತಾ ಇದ್ರು. ಸೊ ಈ ಬೇರೆ ಬೇರೆ ಜಾಗದಲ್ಲಿ ಬೆಳೆದಿದ್ದ ಹೂಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಅವರು ಬೇರೆ ಬೇರೆ ಜಾಗಕ್ಕೆ ಅದನ್ನ ರವಾನೆ ಮಾಡ್ತಾ ಇದ್ರು. ಸೊ ಈ ಒಂದು ಆ ಗಾಡಿ ನಮ್ಮಲ್ಲೂ ಯಾವಾಗಲೂ ಇನ್ಶೂರೆನ್ಸ್ ಮಾಡ್ತಾನೆ ಇದ್ರು, ರಿನ್ಯೂವಲ್ ಮಾಡ್ತಾನೆ ಇದ್ರು. 7-8 ವರ್ಷದಿಂದ ರಿನ್ಯೂ ಮಾಡ್ತಾನೆ ಇದ್ರು. ಸೊ ಒಂದ್ಸತಿ ಒಂದು ಇದರಲ್ಲಿ ಅವ್ರನ್ನ ನಾನು ಮೀಟ್ ಮಾಡಿದಾಗ ಇದೇ ಥರ ಮಾತಾಡ್ತಾ ಇದ್ದಾಗ, ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ಅಂದರೆ, ನಾನೊಂದು 10-12 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಸೊ ನಿಮ್ಮ ಹತ್ರನೇ ಇನ್ಶೂರೆನ್ಸ್ ಮಾಡ್ತಾ ಇದ್ದೀನಿ, ರಿನ್ಯೂ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ರು. ಸೊ ನಾನು ಹೇಳಿದೆ, ವೆರಿ ಗುಡ್, ಎಲ್ಲೇ ಇನ್ಶೂರೆನ್ಸ್ ಕಾಪಿ ತೋರಿಸಿ.
ಇನ್ಶೂರೆನ್ಸ್ ಕಾಪಿ ತೋರಿಸಿದ್ರು, ಎಲ್ಲ ಕವರೇಜ್ ಎಲ್ಲ ಇದೆ, ಎಲ್ಲ ಕವರ್ ಮಾಡಿದ್ದೀನಿ, ಎಲ್ಲ ನೀವು ಹೇಳ್ದಂಗೆ ಮಾಡಿದ್ದೀನಿ. ವೆರಿ ಗುಡ್. ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ? ಇದೆಯಲ್ಲ, ನನ್ನ ಹತ್ರ ಲೈಸೆನ್ಸ್ ಇದೆ, ಗಾಡಿ ಓಡಿಸ್ತೀನ. ವೆರಿ ಗುಡ್. ಲೈಸೆನ್ಸ್ ನೋಡ್ಬೋದಾ? ಕೊಡ್ತೀರಾ? ಧಾರಾಳವಾಗಿ ಕೊಡ್ತೀನಿ ಅಂತ ಲೈಸೆನ್ಸ್ ಕೊಟ್ಟರು. ಲೈಸೆನ್ಸ್ ನೋಡ್ತಾ ಇದ್ದಾಗ ವ್ಯಾಲಿಡಿಟಿ ಅಂತ ಒಂದಿರುತ್ತೆ. ಲೈಟ್ ಮೋಟರ್ ವೆಹಿಕಲ್ ಇದೆ, ಎಲ್ಲ ಇದೆ, ವ್ಯಾಲಿಡಿಟಿ ಅಂತ ಇದೆ. ವ್ಯಾಲಿಡಿಟಿ ಅಂತ ನೋಡಿದಾಗ ಅವನ ಲೈಸೆನ್ಸ್ ಬಂದ್ಬಿಟ್ಟು 2012 ಎಕ್ಸ್ಪೈರ್ ಆಗಿದೆ. ಸೊ ಅವನೇನ್ ಮಾಡಿದಾನೆ ಅಂದ್ರೆ 2012 ಎಕ್ಸ್ಪೈರ್ ಆಗಿದೆ, ನೋಡ್ಕೊಂಡೇ ಇಲ್ಲ. ಒಂದು 15 ವರ್ಷದಿಂದ ಲೈಸೆನ್ಸ್ ತಗೊಂಡಿದ್ದಾನೆ. ಸೊ ಅದರ ವ್ಯಾಲಿಡಿಟಿ ಅವನಿಗೆ ಜ್ಞಾಪಕನೇ ಇಲ್ಲ. ಸೊ ಅವ್ನು ಗಾಡಿ ಓಡಿಸ್ತಾ ಇದ್ದಾನೆ. ಸೊ ದೆನ್ ನಾನು ಹೇಳಿದೆ, ಏನಪ್ಪ ಲೈಸೆನ್ಸೇ ಎಕ್ಸ್ಪೈರಿ ಆಗಿ ಹೋಗ್ಬಿಟ್ಟಿದೆಯಲ್ಲ, ನೀ ಏನು ನೋಡ್ಕೊಂಡಿಲ್ವಾ ಅಂತ. ನಾನು ನೋಡೇ ಇಲ್ಲ ಸ್ವಾಮಿ, ನನಗೆ ಅದ್ರ ಬಗ್ಗೆ, ನಾನು ಇನ್ಶೂರೆನ್ಸ್ ಮಾತ್ರನೇ ಪ್ರತಿ ವರ್ಷ ಕಟ್ತಾ ಇದ್ದಿದ್ದು. ಸೊ ಲೈಸೆನ್ಸ್ ನಂದು ವ್ಯಾಲಿಡಿಟಿ ನಾನು ನೋಡ್ಕೊಂಡಿಲ್ಲ, ರಿನ್ಯೂ ಮಾಡಿಲ್ಲ ಅಂತ ಹೇಳ್ದ. ಇದು ಕಾಮನ್ ಮಿಸ್ಟೇಕ್ ಅಂತಂದ್ರೆ, ನಮ್ಮ ಈ ಇನ್ಶೂರೆನ್ಸ್ ಲೈಸೆನ್ಸ್ ಏನಿದೆಯಲ್ಲ, ಅದೊಂದು 15 ವರ್ಷಕ್ಕೆ 20 ವರ್ಷಕ್ಕೆ ಕೊಡಿದ್ರು ಅದನ್ನ ನೋಡದೇ ಇಲ್ಲ ನಾವು. ಸೊ ಅದರಿಂದ ಏನಾಗತ್ತೆ ಅಂದ್ರೆ, ಅದು ಎಕ್ಸ್ಪೈರ್ ಆದ್ಮೇಲೆ ಅದು ನಮ್ಮ ಜ್ಞಾಪಕ ಶಕ್ತಿಯಿಂದ ಹಾರೋಗ್ಬಿಟ್ಟಿರ್ತದು. ಸೊ ಏನಾಗತ್ತೆ, ನೀವು ಆಕ್ಸಿಡೆಂಟ್ ಆದಾಗ ನಿಮ್ಮ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತಂದ್ರೆ ಯು ವಿಲ್ ನಾಟ್ ಗೆಟ್ ಅ ಕ್ಲೇಮ್. ಎಷ್ಟೇ ನೀವು ಇನ್ಶೂರೆನ್ಸ್ ತಗೊಂಡಿರ್ಬೋದು, ನಿಮಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ನಿಮಗೆ ಕ್ಲೇಮ್ ಸಿಗೋದಿಲ್ಲ. ಸೊ ಇದನ್ನ ಬಂದ್ಬಿಟ್ಟು ನೆಗ್ಲಿಜೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಮಿಸ್ಟೇಕ್ ಆಗಲ್ಲ, ಇದು ನೆಗ್ಲಿಜೆನ್ಸ್ ಅಂದ್ರೆ ನಾವು ಸ್ವಯಂ ಕೃತ ಅಪರಾಧ ಅಂತ ಅದನ್ನ ಘೋಷಿಸಿ ಇನ್ಶೂರೆನ್ಸ್ ನಿಮಗೆ ಸಿಗೋದಿಲ್ಲ. ಸೊ ವಾಟ್ ವಿ ಸೇ, ಸಮ್ ಆಫ್ ದಿ ಕಂಪನೀಸ್ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಟು ಬಿ ಗುಡ್ ಟು ದ ಗವರ್ಮೆಂಟ್, ನಾವು ಇನ್ಶೂರೆನ್ಸ್ ಕೊಡ್ತೀವಿ, ನೀನು ಹೋಗಿ ನಿನ್ನ ಲೈಸೆನ್ಸ್ನ ರಿನ್ಯೂ ಮಾಡ್ಕೊಂಡು ಬಂದು ನಮಗೆ ತೋರಿಸಿದ್ರೆ ನಿನಗೆ ನಾನು ಕ್ಲೇಮ್ ಕೊಡ್ತೀನಿ ಅನ್ನುವಂಥ ಬಹಳಷ್ಟು ಕಂಪನಿಗಳು ಇದ್ದಾರೆ ಇವತ್ತು. ಬಟ್ ಏನಂತಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನೀವು ಯಾವ ಥರ ಇನ್ಶೂರೆನ್ಸ್ ವ್ಯಾಲಿಡಿಟಿ ನೋಡ್ತಿರೋ, ಲೈಸೆನ್ಸ್ ವ್ಯಾಲಿಡಿಟಿ ಮತ್ತೆ FC ಫಿಟ್ನೆಸ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ. ಗಾಡಿನಲ್ಲಿ ನೋಡ್ಬೇಕಾಗಿರುವಂಥದ್ದು 3 ವಿಷಯ: ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್, ವ್ಯಾಲಿಡ್ ಫಿಟ್ನೆಸ್ ಸರ್ಟಿಫಿಕೇಟ್, ವ್ಯಾಲಿಡ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್. ಈ 3 ನೀವು ಅವಾಗವಾಗ ನೋಡ್ತಾ ಇರಬೇಕು. BP ಮತ್ತೆ ಪಲ್ಸ್ ಹೇಗೆ ಚೆಕ್ ಮಾಡ್ತೀವೋ, ಇದು 3 ಗಾಡಿಗೆ ಬಹಳ ಅವಶ್ಯಕತೆ. ಬಹುಶಃ ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ. ಬರೀ ಇನ್ಶೂರೆನ್ಸ್ ಮಾಡಿಸ್ತಾ ಇದೀನಿ, ಏನ್ ಪ್ರಾಬ್ಲಮ್ ಆಗಲ್ಲ, DL ಎಕ್ಸ್ಪೈರ್ ಆಯ್ತಾ ಅಥವಾ FC ಅಥವಾ ಎಮಿಷನ್ ಇರ್ಬೋದು, ಅದು ಸಹ ನೋಡಕ್ಕೆ ಹೋಗೋದಿಲ್ಲ ಅನ್ಸುತ್ತೆ. ಇಷ್ಟೊತ್ತು ನಮ್ ಜೊತೆ ಇನ್ಶೂರೆನ್ಸ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡ್ರಿ. ಇರೋ ಮಿಸ್ಕನ್ಸೆಪ್ಷನ್ಸ್ ಎಷ್ಟೋ ಜನಕ್ಕೆ ದೂರ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ತುಂಬಾನೇ ವಿಷಯಗಳನ್ನ ನಮ್ಮ ಆಡಿಯನ್ಸ್ ಸಹ ತಿಳ್ಕೊಂಡಿದ್ದಾರೆ. ಇಷ್ಟೊತ್ತು ನಮ್ ಜೊತೆ ಇದೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತೆ ನಿಮ್ಮ ಟೈಮ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಮಿ ದಿಸ್ ಪ್ಲಾಟ್ಫಾರ್ಮ್. ಈ ಮಾಧ್ಯಮದಿಂದ ಹೆಚ್ಚು ಜನಗಳು ಇನ್ಶೂರೆನ್ಸ್ ತಗೊಂಡು ಅವರವರ ಜೀವನದಲ್ಲಿ ಅವರು ಏನು ಗಳಿಸಿದ್ದನ್ನ ಉಳಿಸ್ಕೊಂಡ್ರೆ ಅದೇ ನನಗೆ ಸಾರ್ಥಕ ಅಂಡ್ ಸಂತೋಷ. ಥ್ಯಾಂಕ್ ಯು. ನಮ್ಮ ಇಂಟೆನ್ಷನ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾಲೆಡ್ಜ್ ಮತ್ತೆ ಇನ್ಫಾರ್ಮೇಶನ್ ಶೇರ್ ಮಾಡೋದು. ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಎನ್ಕರೇಜ್ಮೆಂಟ್ ಮಾತ್ರ. ಸೊ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರ ಜೊತೆ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಈ ಎಲ್ಲ ವಿಷಯ ತಿಳಿಲಿ, ಹಾಗೇನೆ ಹೆಲ್ಪ್ ಆಗಲಿ. ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಇವತ್ತು ಏನ್ ಹೊಸಾದ್ ಕಲ್ತ್ರಿ ಅಂತ, ಬೇರೆ ಯಾವ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಸಹ ತಿಳಿಸಿ. ನಮಸ್ಕಾರ.